ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮತ್ತೊಂದು ಸಾರಿ ನಾವು ಈ ವಾಕ್ಯಗಳ ಮೂಲಕವಾಗಿ, ದೇವರ ಸಂದೇಶಗಳ ಮೂಲಕವಾಗಿ ಸಂಧಿಸುವ ಹಾಗೆ ದೇವರು ಸಹಾಯ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನದಲ್ಲಿಯೂ ನಾವು ದೇವರ ಸಂದೇಶಕ್ಕಾಗಿ ನಮ್ಮನ್ನು ದೇವರ ಮುಂದೆ ಸಮರ್ಪಣೆ ಮಾಡಿಕೊಡುವರಾಗಿರೋಣ. ನಾವು ಪ್ರಾರ್ಥನೆ ಮಾಡಿ ನಮ್ಮನ್ನೇ ದೇವರ ಮುಂದೆ ತಗ್ಗಿಸಿಕೊಡೋಣ. ಕರ್ತನೆ, ಈ ದಿನದಲ್ಲಿಯೂ ನೀವು ನನ್ನೊಂದಿಗೆ ಮಾತಾಡಿಸುವ ಕರ್ತನೆ, ನಿಮ್ಮ ಸ್ವರ ನಾವು ಕೇಳಬೇಕು, ನಿಮ್ಮ ಆಲೋಚನೆಗಳು ನಾವು ಗ್ರಹಿಸಿಕೊಳ್ಳಬೇಕು. ದೇವರೇ ಅದಕ್ಕೆ ಸಹಾಯ ಮಾಡಲಿ ಎಂದು ನಾವು ದೇವರ ಸನ್ನಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ಆರಾಧನೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಭೂಮಿ, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವೂ ನಿರ್ಮಾಣ ಮಾಡಿರುವ ಜೀವ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಾವು ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ, ನಿಮಗೆ ಘನತೆ ಅರ್ಪಿಸುತ್ತೇನೆ. ದೇವರೇ, ನಾವು ನಿಮ್ಮನ್ನು ವಂದಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ದೇವದೂತರುಗಳ ಆರಾಧನೆಗೆ ಪಾತ್ರನೇ ನಾವು ನಿಮ್ಮನ್ನು ಆರಾಧಿಸುತ್ತೇನೆ. ಓ ಸರಾಬಿಯರು ಆರಾಧಿಸುವ ಸರ್ವಶಕ್ತನೇ, ನಾವು ಕೂಡ ನಿಮ್ಮನ್ನು ಆರಾಧಿಸುತ್ತೇನೆ, ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ, ನಿಮ್ಮನ್ನು ಘನಪಡಿಸುತ್ತೇನೆ. ಈಗೋ ಈ ದಿನದಲ್ಲಿ ದೇವರೇ, ನಿಮ್ಮ ಸನ್ನದಿಯಲ್ಲಿ ನಾವು ಕೂಡಿ ಬಂದು ದೇವರೇ, ನಿಮ್ಮ ವಾಕ್ಯಗಳ ಧ್ಯಾನ ಮಾಡುವ ಹಾಗೆ, ನಿಮ್ಮ ವಾಕ್ಯದ ಸಾರಾಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರೆಲ್ಲರಿಗೂ ಕೃಪೆ ನೀಡಿ ಸ್ವಾಮಿ. ದೇವರೇ, ಈ ದಿನದ ಸಂದೇಶವನ್ನು ಕರ್ತನೇ ನಿನ್ನ ಕೃಪೆ ಮುಖಾಂತರವಾಗಿ ಕೇಳುವವರೆಲ್ಲರಿಗೂ ಇದು ಅರ್ಥ ಆಗುವ ರೀತಿಯಲ್ಲಿ ದೇವರೇ ವಾಕ್ಯಗಳ ರಹಸ್ಯಗಳನ್ನು ಬಿಡಿಸಿಕೊಡುವ ಹಾಗೆ ದೇವರೇ, ನಿನ್ನ ಸೇವಕರಿಗೆ ನೀವು ದೇವರೇ ಕೃಪೆ ನೀಡಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ದೇವರೇ, ಈ ದಿನದ ವಾಕ್ಯ ಸಂದೇಶಗಳು ಅನೇಕರ ಜೀವನಗಳಲ್ಲಿ ಆಶೀರ್ವಾದಗಳಿಗೆ ಕಾರಣವಾಗಲಿ, ಅನೇಕರ ಜೀವನಗಳಲ್ಲಿ ಬಿಡುಗಡೆಗೆ ಕಾರಣವಾಗಲಿ. ಕರ್ತನೇ, ಇದು ಕೇಳುವಂಥ ಕುಟುಂಬಗಳಲ್ಲಿ ದೈವಿಕ ಪ್ರಸನ್ನತೆ ಉಂಟಾಗಲಿ, ಪ್ರತಿಯೊಂದು ಮನೆಗಳಲ್ಲಿ ದೇವರ ಸಾನ್ನಿಧ್ಯ ಕಾಣಲಿ. ಈ ವಾಕ್ಯಗಳ ಮೂಲಕವಾಗಿ ಕುಂದಿ ಹೋಗಿರುವಂಥ ಆತ್ಮಗಳಲ್ಲಿ ಒಂದು ಬಲ ಉಂಟಾಗಲಿ. ವಾಕ್ಯ ಸಂದೇಶ ಕೇಳದ ಮುಖಾಂತರವಾಗಿ ಹೃದಯಗಳಲ್ಲಿ ದೈವಿಕ ಶಕ್ತಿಯು, ದೈವಿಕ ಸಾನ್ನಿಧ್ಯ ಉಂಟಾಗಲಿ. ದೇವರ ಪವಿತ್ರ ಆತ್ಮರು ಎಲ್ಲರಲ್ಲಿ ಚಲಿಸುವುದಾಗಿರಲಿ. ವಾಕ್ಯಗಳ ಸಂದೇಶದಲ್ಲಿ ದೇವರೇ, ಮಕ್ಕಳು ಸ್ವಸ್ಥತೆ ಹೊಂದಿಕೊಳ್ಳಲಿ, ಬಿಡುಗಡೆ ಹೊಂದಿಕೊಳ್ಳಲಿ, ಸಮಾಧಾನ ಹೊಂದಿಕೊಳ್ಳಲಿ. ದೇವರ ಕೃಪೆಗೆ ಮಕ್ಕಳು ಪಾತ್ರರಾಗಲಿ. ನಿನ್ನ ಪಾದ ಸನ್ನತಿಯಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡುತ್ತೇನೆ. ಕರ್ತನೆ, ನಿನ್ನ ಪರಿಶುದ್ಧ ನಾಮ ಮಾತ್ರ ಮಹಿಮೆ ಪಡಲಿ. ಸ್ತುತಿಯು, ಘನವು, ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇವತ್ತಿನ ಸಂದೇಶಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಿಕೊಳ್ಳೋಣ. ಕೇಳುವ ವಾಕ್ಯಗಳು ಸರಿಯಾಗಿ ಗ್ರಹಿಸಿಕೊಳ್ಳುವಾಗೆ ಆ ವಾಕ್ಯದಲ್ಲಿ ದೇವರು ಕಾರ್ಯ ಮಾಡುತ್ತಾರೆ. ದೇವರ ವಾಕ್ಯ ಸಜೀವವಾದುದು, ಕಾರ್ಯಸಾಧ್ಯವಾದುದು. ದೇವರ ವಾಕ್ಯ ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥದ್ದು, ಅದು ಪ್ರಾಣ ಆತ್ಮಗಳನ್ನು ವಿವೇಚಿಸುವಂಥದ್ದು. ಆದುದರಿಂದ ಕೇಳುವ ವಾಕ್ಯವೇ ನಮ್ಮಲ್ಲಿ ಕಾರ್ಯ ಸಾಧ್ಯ ಮಾಡುತ್ತಾರೆ. ಆದುದರಿಂದ ಶ್ರದ್ಧೆಯಿಂದ ವಾಕ್ಯ ಕೇಳಲಿ. ಆ ವಾಕ್ಯಗಳು ಕೇಳುತ್ತಾ ಇರುವಾಗಲೇ ನೀವು ಸ್ತೋತ್ರ ಮಾಡಿಕೊಂಡು, ಸ್ತುತಿ ಮಾಡಿಕೊಂಡು ಆ ವಾಕ್ಯವನ್ನು ನೀವು ಸ್ವೀಕರಿಸುವುದಾದರೆ ಅದು ನಿಮ್ಮ ಜೀವನದಲ್ಲಿ ಕಾರ್ಯ ಸಾಧ್ಯ ಮಾಡುತ್ತದೆ. ಪ್ರೈಸ್ ದ ಲಾರ್ಡ್. ದೇವರ ಸಂದೇಶಕ್ಕಾಗಿ ಹೋಗೋಣ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಮತ್ತೊಂದು ದಿನ ಕೂಡ ದೇವರನ್ನು ಆರಾಧಿಸುವ ಹಾಗೆ, ದೇವರ ವಾಕ್ಯವನ್ನು ಧ್ಯಾನಿಸುವ ಹಾಗೆ ನಮಗೆ ದೇವರ ಸಹಾಯ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇವತ್ತು ನಾವು ಸ್ವಲ್ಪ ಸಮಯ ಧ್ಯಾನಿಸೋದಕ್ಕೋಸ್ಕರ ಜಕರ್ಯ ಪ್ರವಾದನೆಯ ಗ್ರಂಥದಲ್ಲಿ 8ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿಕೊಳ್ಳೋಣ. ದ ಬುಕ್ ಆಫ್ ಜಕರ್ಯ, ಚಾಪ್ಟರ್ 8 verse 2. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಚೀಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ, ಅತಿರೋಷಗೊಂಡು ಕುದಿಯುತ್ತೇನೆ. ಸ್ತೋತ್ರ. ಒಂದು ನಿಮಿಷ ಕೂಡ ನಾವು ಪ್ರಾರ್ಥನಾ ಮಾಡಿಕೊಳ್ಳೋಣ. How sweet the name of Jesus when I meditate upon. How sweet the
ಯೇಸು ಸುನಾಮದಲ್ಲಿ ಧ್ಯಾನಿಸುವಾಗ ಎಲ್ಲ ರುಚಿಸಿ ನೋಡುವೆನು, ಧ್ಯಾನಿಸುವಾಗ ಎಲ್ಲ ರುಚಿಸಿ ನೋಡುವೆನು. ಸ್ತೋತ್ರ ದೇವರೇ, ವಂದನೆಗಳಪ್ಪ. ಹಲ್ಲೆಲೂಯ. ನೀವೆಷ್ಟು ಮಧುರವಾದ ನಾಮ, ನಿಮ್ಮ ನಾಮ ಕರ್ತನೇ. ನೀವೆಷ್ಟೊಂದು ಅದ್ಭುತವಾಗಿ ನಮ್ಮನ್ನು ನಡೆಸೋ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಈ ಒಳ್ಳೆಯ ಸಮಯದಲ್ಲಿ ಕರ್ತನೇ, ನಿಮ್ಮ ನಾಮವನ್ನು ಧ್ಯಾನಿಸುವಾಗ ಎಲ್ಲ, ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಎಲ್ಲ ದೇವರೇ, ನಿಮ್ಮ ಪ್ರೀತಿಯನ್ನು ನಾವು ರುಚಿಸಿ ನೋಡುವರಾಗಿದ್ದೀವಿ ಕರ್ತನೇ. ಈ ದಿನದಲ್ಲಿ ಕೂಡ ಅಪ್ಪ, ನೀವು ನಮ್ಮ ಜೊತೆಯಲ್ಲಿ ಮಾತಾಡೋ ನಿನ್ನ ವಾಕ್ಯಗಳನ್ನು ಗಮನಿಸಲಿಕ್ಕಾಗಿ ಈಗೋ ನಮ್ಮನ್ನು ಸಮರ್ಪಿಸುತ್ತೇವೆ ಕರ್ತನೇ. ಈ ದೇವರೇ ದಿನಗಳಲ್ಲಿ ನಡೀತಾ ಇರುವ ಅನ್ಯಾಯಗಳು ದೇವರೇ, ದೊಡ್ಡ ದೊಡ್ಡ ವಿಪತ್ತುಗಳನ್ನು ನೋಡುವಾಗ ಕುಗ್ಗಿ ಹೋಗದೆ ಧೈರ್ಯವಾಗಿ ನಿಮ್ಮ ಜೊತೆಯಾಗಿರಲು ಪ್ರತಿಯೊಂದು ಮಕ್ಕಳಿಗೂ ವಾಕ್ಯ ಮುಖಾಂತರ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಅದಕ್ಕಾಗಿ ಪವಿತ್ರಾತ್ಮನೇ ಕಾರ್ಯ ಮಾಡು. ದೇವದೂತರು ದಂಡೆಳೆದು ಕೇಳುವ ಮನೆಗಳಲ್ಲಿ ದೇವರ ಸಹಾಯ ಉಂಟಾಗಲಿ. ಪವಿತ್ರಾತ್ಮನು ಚಲಿಸುತ್ತಾ ಇರಲಿ. ವಾಕ್ಯಗಳು ಕರ್ತನೆ ನೀವು ಬರೆದಿರುವ ಪ್ರಕಾರ ಸಜೀವವಾಗಿ ದೇವರೇ ಕೇಳಿಸಿಕೊಳ್ಳುವಂತೆ ಸಹಾಯ ಮಾಡು. ನನ್ನನ್ನು ನಿನ್ನ ಶಿಲುಬೆಯಿಂದ ನಿಲ್ಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವಾಗಲೆಲ್ಲ ನಮ್ಮ ಬಳಿಯಲ್ಲಿ ಇಳಿದು ಬರುವ ಕರ್ತನು. ಹಲ್ಲೆಲೂಯ. ಕರ್ತನನ್ನು ರುಚಿಸಿ ನೋಡಬೇಕಾದರೆ ನಾವು ಕರ್ತನನ್ನು ಪ್ರೀತಿಸಬೇಕು. ಹಲ್ಲೆಲೂಯ. ದೇವರನ್ನು ಪ್ರೀತಿಸುವರಾದರೆ ಈ ಭೂಮಿಯಲ್ಲಿರುವ ಎಲ್ಲರಿಗಿಂತಲೂ ನಮ್ಮ ದೇವರು ಸರ್ವಶಕ್ತನಾಗಿದ್ದಾರೆ. ಈಗ ನಮ್ಮ ದೇವರು ಎಷ್ಟು ಸರ್ವಶಕ್ತನೆಂದು ನಾವು ತಿಳಿದುಕೊಳ್ಳಬೇಕಾದ್ರೆ ಒಬ್ಬೊಬ್ಬರದು ಸಾಕ್ಷಿಗಳನ್ನು ಕೇಳಿಸಿಕೊಂಡ್ರು ಕೂಡ ನಮಗೆ ಗೊತ್ತಾಗುತ್ತದೆ. ಹೋದ ದಿನಗಳಲ್ಲಿ ತಮಿಳುನಾಡಲ್ಲಿ ಕನ್ಯಾಕುಮಾರಿ ಜಿಲ್ಲೆಯಲ್ಲಿರುವ ಒಂದು ಮಂತ್ರವಾದಿಯ ಸಾಕ್ಷಿಯನ್ನು ಕೇಳಿಸಿಕೊಂಡಿದೆ. ಪ್ರೈಸ್ ದಿ ಲಾರ್ಡ್. ದೇವರು ಎಷ್ಟು ದೊಡ್ಡವನಾಗಿದ್ದಾರೆ ಅಂದರೆ, ಅವ್ರು ಏನು ತಿಳ್ಕೊಂಡಿದೆ ಅಂದರೆ, ನಾನು ಈ ದೇಶದಲ್ಲಿ ಎಲ್ಲರಿಗಿಂತ ದೊಡ್ಡ ಮಂತ್ರವಾದಿಯಾಗಬೇಕಂದ ಚಿಕ್ಕ ವಯಸ್ಸಿಂದ ಅವರು ಏನು ಮಾಡಿದೆ ಅಂದರೆ ಮಂತ್ರಗಳನ್ನು ಕಲಿಯೋಕ್ಕೆ ಶುರು ಮಾಡಿದೆ. ಮಂತ್ರಗಳನ್ನು ಕಲಿದು ತುಂಬ ಮಂತ್ರಗಳು ಕಲಿದು ತುಂಬ ವಿಷಯಗಳು ಅವರು ಕಲಿದುಕೊಂಡಿದೆ. ಒಂದು ಔಷಧಿ ಗಿಡಗಳು ಕಂಡುಹಿಡಿಯಲಿಕ್ಕೆಲ್ಲ ಅವರ ಕೈಗಳಲ್ಲಿ ಒಂದು ದುರಾತ್ಮಗಳನ್ನು ಇಟ್ಟುಕೊಂಡು ಅವರಿಂದ ಔಷಧಿ ಗಿಡಗಳು ಕಂಡುಹಿಡಿಯುವ ಆ ಥರ ಎಲ್ಲ ಮಾಡಿ ಎಲ್ಲರ ಮುಂದೆ ಫೇಮಸ್ ಆಗಿದ್ರು. ಹಲ್ಲೆಲೂಯ. ಆ ಥರ ಫೇಮಸ್ ಆಗ್ತಾ ಬರ್ತಾ ಇರುವಾಗ ಅವರ ಮನಸ್ಸಲ್ಲಿ ಏನು ಬಂದಂದರೆ, ನನ್ನ ದೇಶದಲ್ಲಿ ನಾನು ದೊಡ್ಡ ಮಂತ್ರವಾದಿ ಆಗಬೇಕು, ನನಗಿಂತ ಮೇಲೆ ಯಾರು ಇರಬಾರ್ದು ಅಂತ ಒಂದು ಚಿಂತೆ ಬಂತು. ಹಾಗೆ ಅವರಿಗೆ ಚಿಂತೆ ಬರುವಾಗ ಯಾರು ಹೇಳಿದ್ರು, ಕಾಡಲ್ಲಿರುವ ಮಂತ್ರವಾದಿಗಳ ಹತ್ರ ಹೋದರೆ ಅವರಲ್ಲಿರುವ ಶಕ್ತಿ ಈ ಊರಲ್ಲಿರುವ ಮಂತ್ರವಾದಿಗಳಿಗಿಂತ ಜಾಸ್ತಿ ಇದೆ ಅಂತ ತಿಳ್ಕೊಂಡ್ರು. ಹಾಗೆ ಅವರು ಕಾಡಲ್ಲಿರುವ ಮಂತ್ರವಾದಿಗಳ ಹತ್ರ ಹೋಗಿ ಅಲ್ಲಿಂದ ಕೆಲವಾರು ದುರಾತ್ಮಗಳನ್ನು ಕರೆದುಕೊಂಡು ಅವರನ್ನು ದುಡ್ಡು ಕೊಟ್ಟು ಈಸ್ಕೊಂಡ್ಬಂದಿದೆ ಅಂತೆ. ಹಲ್ಲೆಲೂಯ. ಮಂತ್ರವಾದಿಗಳು ಅದು ಯಾವ್ಯಾವ ರೀತಿಯಲ್ಲೂ ನಮಗೆ ಗೊತ್ತಿಲ್ಲ. ಅವರು ಮಂತ್ರವನ್ನು ಕಲಿತು ಎಲ್ಲರಿಗಿಂತಲೂ ದೊಡ್ಡವನಾಗಬೇಕಂತ ಆಸೆಪಟ್ಟು ಹಾಗೆ ಅವ್ರ ಹತ್ರ ಜಗಳ ಮಾಡಿಸುವ ದುರಾತ್ಮಗಳು ಒಂದೊಂದು ರೀತಿಯಲ್ಲಿದೆ. ಅದನ್ನು ಕಳಿಸಿಕೊಟ್ಟಿದ್ರೆ ಎಷ್ಟು ದೊಡ್ಡ ಜಗಳ ಬೇಕಾದರೂ ಆಗುತ್ತೆ. ಆ ಜಗಳ ಮಾಡ್ತಾ ಇರುವಾಗಲೇ ಅಲ್ಲಿರುವ ಮನುಷ್ಯನಿಗೆ ಮತ್ತೊಬ್ಬರಿಗೆ ಹಿಂಸೆ ಕೊಡಲಿಕ್ಕಾಗುತ್ತೆ. ಆ ಥರ ಭಯಂಕರವಾದ ಬೇಡದಂಥ ಒಂದು ದುರಾತ್ಮಗಳನ್ನು ಇಟ್ಟುಕೊಂಡು ಆ ಮಂತ್ರವಾದಿ ಸಂತೋಷವಾಗಿದ್ದರು. ಅವರ ಮನಸ್ಸಲ್ಲಿ ಇದು ಏನಂದರೆ, ನಾನು ಎಲ್ಲ ಮಂತ್ರವಾದಿಗಳಿಗಿಂತಲೂ ಶ್ರೇಷ್ಠನಾಗಿರಬೇಕು, ನನ್ನನ್ನು ಅಷ್ಟೊಂದು ಫೇಮಸ್ ಆಗಿ ನನ್ನನ್ನು ಕಾಣಿಸಿಕೊಳ್ಳಬೇಕು ಅಂತೇಳಿ ಅವರು ತುಂಬ ಪ್ರಯತ್ನ ಪಡ್ತಾಯಿದ್ರು. ಅದಕ್ಕಾಗಿ ಎಷ್ಟೋ ಟೈಮ್ಗಳು ಕೂತ್ಕೊಂಡು ಮಂತ್ರ ಕಲಿಯೋದು, 10 ವರ್ಷ ಮಂತ್ರ ಕಲಿದು ಏನೇನೆಲ್ಲ ಮಾಡಿದರು. ಹಾಗೆ ಅವರು ತುಂಬ ಸಂತೋಷವಾಗಿ ನಾನು ಎಲ್ಲರಿಗಿಂತ ದೊಡ್ಡ ಮಂತ್ರವಾದಿ ಅಂತೇಳಿ ಇರುವಾಗ ಒಂದು ದಿವಸ ಒಂದು ವಿಶ್ವಾಸಿಯ ದಾರಿಯಲ್ಲಿ ಹೋಗಿದ್ರು. ಆ ವಿಶ್ವಾಸಿ ಯೇಸು ಸ್ವಾಮಿ ಅವರು ಹೇಳಿದ್ರು, ಮಾತಾಡ್ತಾ ಇರುವಾಗ ಅವರು ಹೇಳಿದ್ರು, ನೋಡೋ ಮಂತ್ರ ದೊಡ್ಡದಂತ ಹೇಳುವಾಗ ಅವರು ಹೇಳಿದ್ರು, ಯೇಸು ಸ್ವಾಮಿನೇ ನಂಬು ಅಂತ ಹೇಳುವಾಗ ಆ ಮನುಷ್ಯ ತುಂಬ ಹೀನವಾಗಿ ನಗಿದ್ರು. ಅದು ತುಂಬ ಬೇಜಾರಾಗಿ ಮಾತಾಡುವಾಗ ಈ ವಿಶ್ವಾಸಿಯಾದ ಮನುಷ್ಯನ ಏನು ಮಾಡಿದರೆ, ಅವರು ಹೋಗಿ ತನ್ನ ಸೇವಕರನ್ನು ಕರೆದುಕೊಂಡು ಬಂದರು. ಸೇವಕರನ್ನು ಕರೆದುಕೊಂಡು ಬಂದು ಅವರಿಗೆ ಹೇಳಿದರು, ನೋಡಿ ನಮ್ಮ ಸೇವಕರು ಇವರು ನಿಮಗೆ ಪ್ರಾರ್ಥನಾ ಮಾಡ್ತಾರೆ ಅಂತ ಹೇಳಿದರು. ಆವಾಗ ಈ ಮಂತ್ರವಾದಿ ಒಳಗಡೆ ಏನು ಹೇಳಿದೆ ಅಂದರೆ, ನನ್ನಷ್ಟು ದೊಡ್ಡ ಮಂತ್ರವಾದಿ ಯಾರೇ ಇಲ್ಲ, ನನ್ನ ಮುಂದೆ ಬಂದು ಬರೋರು ಯಾರೂ ನಿಲ್ಲೋದಿಲ್ಲ ಅಂತೇಳಿ ಧೈರ್ಯವಾಗಿ ಅವರು ಹೇಳಿದರು. ಸರಿ ನೀವು ಮಂತ್ರವಾದಿಗೆ ಪ್ರೇಯರ್ ಮಾಡೋಕ್ಕೆ ಬಂದಿದ್ರಲ್ಲ, ನಿಮ್ಮ ಕೈಯಲ್ಲಿ ಆಗೋದಾದರೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳಿದ್ರು. ನಿಮ್ಮ ಕೈಯಲ್ಲಿ ಆಗೋದಾದರೆ
ಒಳಗಡೆ ಬಂದು ಪ್ರಾರ್ಥನೆ ಮಾಡಿದ್ದೇವೆ. ಏನು ಅವರು ಹೇಳಿದ್ದಕ್ಕೆ ಅರ್ಥ ಅಂದರೆ, ನನ್ನ ಕೈಯಲ್ಲಿರೋ ಮಂತ್ರ, ನನ್ನ ಕೈಯಲ್ಲಿರೋ ದುರಾತ್ಮಗಳು ಬಹು ಶಕ್ತಿ ಇರೋದು, ತುಂಬ ಶಕ್ತಿ ಇರೋದು. ಅದರ ಮುಂದೆ ನೀವು ಬಂದರೆ ಸಾಯದ ಹೊರಗಡೆ ಹೋಗ್ತಿರೋ ಒಂದು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಅವರು ಅಷ್ಟು ಖುಷಿಯಾಗಿ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಆಯಿತು ಅಂದೇಳಿ ವಿಶ್ವಾಸಿಯಾದವರು ಹೋಗುವಾಗ ಅವರಿಗೆ ಸ್ವಲ್ಪ ಕಷ್ಟ ಅನಿಸಿತ್ತು. ಆವಾಗ ಹೇಳಿದ್ರು, ನೀನು ಇಲ್ಲಿ ನಿಲ್ಲಿ ಅಂದೇಳಿ ಸೇವಕನ ಒಳಗಡೆ ಹೋದರು. ಅದು ತುಂಬ ದೊಡ್ಡ ಒಂದು ರೂಮ್ ಆಗಿತ್ತು, ಅದರಲ್ಲಿ ಏನೇನೆಲ್ಲ ಇತ್ತು ಅದೆಲ್ಲ ನಿಂತುಕೊಂಡು ಈ ದೇವ ಸೇವಕನು ಪ್ರಾರ್ಥನೆ ಮಾಡಿದೆ. ದೇವರೇ ಎಂದೇಳಿ ಅನೇಕ ವಿಷಯಗಳು ಪ್ರೇಯರ್ ಮಾಡಿ ಲಾಸ್ಟ್ ಹೇಳಿದೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿರೋ ಪ್ರಕಾರ, ದೇವರೇ ಈ ದುರಾತ್ಮಗಳನ್ನೆಲ್ಲ ನಾನು ಬಂಧಿಸಿ ಪ್ರಾರ್ಥಿಸುತ್ತೇನೆ ಅಂದೇಳಿ ಪ್ರೇಯರ್ ಮಾಡಿ ಅವರು ಮುಗಿಸಿದರು. ಪ್ರಾರ್ಥನೆ ಮಾಡಿ ಮುಗಿಸಿಕೊಂಡು ಸರಿ ಅಂದೇಳಿ ಅವರು ಹೊರಗಡೆ ಹೋದರು. ಮಂತ್ರವಾದಿಗೆ ಒಂದು ಸ್ವಲ್ಪ ಬೇಜಾರಾಯಿತು. ನೋಡಿ, ಇಷ್ಟೆಲ್ಲ ಅವರು ಪ್ರೇಯರ್ ಮಾಡಿದ್ರು, ಏನೂ ಆಗಿಲ್ಲಲ್ಲ, ಅವ್ರಿಗೆ ಪ್ರೇಯರ್ ಮಾಡೋಕ್ಕಾಯ್ತಲ್ಲ ಅಂದೇಳಿ ಒಂದು ಸ್ವಲ್ಪ ಬೇಜಾರಾಯಿತು. ಆದ್ರೂ ಅವರು ಪ್ರೇಯರ್ ಮಾಡಿಕೊಂಡು ದೇವ ಸೇವಕರು ಮನೆಗೆ ಹೋದರು. ಆಮೇಲೆ ಹೋದ ಮೇಲೆ ಈ ಮಂತ್ರವಾದಿ ಮತ್ತೆ ಮಂತ್ರ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು ಚಿಕ್ಕ ಮಂತ್ರಗಳು ಫಲಿಸದ ಹೋಯಿತು. ಯಾವುದೇ ಮಾಡಿ ನೋಡಿದ್ರು ಯಾವುದು ಫಲಿಸ್ತಾ ಇಲ್ಲ. ಆವಾಗ ಅದನ್ನು ಹುಡುಕಿ ಮತ್ತೆ ದೇವಸೇವಕರ ಹತ್ರ ಹೋಗ್ತಾ ಇದೆ. ಅಲ್ಲ ನೀವು ಒಂದು ಅಲ್ಲಿ ಪ್ರೇಯರ್ ಮಾಡಿದ್ರಲ್ಲ, ಈಗ ನಾನೊಂದು ಚಿಕ್ಕ ಮಂತ್ರ ಮಾಡಿದ್ರೂ ಕೂಡ ಫಲಿಸ್ತಾ ಇಲ್ಲ, ಯಾಕೆ ಅಂತ ಕೇಳುವಾಗ ದೇವಸೇವಕರು ಹೇಳಿದ್ರು, ನೀನು ನೋಡು, ಇನ್ನು ಯಾವುದೇ ಚಿಕ್ಕದಂದಲ್ಲ ದೊಡ್ಡ ಮಂತ್ರ ಕೂಡ ಮಾಡಿ ನೋಡು, ಯಾವುದೂ ಫಲಿಸಲ್ಲ. ಅದೆಲ್ಲ ದುರಾತ್ಮಗಳು ನಾನು ಯೇಸು ನಾಮದಲ್ಲಿ ಅದನ್ನೆಲ್ಲ ಹೊರಗಡೆ ಹೋಗು ಅಂತ ಹೇಳಿದೆ, ಅದೆಲ್ಲ ಹೊರಟು ಹೋಗಿದೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆಮೇಲೆ ಆ ಮಂತ್ರವಾದಿ ಯಾವಾಗಲೂ ಅವರು ದೇವರನ್ನು ನಂಬ್ತಾ ಇಲ್ಲ. ಮತ್ತೆ ಮನೆಗೆ ಹೋಗಿ ಮತ್ತು ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರ ಮಂತ್ರವಿಧಿಗಳು ಯಾವುದು ಫಲಿಸ್ತಾ ಇಲ್ಲ. ಆಗ ಅವನು ಹೋಗಿ ಸೇವಕರ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ನೋಡಿ, ನನಗೆ ಯೇಸು ಸ್ವಾಮಿ ಬೇಕು. ಯಾಕಂದರೆ ನಾನು ಎಲ್ಲರಿಗಿಂತ ದೊಡ್ಡ ಮಂತ್ರವಾದಿ ಆಗಬೇಕಂತ ಅನಿಸಿಕೊಂಡು ಹೇಳಿದ್ರೆ ನನ್ನ ಮುಂದೆ ಯಾರೂ ನಿಲ್ಲಬಾರ್ದು. ಆದರೆ ಈಗ ನೋಡಿದರೆ ಯೇಸು ಸ್ವಾಮಿ ನನ್ನ ಮುಂದೆ ಬಹಳ ಬಲವಾಗಿ ಕಾಣಿಸ್ತಾ ಇದ್ದರೆ ಯೇಸು ಸ್ವಾಮಿನೇ ನನಗೆ ಬೇಕು. ಯೇಸು ಸ್ವಾಮಿಯನ್ನು ಆಳು ಮಾಡಲಿಕ್ಕೆ, ಯೇಸು ಸ್ವಾಮಿ ಮುಂದೆ ನಿಲ್ಲಲಿಕ್ಕೆ ಒಂದು ಶಕ್ತಿ ಆಗೋದಿಲ್ಲಾದರೆ ಯೇಸುವಿನೇ ನನಗೆ ಬೇಕಂದೇಳಿ ಆ ಮಂತ್ರವಾದಿ ಯೇಸು ಸ್ವಾಮಿನ ಸ್ವೀಕರಿಸಿಕೊಂಡು ಈಗ ಆ ಮಂತ್ರವಾದಿ ಈಗ ದೇವರ ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಯಾಕೆ ಹೇಳಿದ್ರೆ ನಾವು ಒಂದು ವೇಳೆ ತಿಳ್ಕೊಳ್ಬೋದು, ನಮ್ಮ ದೇವರು ಶಕ್ತಿ ಇಲ್ಲ, ನಮ್ಮ ದೇವರಿಗೆ ಬಲ ಇಲ್ಲ, ಅನೇಕ ವಿಷಯಗಳು ನಡೀತಾ ಇರುವಾಗ, ಕಷ್ಟಗಳು ಕಾಣುವಾಗ, ಜನರೆಲ್ಲ ಹಿಂಸೆ ಕೊಡುವಾಗ ನಾವೇನು ತಿಳ್ಕೊಳ್ತೀರಾ? ದೇವರು ಹೇಳಿದ್ದಾರೆ, ಒಂದು ಕೆನ್ನೆ ಹೊಡೆದರೆ ಮತ್ತೊಂದು ಕೆನ್ನೆ ತೋರಿಸಿರಿ, ನೀವು ಪ್ರೀತಿ ತೋರಿಸಿರಿ, ಕರುಣೆ ತೋರಿಸಿರಿ, ದಯೆ ತೋರಿಸಿರಿ ಅಂತೇಳಿ ಹೇಳುವಾಗ, ಅಯ್ಯೋ ನಮ್ಮ ದೇವರಿಗೆ ಏನು ಶಕ್ತಿ ಇಲ್ಲ ಅಂತ ನೀವು ತಿಳಿದುಕೊಳ್ಳಬೇಡಿರಿ. ಈ ಭೂಲೋಕದಲ್ಲಿರುವ ಎಲ್ಲ ಶಕ್ತಿಗಳಿಗಿಂತಲೂ ಮಹತ್ತಾದ ಬಲವಾದ ಶಕ್ತಿ ನಮ್ಮ ಕರ್ತನ ಶಕ್ತಿ. ಹಲ್ಲೆಲೂಯಾ. ಲೋಕದಲ್ಲಿರುವುದಕ್ಕಿಂತ ನಮ್ಮಲ್ಲಿರುವ ಯೇಸು ಕ್ರಿಸ್ತನು ದೊಡ್ಡವನು. ಹಲ್ಲೆಲೂಯಾ. ನೀವು ನಂಬುತ್ತೀರಾ? ಹಲ್ಲೆಲೂಯಾ. ಯಾವ ಶಕ್ತಿಯನ್ನು ನೋಡಿ, ಯಾವ ಗಾಳಿಯಾಗಲಿ, ಯಾವ ಬಿರುಗಾಳಿಯಾಗಲಿ, ಯಾವ ಭಯಂಕರವಾದ ಸುನಾಮಿಯಾಗಲಿ, ಯಾವ ಭಯಂಕರವಾದ ಕೊರೋನಾವಾಗಲಿ, ಯಾವ ರೀತಿಯೆಲ್ಲ ಅಶುದ್ಧ ಬಂಧನಗಳನ್ನು ನೋಡಿ ದೇವರ ಮಕ್ಕಳು ಭಯಪಡಬೇಕಾಗಿಲ್ಲ. ಯಾಕೆಂದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡುವ ಒಂದು ಸರ್ವಶಕ್ತನಾದ ಕರ್ತನು ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಮುಂಚಿತವಾಗಿ ನಿಜವಾದ ಘಟನೆ ಈಗಲೂ ಅವರು ಬದುಕಿದ್ದಾರೆ. ಯಾಕೆ ಹೇಳಿದೆ ಅಂದರೆ, ಅನೇಕ ಮಂತ್ರವಾದಿಗಳು ಎಲ್ಲರಿಗಿಂತ ದೊಡ್ಡವರಾಗಬೇಕಂತ ತಿಳ್ಕೊಂಡು ಹೋಗಿ ನೋಡುವಾಗ ಅವರಿಗೆಲ್ಲ ದೊಡ್ಡವನಾಗಿ ಯೇಸು ಸ್ವಾಮಿಯನ್ನು ಕಾಣಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನನಗೂ ನಿಮಗೂ ಕಾಣಿಸ್ತಾ ಇತ್ತಾ? ಹಾಗಾದರೆ ತಿಳ್ಕೊಳ್ಳಿ, ನಮ್ಮ ದೇವರು ಸರ್ವಶಕ್ತನು, ರಾಜಾದಿರಾಜನು, ಮಹಿಮೆಯುಳ್ಳ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವನು. ಯಾರೋ ಏನೋ ಹೇಳಿದೆ ಅಂತೇಳಿ ನಮ್ಮ ದೇವರ ಪ್ರಭಾವವು ಕುಂದಿ ಹೋಗುವುದಿಲ್ಲ, ಕಡಿಮೆಯಾಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ವಾಕ್ಯವನ್ನು ಓದಿದಿರಲ್ಲ, ನನ್ನ ಹೃದಯವು ಕುದಿಯುತ್ತಾ ಇದೆ ಎಂದ 8ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದಿದೆ. ಒಂದು ಸಲ ಓದಿಕೊಳ್ಳೋಣ. ಸೆಗರಿಯ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 2ನೇ ವಾಕ್ಯ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಚಿಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ, ಅತಿರೋಷಗೊಂಡು ಕುದಿಯುತ್ತೇನೆ. ಹಲ್ಲೆಲೂಯಾ. ನೋಡಿ, ಚಿಯೋನಿಗೆ ಅವಮಾನವಾಯಿತಲ್ಲ ಅಂತ ನನ್ನ ಹೃದಯ ಕುದಿಯುತ್ತಾ ಇದೆ ಅಂತ ಹೇಳ್ತಾ ಇದೆ. ಹಲ್ಲೆಲೂಯಾ. ಕರ್ತನು ಎಷ್ಟು ಒಳ್ಳೆಯವರಾಗಿದ್ದಾರೆ. 14ನೇ ವಾಕ್ಯ ಓದಿದರೆ ಗೊತ್ತಾಗುತ್ತೆ. 14ನೇ ವಾಕ್ಯ. ನಿಮ್ಮ ಪಿತೃಗಳು ನನಗೆ ಸಿಟ್ಟೆಬ್ಬಿಸಿದಾಗ ನಿಮಗೆ ಕೇಡು ಮಾಡಬೇಕೆಂದು ನಾನು ನಿಷ್ಕರುಣಿಯಾಗಿ ಸಂಕಲ್ಪಿಸಿದಂತೆ ಈ ಕಾಲದಲ್ಲಿ ಯೆರೂಸಲೇಮಿಗೂ ಯಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ.
ನೋಡಿರಿ, ನಿಮ್ಮ ಪಿತೃಗಳು ನನಗೆ ಕೋಪ ಹುಟ್ಟಿಸುವಾಗ ನಾನು ನಿಮಗೆ ಕೇಡು ಮಾಡಬೇಕೆಂದು ತೀರ್ಮಾನ ಮಾಡಿದೆ. ಹಾಲೆಲೂಯ. ದೇವರ ನೋಡಿ, ಯೆರೂಸಲೇಮಿಗೋಸ್ಕರ ನಾನು ಬಹಳವಾಗಿ ಕುದಿಯುತ್ತೇನೆ. ನನಗೆ ಅವಮಾನವಾಯಿತಲ್ಲ. ಈಗ ದೇವರ ಆಲಯವಾಗಿರುವ ನಾವು, ಹಾಲೆಲೂಯ, ಅದರಲ್ಲಿ ದೇವರ ಆಲಯ ಕಟ್ಟೋದ್ರ ಬಗ್ಗೆ ಹೇಳ್ತಾ ಇರೋದು, ಯೆರೂಸಲೇಮ್ ಬಗ್ಗೆ, ಇಸ್ರೇಲ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಆದರೆ ನಾವೀಗ ದೇವರ ಪ್ರೀತಿ ಬಗ್ಗೆ, ದೇವರು ನಮ್ಮ ಮೇಲೆ ಇಟ್ಟಿರುವ ಆ ಒಂದು ಕರುಣೆ ಬಗ್ಗೆ, ಮತ್ತು ನಮಗಾಗಿ ಯಾರೋ ದ್ರೋಹ ಮಾಡಿದರೆ ಅವರ ಮೇಲೆ ದೇವರು ಮಾಡುವ ಆ ಒಂದು ರೋಷ ಬಗ್ಗೆನೇ ನಾವು ಹೇಳಲಿಕ್ಕೆ ಇಷ್ಟಪಡೋದು. ಹಾಲೆಲೂಯ. ನಮ್ಮ ದೇವರು ನಮ್ಮನ್ನೊಂದು ಆಲಯವಾಗಿ ಇಟ್ಟುಕೊಂಡಿದ್ದಾರೆ. ನಾವು ದೇವರ ಆಲಯವಾಗಿದ್ದೀರಾ. ಹಾಲೆಲೂಯ. ಆದರೆ ಆಲಯವನ್ನು ಕೆಡಿಸುವಾಗ, ಆಲಯದಲ್ಲಿ ದೇವರಿಗೆ ಮೆಚ್ಚುಗೆಯಿಲ್ಲದ ಕಾರ್ಯಗಳನ್ನು ಮಾಡುವಾಗ ದೇವರು ಕೋಪಗೊಳ್ಳುತ್ತಾರೆ. ಹಾಲೆಲೂಯ. ದೇವರು ಕೋಪಗೊಂಡು ನಮ್ಮನ್ನು ದುಷ್ಟನಿಗೆ, ದುಷ್ಕೃತ್ಯಗಳಿಗೆ, ಮತ್ತು ರೋಗಗಳಿಗೆ, ಬಾಧೆಗಳಿಗೆ, ಕಷ್ಟಗಳಿಗೆ ಒಪ್ಪಿಸಿಬಿಡುತ್ತದೆ. ಆಮೇಲೆ ನಾವು ಅದರಲ್ಲಿದ್ದುಕೊಂಡು ದೇವರೇ ಸಹಾಯ ಮಾಡು ಅಂತ ಕೇಳಿಕೊಳ್ಳುವಾಗ ದೇವರು ಅದರಿಂದ ಬಿಡಿಸಿ ಕನಿಕರ ಪಡುತ್ತಿರುವ ವಾಕ್ಯದಲ್ಲಿ ಹೇಳುತ್ತಾ ಇದೆಯಲ್ಲ, ಮೇಲು ಮಾಡಬೇಕೆಂದ ಹೊಸ ಸಂಕಲ್ಪ ಇಟ್ಟಿದ್ದೇನೆ. ಹಾಲೆಲೂಯ. ಕೇಡು ಮಾಡಬೇಕೆಂದು ನಾನು ಯಾವ ರೀತಿಯಲ್ಲಿ ಸಂಕಲ್ಪಿಸಿದೆಯೋ ಅದೇ ರೀತಿಯಾಗಿ ನಿಮಗೆ ಮೇಲು ಮಾಡಬೇಕೆಂದ ಒಳ್ಳೆ ಸಂಕಲ್ಪವನ್ನು ಇಟ್ಟಿದ್ದೇನೆ. ಹಾಲೆಲೂಯ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ಕಷ್ಟ ಬರುವಾಗ ನಾವು ಕೇಳ್ತೀರಾ, ಅಯ್ಯೋ ಯಾಕೆ ಕಷ್ಟ ಅಂತ ಹೇಳ್ತೀರಾ. ಈಗ ನಮ್ಮ ಸುತ್ತಲೂ ನಡೆಯೋ ಅನೇಕ ಕಾರ್ಯಗಳು ನೋಡಿದರೆ, ದೇವರ ಆಲಯಗಳಲ್ಲಿ ನಡೆಯೋದು, ದೇವರ ಸೇವಕರಿಗೆ ಕಷ್ಟ, ದೇವರ ಆಲಯಗಳಲ್ಲಿ ಒಡೆದಾಗ್ತಾ ಇದ್ದಾರೆ, ತುಂಬ ಇಕ್ಕಟ್ಟುಗಳು ಬರ್ತಾ ಇದೆ. ಆದರೆ ಒಂದು ಸಮಯ ನಾವು ಏನು ಮಾಡಿದೆ ಅಂದರೆ, ಸ್ವಲ್ಪ ದೇವರಿಂದ ಎಲ್ಲ ಸರಿಯಾಗಿರುವಾಗ ದೂರ ಹೋಗ್ತೀರಾ. ಹಾಲೆಲೂಯ. ಎಲ್ಲ ಸರಿ ಆಯ್ತಲ್ಲ, ಎಲ್ಲ ಚೆನ್ನಾಗಿದೆಯಲ್ಲ, ಇನ್ನು ಪರವಾಗಿಲ್ಲ ಅಂತ ನಾವು ಯಾವಾಗ ತಿಳ್ಕೊಳ್ತೀರೋ ಆವಾಗ ದುರಾತ್ಮನ ಕ್ರಿಯೆಗಳು ಶುರುವಾಗುತ್ತದೆ. ಹಾಲೆಲೂಯ. ಆ ತಕ್ಷಣವೇ ದೇವರು ಸುಮ್ಮನಿದ್ದು ಬಿಡುತ್ತಾರೆ. ಕೇಡು ಮಾಡುವಾಗಲೂ ದೇವರು ಕೇಡಿಗೆ ಒಪ್ಪಿಸಿ ಬಿಡುತ್ತಾರೆ ಅಂತ ದೇವರ ವಾಕ್ಯ. ಹಾಲೆಲೂಯ. ಆದರೆ ಮತ್ತೆ ನಾವು ಪ್ರಾರ್ಥಿಸುವಾಗ, ದೇವರೇ ಕಷ್ಟ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಇದು ಭಯಂಕರ ಕಠಿಣ, ದೇವರೇ ಅವಮಾನ ಬರುತ್ತಾ ಇದೆ, ನಿನ್ನ ನಾಮಕ್ಕೆ ಮಹಿಮೆ ಇಲ್ಲದ ಕಾರ್ಯ ನಡೀತಾ ಇದೆ ಅಂತ ಹೇಳುವಾಗ ಮಹಾಕರುಣೆಯುಳ್ಳ ದೇವರು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಿಮಗೆ ಕೇಡು ಮಾಡಲಿಕ್ಕೆ ನಾನು ಒಪ್ಪಿಸಿ ಬಿಟ್ಟಿದೆಯೋ ಅದೇ ರೀತಿಯಲ್ಲಿ ನಿಮಗೆ ಮೇಲು ಮಾಡಲಿಕ್ಕಾಗಿ ಒಂದು ಹೊಸ ಸಂಕಲ್ಪ ಇಡುತ್ತೇನೆ. ಹಾಲೆಲೂಯ. 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 ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ದೇವರು ಯಾವತ್ತೂ ಕೈ ಬಿಡುವುದಿಲ್ಲ. ನಮ್ಮನ್ನು ದೇವರು ಯಾವತ್ತೂ ನೀನು ಬೇಡ ಅಂತ ಹೇಳಿದ್ರು ಕೂಡ ನಾವು ಯಾವಾಗ ದೇವರೇ ನನಗೆ ಸಹಾಯ ಮಾಡು ಅಂತ ಕೇಳ್ತೀರೋ ಆ ಸಮಯದಲ್ಲಿ ದೇವರು ತಾನಿಟ್ಟಿರುವ ಆ ನಿರ್ಣಯವನ್ನು ತಿದ್ದಿಸಿಕೊಂಡು ಚೇಂಜ್ ಮಾಡಿಕೊಂಡು ನಮಗೆ ಮೇಲು ಮಾಡಲಿಕ್ಕೆ ಕೈ ಬರ್ತಾ ಇದ್ದಾರೆ. ಹಾಲೆಲೂಯ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ವಾಕ್ಯದಲ್ಲಿ ನೋಡಿದ ಪ್ರಕಾರ ಚೀಯೋನನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ. ಹಾಲೆಲೂಯ. ನಾವು ತಿಳ್ಕೊಳ್ಬೋದು, ಎಲ್ಲ ನಡೆಯುವಾಗಲೂ ದೇವರು ಸುಮ್ಮನೆ ಇದ್ದು ಬಿಟ್ಟಿದ್ದಾರಲ್ಲ, ದೇವರಿಗೆ ಏನೋ ಬೇಜಾರೇ ಇಲ್ಲಲ್ಲ ಅಂತ ನಾವು ತಿಳ್ಕೊಳ್ಬೋದು. ಆದರೆ ದೇವರ ಹೃದಯ ಕುದಿಯುತ್ತಾ ಇದೆ ಎಂದು ದೇವರ ವಾಕ್ಯ. ಹಾಲೆಲೂಯ. ದೇವರ ನಾಮಕ್ಕೆ ಅವಮಾನವಾಗುವಾಗ ಪರಲೋಕದಲ್ಲೊಂದು ಕಾರ್ಯ ನಡೆಯುತ್ತಾ ಇದೆ ನೋಡಿ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಅವರು ಯಾವಾಗ ಅದು ಪಶ್ಚಾತ್ತಾಪಪಟ್ಟು ದೇವರೇ ನಮ್ಮಲ್ಲಿ ಮಿಸ್ಟೇಕ್ ಆಯಿತು ಎಂದು ಒಪ್ಪಿಕೊಳ್ಳುತ್ತಾರೋ ದೇವರು ಮೇಲು ಮಾಡಲಿಕ್ಕಾಗಿ ಕಾರ್ಯ ಮಾಡಲಿಕ್ಕೆ ಶುರು ಮಾಡ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ತಿಳಿದುಕೊಳ್ಳಿರಿ, ಈ ಭೂಲೋಕದಲ್ಲಿರುವ ಎಲ್ಲರಿಗಿಂತಲೂ ನಮ್ಮ ಕರ್ತನು ದೊಡ್ಡವರಾಗಿದ್ದಾರೆ. ಈ ಭೂಲೋಕದಲ್ಲಿ ಯಾವ ಶಕ್ತಿಗೂ ಮಾಡಲಿಕ್ಕಾಗದ ಕಾರ್ಯಗಳು ಮಾಡಲಿಕ್ಕೆ ಸರ್ವಶಕ್ತರಾದ ಕರ್ತನಿಗೆ ಆಗುತ್ತೆ. ಹಾಲೆಲೂಯ. ನಿಮಿಷದಲ್ಲಿ ಒಂದು ವಿಷಯವನ್ನು ನಿಲ್ಲಿಸಿ ಬಿಡಲಿಕ್ಕೂ, ಒಂದು ನಿಮಿಷದಲ್ಲಿ ಭಯಂಕರವಾದೊಂದು ಕಾರ್ಯ ಶುರು ಮಾಡಲಿಕ್ಕೂ ನಮ್ಮ ಕರ್ತನಿಗೆ ಆಗುತ್ತೆ. ಹಾಲೆಲೂಯ. ಹಾಲೆಲೂಯ. ನಮ್ಮ ದೇವರು ನೆನೆಸಿಕೊಂಡಿದ್ರೆ, ನಾವು ಆರಾಧಿಸೋ ದೇವರು ನೆನೆಸಿಕೊಂಡಿದ್ರೆ ಅದು ನಮ್ಮದು ಅಂತ ಹೇಳೋದಕ್ಕೆಲ್ಲ ಆಗೋದು. ಈ ಭೂಮಿ ಆಕಾಶ ಸಮಸ್ತ ಉಂಟು ಮಾಡಿ ದೇವರಿಗೆ ಎಲ್ಲವೂ ಮಾಡಲಿಕ್ಕೆ ಶಕ್ತಿ ಇದೆ ಎಂದು ತಿಳಿದುಕೊಳ್ಳಿರಿ. ಹಾಲೆಲೂಯ. ಅನೇಕ ಕಾರ್ಯಗಳು ನಡೆಯುವಾಗ ದೇವರ ವಾಕ್ಯ ಹೇಳುತ್ತಾ ಇದೆ, ದೇವರಾತ್ಮನ ಹೇಳುತ್ತಾ ಇದೆ, ಅಯ್ಯೋ ನಮ್ಮ ದೇವರು ಏನು ಹಿಂಗಿದಾರಲ್ಲ, ನಾವಿಷ್ಟು ಕಷ್ಟಪಡ್ತಾ ಇದೀವಲ್ಲ, ದೇಶದಲ್ಲಿ ಇಷ್ಟೆಲ್ಲ ಗಲಿಬಿಲಿ ಆಗ್ತಾ ಇದೆಯಲ್ಲ, ದೇವರು ಸುಮ್ಮನೆ ಇದ್ದಾರಲ್ಲ, ದೇವರಿಗೇನೋ ಶಕ್ತಿ ಇಲ್ವೋ ಏನೋ ಅಂತ ನೀವು ತಿಳ್ಕೊಳ್ಬೇಡಿ. ಹಾಲೆಲೂಯ. ನಮ್ಮ ದೇವರು ನಿಧಾನನೇ ಕಾರ್ಯ ಮಾಡೋದು. ಸಮಾಧಾನ ಪ್ರಿಯನಾದ ನಮ್ಮ
ಕರ್ತನು ಸಮಾಧಾನ ಪ್ರಭು. ಹಲ್ಲೆಲೂಯ. ಯಾರಿಗೂ ಹೋಗಿ ಯಾವ ತೊಂದರೆಗಳು ಮಾಡದಂದ ನಮ್ಮ ಪ್ರೀತಿ ಸ್ವರೂಪನಾದ ಕರ್ತನು ಸಮಯ ಕೊಟ್ಟಿರುತ್ತಾರೆ. ಹಲ್ಲೆಲೂಯ. ಒಂದು ಸಮಯ ನಮಗಾಗಿ ಇಟ್ಟಿರುತ್ತಾರೆ, ಬೇರೆಯವರಿಗಾಗಿ ಇಟ್ಟಿರುತ್ತಾರೆ, ತೊಂದರೆ ಕೊಡುವವರಿಗಾಗಿ ಇಟ್ಟಿರುತ್ತಾರೆ, ಅವಮಾನ ಪಡಿಸುವವರಿಗಾಗಿ ಇಟ್ಟಿರುತ್ತಾರೆ. ಸ್ವಲ್ಪ ಸಮಯ ಅವರಿಗೆ ಕೊಟ್ಟಿರುತ್ತಾರೆ. ಆ ಕೊಟ್ಟಿರುವ ಸಮಯದಲ್ಲಿ ದೇವರು ಸುಮ್ಮನೆ ಇರುತ್ತಾರೆ. ನೀವು ಮಾಡಲಿಕ್ಕಿರೋದು ಮಾಡು, ನಾನು ಆಮೇಲೆ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ದೇವರು ನಮಗೋಸ್ಕರ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಸ್ವಲ್ಪ ಸಮಯ ನಮ್ಮನ್ನು ಬೇಜಾರಾಗಿ ಕೇಳಿಗೆ ಒಪ್ಪಿಸಿದರು, ಆಮೇಲೆ ತುಂಬ ಪ್ರೀತಿಯಿಂದ ಮೇಲು ಮಾಡಲಿಕ್ಕೆ ಎದ್ದು ಬರುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಅದಕ್ಕೆ ಒಂದು ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. 2 ವರ್ಷಗಳ ಪುಸ್ತಕದಲ್ಲಿ 19ನೇ ಅಧ್ಯಾಯ 19ನೇ ವಾಕ್ಯ. 2 Kings chapter 19 verse 19. ಯೆಹೋವನೇ ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯ. ಹಿಸ್ಕಿಯ ರಾಜನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಹಿಸ್ಕಿಯ ರಾಜನು ಅರಸನಾಗಿ ಬರುವಾಗ ದೇವರಿಗೆ ತುಂಬ ಇಷ್ಟವಾದ ಕಾರ್ಯಗಳನ್ನು ಮಾಡಿ ದೇವರ ಜೊತೆಯಾಗಿ ನಡೆಯುತ್ತಾ ಇದ್ದಾರೆ. ಆದರೆ ದೇವರ ಜೊತೆಯಲ್ಲಿ ಆ ದೇವರ ಸೇವಕನಾಗಿ ಅವರು ಇರುವಾಗಲೂ ಬೇರೆ ದೇಶದವರು ಬಂದು ಅವರಿಗೆ ಹಿಂಸೆಗೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಹಿಂಸೆ ಕೊಡುವಾಗ ಅವರು ಒಂದೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನಾವು ನಿಮ್ಮಲ್ಲಿ ದೃಷ್ಟಿಸಿ ನಿಮಗಾಗಿ ಪ್ರಾರ್ಥಿಸಿ ನಿಮ್ಮ ಸಹಾಯಕ್ಕಾಗಿ ಕೇಳ್ಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಯುದ್ಧಕ್ಕಾಗಿ ಎಲ್ಲ ಸಿದ್ಧತೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ಆ ಥರ ಸಮಯಗಳಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನಿಮ್ಮ ಸಹಾಯ ನಾವು ಕೇಳ್ಕೊಳ್ತೀವಿ. ಆಗ ಒಂದು ವಾಕ್ಯ ಬೆನ್ಹದದಿಂದ ಅರಸನು ಹೇಳೋದೈತೆ. 18ನೇ ಅಧ್ಯಾಯ 35-36 ವಾಕ್ಯದಲ್ಲಿ ರಾಜನು ಈ ಹಿಸ್ಕಿಯ ರಾಜನ ಬಗ್ಗೆ ಹೇಳುವುದು ಮಾತಿದೆ. ಯಾವ ಜನಾಂಗದ ದೇವತೆಯಾದರೂ ತನ್ನ ದೇಶವನ್ನು ನನ್ನ ಕೈಯಿಂದ ಬಿಡಿಸಲಾಗದೆ ಹೋದ ಮೇಲೆ ಯೆಹೋವನು ಯೆರೂಸಲೇಮನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡುವನೋ ಅನ್ನುತ್ತಾನೆ ಎಂದು ಹೇಳಿದನು. ಆ ಸೇನಾಪತಿಗಳಿಗೆ ಯಾವ ಉತ್ತರವನ್ನು ಕೊಡಬಾರದೆಂದು ಅರಸನು ತನ್ನ ಪ್ರಜೆಗಳಿಗೆ ಆಜ್ಞಾಪಿಸಿದ್ದರಿಂದ ಅವರು ಸುಮ್ಮನಿದ್ದರು, ಏನೂ ಅನ್ನಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿರಿ, ಆ ರಾಜನು ಬಂದು ತುಂಬ ಅಹಂಕಾರದಿಂದ ಮಾತಾಡ್ತಾ ಇದ್ದಾರೆ. ಯಾವುದಾದರೂ ದೇವರುಗಳು ನನ್ನ ಕೈಯಿಂದ ಯಾವ ದೇಶವನ್ನಾದರೂ ಬಿಡಿಸಿದೆಯಾ? ಯಾವ ದೇಶವೂ ಯಾರಿಂದಲೂ ನನ್ನ ಕೈಯಿಂದ ಬಿಡಿಸಲಿಕ್ಕಾಗಲಿಲ್ಲ. ಅದರಿಂದ ಇಸ್ರೇಲ್ ಜನರೇ, ಯೆಹೂದ ಜನರೇ, ದೇವರ ಮಕ್ಕಳೇ, ನಿಮ್ಮನ್ನು ಕೂಡ ಬಿಡಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ. ನೀವು ನನಗೆ ಸರೆಂಡರ್ ಮಾಡಿಕೊಳ್ಳಿ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಆತನು ಇವರೆಲ್ಲ ಯುದ್ಧ ಸನ್ನದ್ಧರಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಈ ಮನುಷ್ಯನ ಬಾಯಿಂದ ಬರುವ ಮಾತುಗಳು ದೇವರು ಕೇಳಿಸ್ತಾ ಇದ್ದಾರೆ. ಹಲ್ಲೆಲೂಯ. ಈ ಮನುಷ್ಯನು ಹೇಳುವ ಮಾತು ದೇವರು ಕೇಳಿಸ್ಕೊಳ್ತಾ ಇದ್ದಾರೆ. ಅರಸನು ಬಹುಶಕ್ತಿಯಿಂದ ಬಂದಿದೆ, ಅಧಿಕಾರದಿಂದ ಬಂದಿದೆ, ಅವ್ರಿಗೇನು ಕೊರತೆ ಇಲ್ಲ, ಅವರಲ್ಲಿ ತುಂಬ ಸೈನ್ಯಗಳಿದೆ. ಅವರು ಎಲ್ಲ ದೇಶಗಳಲ್ಲೂ ಹೋಗಿ ಹಿಡಿಲಿಕ್ಕೆ ಹೋಗುವಾಗ ಆ ದೇಶಗಳೆಲ್ಲ ಅವರಿಗೆ ಅಧೀನವಾಯಿತು. ಅದರಿಂದ ಅವರಿಗೆ ತುಂಬ ಧೈರ್ಯ. ಏನು ಧೈರ್ಯ ಅಂದರೆ, ನಮ್ಮಲ್ಲಿರುವ ಶಕ್ತಿಯಿಂದ ಯಾರನ್ನು ಬೇಕಾದರೂ ಸೋಲಿಸಬಹುದು. ಹಲ್ಲೆಲೂಯ. ನಮ್ಮ ಮುಂದೆ ಯಾರು ಬಂದರೂ ನಿಲ್ಲುವುದಿಲ್ಲ. ನಾವು ಅಷ್ಟು ಶಕ್ತರಾಗಿದ್ದೀವಿ, ಅಷ್ಟು ಪವರ್ಫುಲ್ ಆಗಿದ್ದೀವಿ ಅಂತೇಳಿ ಆ ರಾಜನು ತುಂಬ ಧೈರ್ಯವಾಗಿ ಮಾತಾಡ್ತಾ ಇದೆ. ಎಷ್ಟೋ ದೇಶಗಳ ನಾವು ಹಿಡಿಲಿಕ್ಕೆ ಹೋಗಿದೆ, ಎಷ್ಟೋ ದೇಶಗಳನ್ನು ಹಿಡಿದಿದೆ. ಅವರ ದೇವರುಗಳು ಬಂದು ನಮ್ಮ ಕೈಯಿಂದ ಅವರನ್ನು ತಪ್ಪಿಸಲಿಲ್ಲ. ಅದರಿಂದ ನಿಮ್ಮನ್ನು ಕೂಡ ತಪ್ಪಿಸಲಿಕ್ಕೆ ನಿಮ್ಮ ದೇವರಿಗೆ ಆಗುವುದಿಲ್ಲ. ಅದೊಂದು ಕೆಲಸ ಮಾಡು, ನಾನು ಹೇಳುವುದರ ಕೇಳು ಎಂದು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿರಿ, ದೇವರಿಗೆ ವಿರುದ್ಧವಾಗಿ ಬರುವ ಮಾತುಗಳು ಕೇಳಿಸಿಕೊಳ್ಳುವುದು ದೇವರಿದ್ದಾರೆ. ಹಲ್ಲೆಲೂಯ. ನಾವು ಹೇಳಬಹುದು, ಅಯ್ಯೋ ನನಗೆ ಹೇಳುವ ಮಾತುಗಳು ಎಂತೆಂಥ ಮಾತು ನಮ್ಮ ದೇವರಿಗೆ ಹೇಳಿದೆ, ಹಾಗೆ ಹೇಳಿದೆ ಎಂದು ಹೇಳಬಹುದು. ಆದರೆ ಎಲ್ಲವನ್ನು ಲೆಕ್ಕ ಮಾಡಿ ಬರೆದಿಟ್ಟು ಕೇಳಿಸಿಕೊಳ್ಳುವುದು ದೇವರಿದ್ದಾರೆ ಎಂದು ಮರೆಯಬೇಡಿ. ಹಲ್ಲೆಲೂಯ. ಸದ್ಯಕ್ಕೆ ಏನೂ ಆಗಿಲ್ಲ, ಏನೂ ನಡೆದಿಲ್ಲ ಅಂತೇಳಿ ನೀವು ಭಯಪಡಬೇಡ. ನಮ್ಮ ದೇವರು ದೀರ್ಘಶಾಂತಿಯಿಂದ ಕಾಯ್ತಾ ಇರುವ ದೇವರು. ಹಲ್ಲೆಲೂಯ. ಆದರೆ
ದೇವರು ಹೇಳುತ್ತಾ ಇದ್ದಾರೆ, ನನ್ನ ಹೃದಯ ಅವಮಾನವಾಯಿತಲ್ಲ ಅಂದಲ್ಲಿ ಕುದಿಯುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ವಿರುದ್ಧವಾಗಿ ಮಾತಾಡಿ ಮಾತಾಡಿ ಮೇಲಕ್ಕೆ ಹೋಗುವಾಗ ಒಂದು ಕುದಿಯುವ ಹೃದಯ ಪ್ರಪಂಚ ಸೃಷ್ಟಿಕರ್ತನಿಗೆ ಇದೆ ಅಂತ ಅರ್ಥಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತಾನು ಎದ್ದಿದ್ರೆ ತನ್ನ ಶತ್ರುಗಳೆಲ್ಲ ಚೆದರಿ ಹೋಗುವುದು. ಹಲ್ಲೆಲೂಯಾ. ಈಗ ನೋಡಿರಿ, ದೇವರು ಅಷ್ಟೆಲ್ಲ ಇವನು ಮಾತಾಡಿಕೊಂಡು ತುಂಬ ಅವರಿಗೆ ಭಯಪಡಿಸ್ತಾ ಇದ್ದಾರೆ, ಜನರಿಗೆ ಭಯಪಡಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನೀವು ಏನು ಮಾತಾಡಕ್ಕೆ ಹೋಗಬೇಡ ಅಂತೇಳಿ ರಾಜನವರಿಗೆ ಸಮಾಧಾನ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹೆದರಿಸಿ ಹೆದರಿಸಿ ಅವರನ್ನು ದೂರ ಮಾಡಲಿಕ್ಕೆ, ದೇವರಿಗೆ ದೂರ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾವು ದೇವರನ್ನೇ ಆಚರಿಸಿಕೊಳ್ಳೋಣ, ನಾವು ಯಾವ ಮಾತು ಕೇಳಬೇಡ, ಅವರಿಗೆ ತಿರುಗಿನೂ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ದೇವರು ಮಾಡಿದ ಅದ್ಭುತ ಬಗ್ಗೆ 2 ಅರಸುಗಳ ಪುಸ್ತಕದಲ್ಲಿ 19ನೇ ಅಧ್ಯಾಯ 35-36 ವಾಕ್ಯಗಳಲ್ಲಿದೆ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಪಾಳೆಯ ತುಂಬ ಎಣೆಗಳಿದ್ದವು. ಆಗ ಅವರ ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. 32ನೇ ವಾಕ್ಯಗಳು ಓದಿಕೊಳ್ಳೋಣ. ಅವನು 1 ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದ್ರಾಮೇಲೆಕ್, ಸರೇಚರ್ ಎಂಬವರು ಅವನನ್ನು ಕತ್ತಿಯಿಂದ ಕೊಂದು ಅರರಾಟ್ ದೇಶಕ್ಕೆ ಓಡಿ ಹೋದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯಗಳಿಗೆ ಅರ್ಥ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಆಡುವ ಪ್ರತಿಯೊಂದು ಮಾತಿಗೂ ಭಯಪಡಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳಾದ ನಾವು ಕೂಡ ಒಂದೊಂದು ವಿಷಯ ಹೇಳುವಾಗಲೂ ಯೋಚನೆ ಮಾಡಿ ನಾವು ಮಾತಾಡಬೇಕು. ಹಲ್ಲೆಲೂಯಾ. ಹಲವಾರು ವಿಷಯ ದಿನಗಳಲ್ಲಿ ನಾನು ಕೂಡ ನೋಡಿದೆ. ಕೆಲವರು ಹೇಳುವ ಮಾತುಗಳು ಸ್ವಲ್ಪ ದಿವಸವಾದ ಮೇಲೆ ಅವರ ಬಾಯಿಂದಲೇ ತಿದ್ದಿಸಿ ಹೇಳುವ ಥರ ಆಗ್ತಾ ಇದೆ. ಹಲ್ಲೆಲೂಯಾ. ಯಾಕಂದರೆ ನಾವು ದೇವರನ್ನು ಭಯಪಟ್ಟು ಮಾತಾಡಬೇಕು. ಹಲ್ಲೆಲೂಯಾ. ದೇವರನ್ನು ಭಯಪಡದೆ ಮಾತಾಡಿದರೆ ಆ ಮಾತಿಗೆ ಬದಲು ಬಂದೇ ಬರಬೇಕು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯಾವ ದೇವರು ಕೂಡ ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸಲಿಕ್ಕಿಲ್ಲ ಅಂತ ತುಂಬ ಧೈರ್ಯವಾಗಿ ಅಹಂಕಾರದಿಂದ ಮಾತಾಡಿದ ರಾಜನಿಗೆ ದೇವರು ಸುಮ್ಮನೆ ಇದ್ದು ಒಂದೇ ಒಂದು ಕೆಲಸ ಮಾಡಿದೆ. ಇವನಿಷ್ಟೆಲ್ಲ ದೊಡ್ಡ ಮಾತಾಡ್ತೀಯಲ್ಲ, ಅದರಿಂದ ಜನರೇ ನೀವು ಯಾರು ಯುದ್ಧಕ್ಕೆ ಹೋಗಬೇಡ, ನಾನೇ ಕಾರ್ಯ ಮಾಡ್ತೀನಿ. ನನ್ನನ್ನು ಮಾತ್ರ ಇವನಿಷ್ಟು ಅಹಂಕಾರದಿಂದ ಹೇಳುವುದಾದರೆ ನನ್ನ ಬಲ ಏನೆಂದು ಇವರಿಗೆ ಗೊತ್ತಾಗಬೇಕೆಂದೇಳಿ ದೇವರು 1 ದೂತನನ್ನು 10 ದೂತರನ್ನು ಕಳಿಸಿಲ್ಲ, 2 ದೂತರನ್ನು ಕಳಿಸಿಲ್ಲ, ಒಂದೇ ಒಂದು ದೂತನು. ಹಲ್ಲೆಲೂಯಾ. ಲಕ್ಷಾಂತರ ಕೋಟ್ಯಾನುಕೋಟಿ ದೂತರುಗಳು ದೇವರಿಗೆ ಇರುವಾಗ ಅದರಲ್ಲಿ ಒಂದೇ ಒಂದು ದೂತನನ್ನು ಆ ಪಾಳೆಯದೊಳಗಡೆ ಕಳಿಸಿಬಿಟ್ಟಿದ್ರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಬಾಕಿ ಇರೋದೆಲ್ಲ ಏನಿದೆ ಅಲ್ಲಿ ಬರೆದಿದೆ. ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯದ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶ್ಶೂರ್ಯರು ಬೆಳಿಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬ ಹೆಣಗಳಿದ್ದವು. ಹಲ್ಲೆಲೂಯಾ. ಬೆಳಿಗ್ಗೆ ಎದ್ದು ರಾಜನು ನೋಡುವಾಗ ಪಾಳೆಯ ತುಂಬ ಹೆಣಗಳು. ಅರಸನೇನು ಹೇಳಿದು? ನನ್ನನ್ನು ಕೈಯಿಂದ ಬಿಡಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ, ಅದರಷ್ಟು ಶಕ್ತಿ, ಅದರಷ್ಟು ಬಲ, ಅದರಷ್ಟು ಅಶ್ವಬಲ ಎಲ್ಲ ನನಗಿದೆ ಅಂತೇಳಿ ಧೈರ್ಯವಾಗಿ ಮಾತಾಡಿ ದೇವರು ಕಾಪಾಡ್ತಾರೆ ಅಂತೇಳಿ ಹಿಸ್ಕಿಯನ್ನು ನಿಮ್ಗೆ ಹೇಳ್ತಾ ಇದೆಯಲ್ಲ, ಹಿಸ್ಕಿಯನ್ನು ಹೇಳುವ ದೇವರನ್ನು ನಂಬಬೇಡಿರಿ. ಆ ದೇವರಿಗೆ ಯಾವ ಶಕ್ತಿಯೂ ಇಲ್ಲ ಎಂದು ಧೈರ್ಯವಾಗಿ ಹೇಳಲಿಕ್ಕೆ ಈ ರಾಜನಿಗೆ ಧೈರ್ಯ ಬಂತು. ಹಲ್ಲೆಲೂಯಾ. ತುಂಬ ಅಹಂಕಾರದಿಂದ ಹೇಳಲಿಕ್ಕೆ ಆ ರಾಜನಿಗೆ ಧೈರ್ಯ ಬಂತು. ಹಾಗೆ ಹೇಳಿಬಿಟ್ಟಿದೆ. ಆದರೆ ಅವನು ಎಷ್ಟೋ ದೇಶಗಳಲ್ಲಿ ಹೋಗಿ ಹಾಗೆಲ್ಲ ಮಾಡಿಕೊಂಡು ಬಂದಿದೆ. ಆದರೆ ಯೆಹೋವನು ಯಾರಂತ ಆತನಿಗೆ ಗೊತ್ತಿರಲಿಲ್ಲ, ನಿಜವಾದ ದೇವರು ಯಾರಂತ ಆತನಿಗೆ ಗೊತ್ತಿರಲಿಲ್ಲ. ಈ ಆಕಾಶಕ್ಕೂ ಭೂಮಿಗೂ ಸಮಸ್ತವೂ ಒಡೆಯನಾದ ದೇವರೇ ಈ ದೇವರೆಂದು ಅವರಿಗೆ ಗೊತ್ತಾಗಲಿಲ್ಲ. ಅದರಿಂದ ಆತನು ತುಂಬ ಅಹಂಕಾರದಿಂದ ಮಾತಾಡಿದೆ. ಆತನ ಮಾತಿಗೆ ದೇವರೇ ಬದಲು ಕೊಟ್ಟರು. ಹಲ್ಲೆಲೂಯಾ. ನೀವು ಯುದ್ಧಕ್ಕೆ ಬಂದು ನೀವು ಸೋತು ಹೋಗ್ತೀರಾ ಅಂತ ಹೇಳುವಾಗ ದೇವರು ಹೇಳಿದರು, ನನ್ನ ನಾಮವನ್ನು ಅವಮಾನಪಡಿಸು ಇವನ ಮುಂದೆ ನೀವು ಯುದ್ಧಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಇವನಿಷ್ಟು ದೊಡ್ಡ ಮಾತಾಡ್ತೀಯಲ್ಲ, ಇವನಿಗೆ ನಾನೇ ಕೆಲಸ ಕೊಡ್ತೀನಿ. ಒಂದೇ ಒಂದು ದೂತನ್ನು ಕಳಿಸಿಕೊಟ್ಟಿದ್ರು.
ಹಲ್ಲೆಲೂಯಾ. ಕೋಟ್ಯಾನುಕೋಟಿ ದೂತರಿರುವ ದೇವರ ಸ್ವರ್ಗ ಸಿಂಹಾಸನದಲ್ಲಿ ಆ ಪರಲೋಕ ರಾಜ್ಯದಲ್ಲಿ ಅಷ್ಟು ದೂತರುಗಳಿದ್ದಾರೆ. ಅದರಿಂದ ಒಂದೇ ಒಂದು ದೂತನ್ನು ಕಳಿಸಿಕೊಟ್ಟಿದ್ದಕ್ಕೆ ಎಲ್ಲ ಸೈನಿಕರು, ಪ್ರೈಸ್ ದಿ ಲಾರ್ಡ್, ಎಲ್ಲ ಸೈನಿಕರು ಬೆಳಿಗ್ಗೆ ಎದ್ದು ನೋಡುವಾಗ ಬೆರಿ ಹೆಣಗಳಿಂದ ತುಂಬಲ್ಪಟ್ಟಿದೆ ಎಂದು ಬರೆಯಲ್ಪಟ್ಟಿದೆಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇದು ಕೇಳುವಾಗ ನಮ್ಮಲ್ಲಿ ಒಂದು ಧೈರ್ಯ ತುಂಬಬೇಕು. ನಾವು ಆರಾಧಿಸೋ ದೇವರು ಯಾರಿಂದ ನಮಗೊಂದು ಅರಿವು ಬರಬೇಕು. ಅವರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದರು, ಅಯ್ಯೋ ಆ ಥರ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಹಾಗಾದರೆ ನಾವು ಮಾಡಿದ್ದು, ನಾವು ಹೇಳಿದ್ದು, ನಾವು ಪ್ರೇಯರ್ ಮಾಡೋದು ತಪ್ಪಾಯಿತು ಅಂತ ಯೋಚನೆ ಮಾಡ್ತೀರಾ. ತಿಳ್ಕೊಳ್ಳಬೇಡ, ದೇವರು ಸರ್ವಶಕ್ತನಾಗಿದ್ದಾರೆ. ನಮ್ಮ ದೇವರು ಆರಾಧನೆಗೆ ಯೋಗ್ಯನಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರಿಂದ ಅಸಾಧ್ಯ ಯಾವುದೂ ಇಲ್ಲ ಪ್ರಿಯರೇ. ನಮ್ಮ ದೇವರು ಒಂದು ಸಲ ಎದ್ದರೆ ಈ ಭೂಮಿ ಕದಲಿ ಏನು ಇಲ್ಲದೆ ಹೋಗುತ್ತದೆ. ಹಲ್ಲೆಲೂಯಾ. ಆದರೆ ದೇವರು ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲವನ್ನು ಇಟ್ಕೊಂಡು ದೇವರು ಹೇಳ್ತಾ ಇದ್ದಾರಲ್ಲ, ಕಳೆಯನ್ನು ಈಗ ಕಿಲ್ಲಬೇಡ, ಈಗ ಕಿತ್ತಿದ್ರೆ ಬೆಳೆ ಕೂಡ ಹಾಳಾಗುತ್ತದೆ. ಅದರಿಂದ ಬೆಳೆ ಕುಯ್ಯುವ ಸಮಯ ತನಕ ಈ ಕಳೆ ಕೂಡ ಬೆಳೆಯಲಿ ಎಂದು ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅದರಿಂದ ಅರ್ಥ ಮಾಡಿಕೊಳ್ಳಿ, ದೇವರು ಒಂದು ದೂತನ್ನು ಕಳಿಸಿಕೊಟ್ಟಿದೆ. ಆತನು ಹೇಳಿದ ಮಾತು ಆತನಿಗೆ ಸಂಭವಿಸಿತು. ಅದು ಮಾತ್ರ ಅಲ್ಲ, ಅದನ್ನು ಹೇಳಿದೆಯಲ್ಲ, ನನ್ನ ಕೈಯಿಂದ ಬಿಡಿಸಲಿಕ್ಕೆ ಯಾವ ದೇವರಿಗೂ ಆಗುವುದಿಲ್ಲ. ದೇವರ ಮೇಲೆ ಸವಾಲು ಹಾಕುವಾಗ ಅದನ್ನು ತಿಳಿದುಕೊಂಡಿಲ್ಲ ಯೆಹೋವನು ನಿಜವಾದ ದೇವರೆಂದು. ಹಲ್ಲೆಲೂಯಾ. ಅದರಿಂದ ತಿಳುಕೊಳ್ಳಲಿಕ್ಕಾಗಿ, ನಮಗೆ ಗೊತ್ತಾಗೋದಕ್ಕಾಗಿ ಇಲ್ಲಿ ಕೆಳಗಡೆ ಬರೆಯಲ್ಪಟ್ಟಿದೆ. ಏನು ಬರೆದಿಟ್ಟಿದೆ? ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದರ ಮೇಲೆ ಸರೇಚರ್ ಎಂಬವರು ಅವನನ್ನು ಕತ್ತಿಯಿಂದ ಕೊಂದು ಅರರಾಟ್ ದೇಶಕ್ಕೆ ಓಡಿ ಹೋದರು. ಹಲ್ಲೆಲೂಯಾ. ವಾಕ್ಯ ಕೇಳುವ ಪ್ರಿಯ ದೇವರ ಮಕ್ಕಳೇ, ನಿಮಗೇನಾದರೂ ಅರ್ಥ ಆಗ್ತಾ ಇದೆಯಾ? ನನ್ನ ಕೈಯಿಂದ ಬಿಡಿಸಲಿಕ್ಕೆ ಯಾವ ದೇವರುಗಳಿಗೂ ಆಗುವುದಿಲ್ಲಂದೇಳಿ ತುಂಬ ಅಹಂಗಾರಪಟ್ಟು ಮಾತಾಡಿಕೊಂಡು ಬಂದ ಆ ರಾಜನು ತನ್ನ ದೇವರಾದ ತಾನು ಆರಾಧಿಸೋ ದೇವರ ಗುಡಿಯಲ್ಲಿ ಹೋಗಿ ಆ ಪ್ರಾರ್ಥನಾ ಮಾಡಲಿಕ್ಕಾಗಿ ಹೋಗಿರುವ ಸಮಯದಲ್ಲಿ ಅಲ್ಲಿ ಬಂದು ಆ ಗುಡಿ ಒಳಗಡೆ ಅವನನ್ನು ಸಾಯಿಸಿಬಿಟ್ಟು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿರಿ, ದೇವರು ಎಷ್ಟು ಸರ್ವಶಕ್ತನಾಗಿದ್ದಾರೆ. ನಾವು ಅಳೆಯುವ ಅಳತೆಯಿಂದಲೇ ಅಳೆಯುವುದು ದೇವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನಮ್ಮ ಬಾಯಿಯನ್ನು ಭದ್ರವಾಗಿ ಕಾಪಾಡಿಕೊಳ್ಳಿ. ಹಲ್ಲೆಲೂಯಾ. ದೇವರ ಮಕ್ಕಳ ಬಾಯಿ ಪವಿತ್ರವಾಗಿರಲಿ, ಪರಿಶುದ್ಧವಾದದು ಮಾತಾಡುವರಾಗಿರಲಿ. ಹಲ್ಲೆಲೂಯಾ. ಜಕರಿಯ ಪ್ರವಾದಿಯ ಪುಸ್ತಕದಲ್ಲಿ ಇದೆ, ನೀವು ಅದರಿಂದ ನೀತಿಯು ಸಮಾಧಾನವು ಇಷ್ಟಪಡಿರಿ. ಹಲ್ಲೆಲೂಯಾ. ನೀತಿಯು ಸಮಾಧಾನವು ನಿಮಗಿರಲಿ, ನೀತಿ ಇರಲಿ, ನ್ಯಾಯ ಇರಲಿ, ಅನ್ಯಾಯ ನಮ್ಮಲ್ಲಿ ಬೇಡ, ಕೆಟ್ಟದು ನಮ್ಮಲ್ಲಿ ಬೇಡ. ಕೋಪ ಬೇರೆಯವರು ಮಾಡೋದಕ್ಕೆಲ್ಲ ಅದೇ ಪ್ರಕಾರ ನಾವು ಅಳತೆಯಾಗಿ ವಾಪಸ್ ಕೊಡೋಣ ನಮಗೆ ಬೇಕಾಗಿಲ್ಲ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11-12 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ವಿರುದ್ಧವಾಗಿ ಯಾರು ಸುಳ್ಳು ಅಪರಾಧಗಳನ್ನು ಹೊರಿಸಿ ನಿಮಗೆ ಎಲ್ಲ ತಪ್ಪುಗಳನ್ನು ಹೇಳುವಾಗ ನೀವು ಸಂತೋಷ ಪಡಲಿ, ನಿಮ್ಮ ಪ್ರತಿಫಲ ಪರಲೋಕದಲ್ಲಿ ಹೆಚ್ಚಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆ 5:11-12. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆಪಡಿಸಿದ್ದಾರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅನೇಕರು ಅನೇಕ ಮಾತುಗಳನ್ನು ಹೇಳುವಾಗ ಅದಕ್ಕೆಲ್ಲ ಬದಲು ಹೇಳಲಿಕ್ಕೆ, ಅದಕ್ಕೆಲ್ಲ ನಾವು ಅದಕ್ಕೆ ಹೋಗಿ ಆಪೋಸಿಟ್ ನಿಂತುಕೊಂಡು ಮಾತಾಡಲಿಕ್ಕೆ ನಾವು ಹೋಗದಿರುವಾಗ ಪರಲೋಕ ದೇವರು ಹೇಳ್ತಾರೆ, ನಾನು ಪರಲೋಕದಲ್ಲಿ ಇದೆಲ್ಲ ಲೆಕ್ಕಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಪರಲೋಕದಲ್ಲಿ ಇದಕ್ಕೆಲ್ಲ ಸದುತ್ತರ ಮಾಡ್ತಾ ಇದೆ ಅಂದರೆ ಈ ದಿನಗಳಲ್ಲಿ ನಾವು ನೋಡ್ತೀರಾ, ಕೆಲವು ಕಡೆಯಲ್ಲಿ ಚರ್ಚ್ಗಳು ಹೊಡೆದಾಕಿದೆ, ಸೇವಕರನ್ನು ಹೊಡೆದಿದೆ, ಏನೇನೆಲ್ಲ ನಡೆಯುತ್ತಾ ಇದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ನಮಗೆ ಮಾತಾಡಲಿಕ್ಕೆ, ನಮಗೆ ಹೇಳಲಿಕ್ಕೆ ಒಂದು ಜಾಗ ಇದೆ. ಹಲ್ಲೆಲೂಯಾ. ನಮಗೆ ನ್ಯಾಯ ಕೊಡುವ ಒಂದು ಜಡ್ಜ್ ಇದೆ. ಹಲ್ಲೆಲೂಯಾ. ಅದು ಪರಲೋಕ ರಾಜ್ಯದಲ್ಲಿದೆ. ಅವರಿಗಾಗಿ ಕಾಯೋಣ. ಹಲ್ಲೆಲೂಯಾ. ಅವರು ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಸನ್ಹರೀಬನು ಒಂದು ಮಾತು ಹೇಳಬೇಕೆಂದು ಹೇಳ್ಕೊಂಡು ಅದು ಏನು ನಡೆಯಲ್ಲ. ಹಲ್ಲೆಲೂಯಾ. ಅವನೊಂದು ಕೆಲಸ ಸಕ್ಸಸ್ ಆಯಿತೆಂದು ಹೇಳಬಹುದು, ಆದರೆ ಅದು ಕೊನೆ ಏನೆಂದು ಹೇಳಬೇಕಾದ್ರೆ ದೇವರು ಹೇಳಬೇಕು. ಹಲ್ಲೆಲೂಯಾ. ಅವನ ಬಾಯಿಂದ ಮಾತಾಡಿದೆ, ನನ್ನ ಕೈಯಿಂದ ಬಿಡಿಸುವರು ಯಾರಾದರೂ ಇದ್ದಾರೋ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಬಿಡಿಸೋರಿದ್ದಾರ? ಆದನು ಆ ಅಹಂಕಾರದಿಂದ ಮಾತಾಡಿಕೊಂಡು ತನ್ನ ಗುಡಿಯಲ್ಲಿರುವಾಗಲೇ ಆದನನ್ನು ಸಂಹರಿಸಿದರು. ಯಾಕೆ? ಜೀವಸ್ವರೂಪನಾದ ದೇವರ ಬಗ್ಗೆ ನೀನು ಹೇಳಿದೆಯಲ್ಲ, ನನ್ನ ಕೈಯಿಂದ ಬಿಡಿಸಲಿಕ್ಕೆ ಯಾವ ದೇವರಿಗೂ ಆಗಲ್ಲನ್ನ. ಅದರಿಂದ ದೇವರು ಒಂದು ವಿಷಯ ಫಸ್ಟ್ ತೋರಿಸಿಕೊಟ್ಟಿದೆ. ಏನು ತೋರಿಸಿಕೊಟ್ಟಿದೆ? ನಾನು ದೂತನನ್ನು ಕಳಿಸಿದರೆ ನಿನ್ನ ಕೈಯಲ್ಲಿ ಅಷ್ಟೇ ಮುಗಿದು ಹೋಗ್ತದ. 1,85,000 ಆ ಸೈನಿಕರನ್ನು ಹದ ಮಾಡಿಬಿಟ್ಟು ದೇವರು ಹೇಳ್ತಾ ಇದ್ದಾರೆ, ಇನ್ನೂ ನಿನಗೆ ಅರ್ಥ ಆಗಬೇಕಾ? ನಾನೇ ನಿಜವಾದ ದೇವರು, ನನಗೆ ವಿರುದ್ಧವಾಗಿ ಯಾರಿಗೂ ನಿಲ್ಲಕ್ಕಾಗೋದಿಲ್ಲ. ನಿನಗೆ ಅರ್ಥ ಆಗಬೇಕಾ? ನಾನೇ ನಿಜವಾದ ದೇವರಿಗೆ ಅರ್ಥ ಆಗಬೇಕಾದ್ರೆ ನಿನ್ನ ಗುಡಿಗೆ ಬಾ, ನಿನ್ನ ಗುಡಿಯಲ್ಲೇ ನಿನಗೆ ಸಂಹಾರ ಆಗುತ್ತೆ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ಈ ದಿನಗಳನ್ನು ನೋಡಿ ಭಯಪಟ್ಟು ಹೋಗಬೇಡ. ಇದು ಆಗಬೇಕಾಗಿದೆ ಎಂದು ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನಾವು ಓದಿದಿರಲ್ಲ, ಇದು ನಿಮಗೆ ಮುಂದೆ ಇರುವ ಪ್ರವಾದಿಗಳಿಗೂ ಹಾಗೇ ಆಗಿತ್ತಲ್ಲ. ಅದರಿಂದ ಈ ದಿನಗಳನ್ನು ನೋಡಿ ನೀವು ಭಯಪಡಬೇಡ. ಈ ದಿನಗಳಲ್ಲಿ ನಡೆಯುವುದು ನೋಡಿ ನಂಬಿಕೆಯನ್ನು ಕಡಿಮೆ ಮಾಡಬೇಡ. ನಮ್ಮ ದೇವರ ಪ್ರಭಾವ ಕುಂದಿ ಹೋಗಲಿಲ್ಲ. ಆತನ ಮಹಿಮೆಯಾದ ಹಸ್ತವು ಇನ್ನೂ ಚಿಕ್ಕದಾಗಿ ಹೋಗಲಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ದೇವರನ್ನು ಆಶ್ರಯಿಸಿಕೊಳ್ಳಿರಿ. ನಮ್ಮ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ದೇವರನ್ನು ದೃಷ್ಟಿಸಿದವರ ಮುಖ ಪ್ರಕಾಶ ಹೊಂದೇ ಹೊಂದುತ್ತಾರೆ. ಇವತ್ತು ಅವರ ಮುಖ ಒಂದು ಸ್ವಲ್ಪ ಪ್ರಕಾಶ ಕಡಿಮೆಯಾಗಿ ಕಾಣಿಸಿದ್ರು ಕೂಡ ಅವರು ದೃಷ್ಟಿಸಿ ನೋಡುತ್ತಾ ಇರುವಾಗಲೇ ಅವರ ಮುಖ ಪ್ರಕಾಶವಾಗುವಂತೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭೂಲೋಕದಲ್ಲಿರುವನಿಕ್ಕಿಂತ ನಮ್ಮಲ್ಲಿರುವ ಕರ್ತನು, ನಾವು ಆರಾಧಿಸುವ ಯೇಸು ಕರ್ತನು ದೊಡ್ಡವನಾಗಿದ್ದಾರೆ, ಶ್ರೇಷ್ಠನಾಗಿದ್ದಾರೆ, ಅದ್ಭುತ ಮಾಡುವನಾಗಿದ್ದಾರೆ, ಅದ್ಭುತ ಮಂತ್ರಿಯಾಗಿದ್ದಾರೆ. ಹಲ್ಲೆಲೂಯಾ. ನೋಡಿರಿ, ದೇವರು ನಮಗೋಸ್ಕರ ನಮಗೆ ಅವಮಾನವಾಯಿತಲ್ಲ ಅಂದೇಳಿ ಕುದಿಯುತ್ತಾ ಇರುವ ನಮ್ಮ ಕರ್ತನು. ಹಲ್ಲೆಲೂಯಾ. ಅದರಿಂದ ನಾವು ದೇವರನ್ನು ಹೆಚ್ಚಾಗಿ ಪ್ರೀತಿಸೋಣ. ಅದೇ ಥರ ಇನ್ನೊಂದು ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. 1 ಅರಸುಗಳ ಪುಸ್ತಕ 21ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿಕೊಳ್ಳೋಣ. 1 Kings ಚಾಪ್ಟರ್ 21 verse 3. ಅದಕ್ಕೆ ನಾಬೋತನು, ನಾನು ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಮಾರದಂತೆ ಯೆಹೋವನು ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ನಾಬೋತನ ಬಗ್ಗೆ ಬರೆಯಲ್ಪಡುವಾಗ ನಾಬೋತನು ಯಾರಾಗಿರಬಹುದು? 1 ಅರಸುಗಳ ಪುಸ್ತಕ 21ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾಬೋತನು ಯಾರೆಂದು ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿ ನಾಬೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿ, ಅವನು ದೇವರನ್ನು ಅರಸನನ್ನು ಶಪಿಸಿದವನು ಎಂಬುದಾಗಿ 2 ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿ ಅವರನ್ನು ಹೊರಗೆ ಒಯ್ದು ಕಲ್ಲೆಸೆದು ಕೊಲ್ಲಿರಿ ಎಂದು ಬರೆದಿದ್ದಳು. ಹಲ್ಲೆಲೂಯಾ. ನಾಬೋತನು ಯಾರೆಂದು ನಿಮಗೆ ಗೊತ್ತಾಗಿರ್ಬೋದು. ಉಪವಾಸ ಮಾಡುವಾಗ ಓಡಿ ಹೋಗಿ ಪ್ರಾರ್ಥನಾ ಮಾಡಲಿಕ್ಕೆ ಕೂತ್ಕೊಳ್ಳೋದು ಮನುಷ್ಯನು. ಹಲ್ಲೆಲೂಯಾ. ಹಾಗಾದರೆ ಒಂದು ಒಳ್ಳೆ ಭಕ್ತನಾಗಿದ್ದರು ನಾಬೋತನು. ಹಲ್ಲೆಲೂಯಾ. ಯಾಕೆಂದರೆ ಆ ಮನುಷ್ಯನನ್ನು ಸಿಕ್ಕಬೇಕಾದ್ರೆ ಬೇರೆ ಎಲ್ಲೂ ಸಿಕ್ಕುವುದಿಲ್ಲ. ಒಂದು ಉಪವಾಸ ಹೇಳಿದರೆ ಉಪವಾಸ ಪ್ರಾರ್ಥನೆಗೆ ನಾಬೋತನು ಬರಬಹುದು ಎಂದು ಈಜಬೇರಳಿಗೆ ಗೊತ್ತಿದೆ. ಹಲ್ಲೆಲೂಯಾ. ಆಹಾಬನ ಹೆಂಡತಿ ಹೇಳುವ ಒಂದು ಟ್ರಿಕ್, ಆ ವಿರೋಧವಾದ ಹೋವನನ್ನು ನಂಬದ ಆ ರಾಣಿಗೂ ಕೂಡ ಗೊತ್ತಿದೆ ನಾಬೋತನು ಉಪವಾಸ ಮಾಡೋ ಮನುಷ್ಯ ಅಂತ. ಹಲ್ಲೆಲೂಯಾ. ಆದರೆ ಆಕೆಗೆ ಒಂದು ವಿಷಯ ಗೊತ್ತಿರಲಿಲ್ಲ, ನಾಬೋತನು ಉಪವಾಸ ಮಾಡೋ ದೇವರು ಶಕ್ತನೆಂದು. ಹಲ್ಲೆಲೂಯಾ. ನಾಬೋತನನ್ನು ಏನಾದರೂ ಮಾಡಿ ಸಾಯಿಸಲಿಕ್ಕೆ ಆಕೆಗೆ ಗೊತ್ತಿದೆ, ಆದರೆ ಆತನು ಆರಾಧಿಸೋ ದೇವರಿಗೆ ಎಷ್ಟು ಶಕ್ತಿ ಇದೆ, ಆ ದೇವರೆಷ್ಟು ಪವರ್ಫುಲ್ ಆಗಿದೆ ಎಂದು ಆ ರಾಣಿಗೆ ಗೊತ್ತಿರಲಿಲ್ಲ. ಹಲ್ಲೆಲೂಯಾ. ಅದರಲ್ಲಿ ಏನಾಗಿದೆ ಅಂದರೆ, ಇಸ್ರೇಲ್ ರಾಜನಾದ ಆಹಾಬನಿಗೆ ಒಂದು ಆಸೆ, ಅರಮನೆ ಹತ್ತಿರ ಇರುವ ದ್ರಾಕ್ಷಿ ತೋಟವನ್ನು ನನಗೆ ಕೊಡು ಎಂದು ಆಹಾಬನ ಕೇಳ್ತೀನಿ. ನಾನು ಅದನ್ನು ಕಾಯಿ ಪಲ್ಯ ಮಾಡುವ ತೋಟ ಮಾಡ್ತೀನಿ. ಹಲ್ಲೆಲೂಯಾ. ದ್ರಾಕ್ಷಿ ಹಣ್ಣನ್ನು ಬಿಡುವ ತೋಟವನ್ನು ಒಂದು ಕಾಯಿ ಪಲ್ಯದ ತೋಟವಾಗಿ ನಾನು ಮಾರ್ಪಡಿಸ್ಬೇಕು, ನನಗೆ ಕೊಡು ಎಂದು ಕೇಳ್ತಾ ಇದ್ದೆ. ಆದರೆ ನಾಬೋತನು ಹೇಳ್ತಾ ಇದ್ದೆ, ಅದು ನನ್ನ ಪಿತೃಗಳಿಂದ ಬಂದಿರೋದು, ಅದು ನಾನು ಮಾರೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದರಲ್ಲಿ ಯಾವ ಮಿಸ್ಟೇಕು ಇಲ್ಲ. ಅದನ್ನು ಹೇಳಿದ್ದು ಕರೆಕ್ಟು, ರಾಜನು ಕೇಳಿದ್ದು, ಆದರೆ ಅವನು ಉತ್ತರ ಕೊಟ್ಟರು. ಆಗ ಅವನಿಗೆ ತುಂಬ ಬೇಸರವಾಯಿತು. ಅಯ್ಯೋ, ಈ ಜಾಗ ಸಿಕ್ಕಿಲ್ಲಲ್ಲ ಅಂದೇಳಿ ಅದನ್ನು ಬೇಜಾರಾಗಿ ಹೋಗಿ ಮನೆಯಲ್ಲಿ ಮಲ್ಕೊಂಡಿದ್ದಾರೆ.
ಗೋಡೆ ಕಡೆಗೆ ಮುಖ ತಿರುಗಿಸಿ ಮಲ್ಕೊಂಡಿದೆ ಎಂದು ಬರೆಯಲ್ಪಟ್ಟಿದೆ. ಆಗ ಅವರ ಹೆಂಡತಿಯಾದ ರಾಣಿ ಬರ್ತಾ ಇದ್ದಾರೆ. ಅಹಾಬನು ಇಸ್ರಾಯೇಲ್ ರಾಜನು, ಆದರೆ ರಾಣಿ ಅನ್ಯ ದೇಶದಿಂದ ಬಂದಿರುವ ಯೆಹೋವನನ್ನು ನಂಬದ ಒಂದು ರಾಣಿಯಾಗಿದ್ರು. ಅವರನ್ನು ಮದುವೆ ಮಾಡಿ ಈ ರಾಜನು ಕರ್ಕೊಂಡು ಬಂದಿರೋದು. ರಾಣಿ ಕೇಳ್ತಾ ಇದ್ದಾರೆ, ಯಾಕೆ ನಿನ್ನ ಮುಖ ಇಷ್ಟು ಬೇಜಾರಾಗಿ ಕಾಣಿಸ್ತಾ ಇದೆ, ಏನಾಗಿದೆ ಅಂತ ಕೇಳುವಾಗ, ನಾನು ಈ ಥರ ಒಂದು ಕೇಳಿದೆ, ನನಗೆ ಆದರೆ ಅವ್ರು ಕೊಡಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ಬೇಜಾರಾಯಿತು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಮಗನ ಆದರೂ ಕೂಡ ಅವನಿಗೆ ಒಂದು ಅಷ್ಟೊಂದು ಕಠಿಣವಾದ ಕೆಡುಕು ಮನಸ್ಸಿಲ್ಲ. ಹಲ್ಲೆಲೂಯಾ. ಆದರೆ ದೇವರನ್ನು ನಂಬದ ಬೇರೆ ದೇಶದಿಂದ ಬಂದ ರಾಣಿಗೆ ಎಂಥ ಕಠಿಣ ಮನಸ್ಸು ನೋಡು. ಅವಳಿಗೆ ಅಶುದ್ಧವಾದ ಮನಸ್ಸು ನೋಡಿ. ಅವಳು ಹೇಳ್ತಾ ಇದ್ದಾರೆ, ನಿನಗೆ ಆ ತೋಟದಾನೆ ಬೇಕು, ಅದು ನಾನು ನಿನಗೆ ಕೊಡಿಸ್ತೀನಿ, ನೀನು ಸಮಾಧಾನವಾಗಿ ಊಟ ಮಾಡು ಅಂತ ಹೇಳಿಕೊಂಡು ಹೋಗಿ ಆಕೆ ಹೇಳ್ತಾ ಇದ್ದಾರೆ, ಒಂದು ಪತ್ರ ಬರೀತಾ ಇದ್ದಾರೆ, ನೀವೊಂದು ಉಪವಾಸವನ್ನು ಹೇಳಿರಿ. ಹಲ್ಲೆಲೂಯಾ. ಉಪವಾಸವನ್ನು ಪ್ರಸಿದ್ಧಪಡಿಸಿಕೊಂಡು ನಾಬೋತನ್ನು ಕರೆದುಕೊಂಡು ಬಂದು ಅಲ್ಲಿ ಮಧ್ಯದಲ್ಲಿ ಕುಳಿಸಬೇಕು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಅಂತ ಹೇಳಿದ್ರೆ, ಉಪವಾಸ ಅಂತ ಹೇಳಿದ್ರೆ ನಾಬೋತನು ಬರ್ತಾನೆ ಅಂತ ಅವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಹಾಗಾದರೆ ದೇವರಿಗೂ ನಾಬೋತಿಗೂ ಎಷ್ಟು ಕನೆಕ್ಷನ್ ಇತ್ತು. ಹಲ್ಲೆಲೂಯಾ. ದೇವರಿಗೂ ನಾಬೋತನಿಗೂ ಅಷ್ಟು ಕನೆಕ್ಷನ್ ಇರುವಾಗಲೂ ಆತನನ್ನು ಸಾಯಿಸಬೇಕೆಂದೇಳಿ ಪ್ಲಾನ್ ಮಾಡುವ ಇಜಬೇಲ ರಾಣಿಗೆ ದೇವರು ಬಿಟ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲ ವಿಷಯಗಳು ಯಾಕೆ ನಡೆಯುತ್ತೆ ಅಂತ ಕೇಳಿದರೆ, ದೇವರು ಕೆಲ ವಿಷಯಗಳನ್ನು ಒಪ್ಪಿಸ್ತಾರೆ. ದೇವರು ಸರಿ ಮಾಡಿಕೋದಲ್ಲಿ ಬಿಟ್ಟು ಬಿಡ್ತಾರೆ, ಅದರಿಂದ ಕೆಲ ಕಾರ್ಯಗಳು ನಡೀತಾ ಇದೆ. ಚರ್ಚ್ ಹೊಡೆದಾಕ್ಲಿಕ್ಕೆ ಆಯ್ತಲ್ಲ, ನಿಮ್ಮ ದೇವರು ಎಲ್ಲಿದ್ರು ಅಂತ ಕೇಳಿದ್ರೆ ಕೆಲ ಸಮಯ ದೇವರು ಕಣ್ಣು ಮುಚ್ಚುತ್ತಾರೆ. ಹಲ್ಲೆಲೂಯಾ. ಮಾಡಿಕೊಳ್ಳರಿ, ಆಮೇಲೆ ಇருந்து ನಾನು ನೋಡ್ತೀನಿ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಕೂಡ ನಾಬೋತನನ್ನು ಸಾಯಿಸಲಿಕ್ಕೆ ದೇವರು ಒಪ್ಪಿಸಿ ಬಿಟ್ಟಿದ್ರು. ಆದರೆ ಆತನು ಸತ್ತ ತಕ್ಷಣ ಆತನ ಆತ್ಮ ಪರಲೋಕ ರಾಜ್ಯದಲ್ಲಿ ಒಯ್ಯಲ್ಪಟ್ಟಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಆತ್ಮ ಏನು ನಷ್ಟ ಆಗಿಲ್ಲ. ಇನ್ನೊಂದು 20 ವರ್ಷ ಅಂದರೆ ಅದು 50 ವರ್ಷ ಬದುಕಿದ್ರು ಅವರು ಸಾಯೋದೆ. ಹಲ್ಲೆಲೂಯಾ. ಆದರೆ ಆತನ ಆತ್ಮ ಉಪವಾಸದಲ್ಲಿ ಪರಲೋಕ ರಾಜ್ಯಕ್ಕೆ ಹೋಗಿರುತ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿರಿ, ನಾಬೋತನ ಬಗ್ಗೆ ಒಂದು ಕೆಟ್ಟ ಹೆಸರು ಹೇಳಿಕೊಂಡು ದೇವರನ್ನು ದೂಷಿಸಿದೆ, ದೇವರ ನಾಮಕ್ಕೂ ರಾಜನಿಗೂ ಎಲ್ಲ ವಿರುದ್ಧವಾಗಿ ಮಾತಾಡಿದೆ ಅಂತ ಹೇಳಿ ಅವರಿಗೆ ಸುಳ್ಳು ಸಾಕ್ಷಿಗಳನ್ನು ನಿಲ್ಲಿಸಿಕೊಂಡು ಅವರನ್ನು ಸುಳ್ಳು ಹೇಳಿ ಕಲ್ಲೆಸೆದು ಸಾಯಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ರಾಣಿ ಮಾಡಿಸಿದು ರಾಜನಿಗೋಸ್ಕರ, ಆ ದೇಶದಲ್ಲಿ ಇನ್ನು ಯಾರು ಕೇಳಲಿಕ್ಕಿಲ್ಲ. ಹಲ್ಲೆಲೂಯಾ. ರಾಜನು ರಾಣಿನೂ ಬಿಟ್ಟು ಇನ್ನು ಯಾರು ಕೇಳಲಿಕ್ಕಿದೆ? ನಮಗೆ ಎಸ್ತೇರಳ ಪುಸ್ತಕದಲ್ಲಿದೆ, ರಾಜನು ಅರಮನೆಯಲ್ಲಿ ತೀರ್ಮಾನ ಮಾಡುವಾಗ ರಾಣಿ ದೇವರ ಮಗಳಾದ ಕಾರಣ ಅವರನ್ನು ಬಿಡಿಸಿದರು. ಈಗ ರಾಣಿನೇ ಪ್ಲಾನ್ ಮಾಡಿದೆ ರಾಜನಿಗೋಸ್ಕರ, ಇನ್ನು ಅದರಲ್ಲಿ ಯಾರು ಸಹಾಯ ಮಾಡ್ತಾರೆ? ಪ್ರಿಯರೇ, ಇದೇ ಥರ ಒಂದೊಂದು ಪರಿಸ್ಥಿತಿಗಳು ಬರುವಾಗಲೂ ಯೋಚನೆ ಮಾಡಿರಬೇಡ, ದುಃಖ ಪಡಬೇಡ, ಅಯ್ಯೋ ಎಲ್ಲ ಮುಗಿದೋಯ್ತು ಅಂತ ತಿಳ್ಕೊಳ್ಳಬೇಡ. ಅದರದೆಲ್ಲ ಮೇಲೆ ಕಾರ್ಯ ಮಾಡಲಿಕ್ಕೆ ನಮ್ಮ ದೇವರಿದ್ದಾರೆ. ಹಲ್ಲೆಲೂಯಾ. ಅರಸುಗಳ ಮೇಲೆ ಕಾರ್ಯ ಮಾಡಲಿಕ್ಕೆ ಕರ್ತನಿದ್ದಾರೆ. ಯಾವ ರಾಣಿಗಳಾದರೂ, ಯಾವ ಅರಸರಾದರೂ ಯಾವ ಆಲೋಚನೆ ಇಟ್ಟುಕೊಂಡು ಬಂದಿದ್ರು ಅದರ ಮೇಲೆ ಕಾರ್ಯ ಮಾಡಲಿಕ್ಕೆ ಸರ್ವಶಕ್ತನ ದೇವರಿಗೆ ಶಕ್ತಿ ಇದೆ. ಹಲ್ಲೆಲೂಯಾ. ಈಗ ಅವರು ಜಯಿಸಿದರು. ಅವರ ವಿಷಯ, ಅವರು ಮಾಡಲಿಕ್ಕೆ ಹೋಗಿದ ವಿಷಯ ಸಕ್ಸಸ್ ಆಯಿತು. ಅವ್ರಿಗೆ ಯಾವ ಪ್ರಾಬ್ಲಮ್ಸ್ ಬಂದಿಲ್ಲ, ಯಾರೂ ಕೇಳಲಿಕ್ಕೆ ಬಂದಿಲ್ಲ, ಯಾರೂ ನೋಡಲಿಕ್ಕೆ ಬಂದಿಲ್ಲ. ಅವನು ಸತ್ತೋಯ್ತು, ಅವನು ದೂಷಣ ಮಾಡಿದ್ದಕ್ಕೆ ಅವನು ಸಾಯಿಸಿದೆ, ಅವನದು ಕತೆ ಮುಗಿದೋಯ್ತು. ಆದರೆ ಪ್ರಿಯ ದೇವರ ಮಕ್ಕಳೇ, ಅರ್ಥಕೊಳ್ಳಿ, ದೇವರಿಗೆ ವಿರುದ್ಧವಾಗಿ ಮಾಡುವ ಕಾರ್ಯಗಳು ಭೂಮಿಯಲ್ಲಿ ಮುಗಿದು ಹೋಗಿದೆ ಅಂತ ನೀವು ತಿಳ್ಕೊಳ್ಳುವ ಸಮಯದಲ್ಲಿ ಪರಲೋಕದಲ್ಲಿ ಇದು ಸ್ಟಾರ್ಟ್ ಆಗುತ್ತಾ ಇದೆ. ಹಲ್ಲೆಲೂಯಾ. ಅದರದ್ದು ವಿಚಾರಣೆ ಪರಲೋಕದಿಂದ ಶುರು ಮಾಡುತ್ತಾ ಇದೆ. ಅರ್ಥ ಮಾಡಿಕೊಳ್ಳಿ, ದೇವರ ಮುಂದೆ ಯಾವ ಉಸಿರಿರುವ, ಯಾವ ಶಕ್ತಿ ಇರುವ ಮನುಷ್ಯನಾದರೂ ಕೂಡ ದೇವರಿಗೆ ಒಂದು ನಿಮಿಷ ಸಾಕು, ಯಾವುದು ಬೇಕಾದ್ರೆ ಮಾಡಲಿಕ್ಕಾಗುತ್ತೆ. ಆದರೆ ದೇವರು ಕಾಲ ಸ್ವಲ್ಪ ಉದ್ದಕ್ಕೆ ಬಿಡುವಾಗ, ಸ್ವಲ್ಪ ತಡವಾಗಲಿ ಅಂತೇಳಿ ದೇವರು ಬಿಟ್ಟು ಬಿಡುವಾಗ ದೇವರನ್ನು, ಆ ದೇವರ ಮಕ್ಕಳನ್ನು ಅವಮಾನಪಡಿಸಲಿಕ್ಕೆ ನೋಡಿದರೆ ನೋಡಿ, ಇಜಬೇಲನಿಗೆ ಬಂದ ಗೆದಿಯನ್ನೇ ಅವರಿಗೆ ಬರೋದು. ಹಲ್ಲೆಲೂಯಾ. ಅಹಾಬನಿಗೆ ದೇವರ ಆತ್ಮನು ಹೇಳುವ ಮಾತು ಅಲ್ಲಿ ಕೆಳಗಡೆ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳೇ ನೋಡಿರಿ, ಈಗ ಇಜಬೇಲಳು ಹೋಗಿ ಅಹಾಬನಿಗೆ ಹೇಳ್ತಾ ಇದೆ,
ನೋಡಿ ನಿನಗೆ ಹಣಕ್ಕೆ ಮಾರಲ್ಲ ಅಂತ ಹೇಳಿದ್ರೆ ಹಾಗೆ ಇದೆಯಲ್ಲ, ತುಂಬ ಸಂತೋಷವಾಗಿ ಹೋಗಿ ಫ್ರೀಯಾಗಿ ತೆಗೆದುಕೊಳ್ಳಿ. ಇನ್ನು ನಾಬೋತನೇ ಇಲ್ಲ, ಅವನೇನು ಕೇಳಕ್ಕೆ ಬರೋದಿಲ್ಲ, ಅವನಿಗೆ ಏನು ಬೇಕಾಗಿಲ್ಲ, ಅವನು ಸತ್ತು ಹೋಗ್ಬಿಟ್ಟಿದೆ, ನೀನು ಹೋಗಿ ಸ್ವಾಸ್ಥ್ಯ ಮಾಡಿಕೊಳ್ಳಿ. ಹಲ್ಲೆಲೂಯ. ಆದರೆ ಸ್ವಾಸ್ಥ್ಯ ಮಾಡಿಕೊಳ್ಳಿಕ್ಕೆ ಹೋಗುವ ದಾರಿಯಲ್ಲೇ ಪ್ರವಾದಿ ಬರ್ತಾ ಇದೆ, ಪ್ರವಾದಿ ಬಂದು ಹೇಳ್ತಾ ಇದೆ, ನೀನು ನಾಬೋತನ್ನು ಸಾಯಿಸಿ ನೀನು ಈ ಕಾರ್ಯ ಮಾಡಿದೀಯಾ? ನಾಬೋತನ ರಕ್ತವನ್ನು ನಕ್ಕಿದ ಜಾಗೆಯಲ್ಲಿ ನಾಬೋತನ ರಕ್ತವನ್ನು ಚೆಲ್ಲಿದ ಜಾಗೆಯಲ್ಲಿ ನಿಮ್ಮ ರಕ್ತವನ್ನು ಚೆಲ್ಲಲ್ಪಡುತ್ತದೆ. ರಾಣಿ ಎಲ್ಲವನ್ನು ಕುತಂತ್ರ ಮಾಡಿ ವಂಚನೆ ಕೆಲಸವನ್ನು ಮಾಡಿದೆಯಲ್ಲ, ಆಕೆಯ ಶರೀರವನ್ನು ನಾಯಿಗಳು ತಿನ್ನುವುದು ಅಂತ ಬರೆದಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ನಾವು ಯಾರೆಂದು ನಾವು ತಿಳಿದುಕೊಳ್ಳಿ. ನಾವು ಆರಾಧಿಸೋ ದೇವರು ಯಾರೆಂದು ತಿಳಿದುಕೊಳ್ಳಿ. ಯಾರೋ ಏನೋ ಎಲ್ಲ ಸ್ವಲ್ಪ ಎಲ್ಲ ನೋಡುವಾಗ ದೇವರ ಚಿತ್ತದಂದೇ ಒಂದೊಂದು ಕಾರ್ಯಗಳು ನಡೆಯೋದು. ದೇವರ ಚಿತ್ತವಿಲ್ಲದ್ರೆ ಒಂದು ದಿವಸ ಸೂರ್ಯನೇ ಹುಟ್ಟುವುದಿಲ್ಲ. ಹಲ್ಲೆಲೂಯಾ. ದೇವರು ಬೇಡ ಅಂತ ಹೇಳಿದರೆ ನಾವೊಂದು ಯೆಹೋಶುವನು ಹೇಳಿದೆ ಸೂರ್ಯನೇ ಅಲ್ಲಿ ನಿಲ್ಲು ಅಂತ ಹೇಳಿದ್ರೆ ನಿಂದು ಹೋಗಿದರೆ ನಮ್ಮ ದೇವರು ಹೇಳಿದ್ರೆ ಒಂದು ದಿವಸ ಸೂರ್ಯ ಬರುತ್ತಾ? ಹಲ್ಲೆಲೂಯಾ. ಅಷ್ಟು ಪವರ್ಫುಲ್ ಆದ ದೇವರನ್ನೇ ನಾವು ಆರಾಧಿಸೋದು. ಕಣ್ಣಿನ ಮುಂದೆ ಏನೂ ಕಂಡಿಲ್ಲ ನೋಡಿಲ್ಲ ಅಂತ ಹೇಳಿಕೊಂಡು ನೀವು ಭಯಪಡಬಾರದು, ನೀವು ಹೆದರಿಕೊಳ್ಳಬಾರದು. ಅಯ್ಯೋ ನಮ್ಮ ದೇವರಿಗೆ ಏನು ಶಕ್ತಿ ಇಲ್ಲ ಅಂತ ಹೇಳಿಕೊಳ್ಳಬಾರದು. ನ್ಯಾಯ ಬರ್ತಾ ಇದೆ. ಹಲ್ಲೆಲೂಯಾ. ಅನ್ಯಾಯಕ್ಕೆ ದೇವರು ಮೊಯಿ ತೀರಿಸ್ತಾನೆ. ನನಗೆ ಅವಮಾನವಾಯಿತಲ್ಲ, ಜೀವನಿಗೆ ಅವಮಾನವಾಯಿತಲ್ಲ ಬೆಳೆಸಿಕೊಂಡು ನನ್ನ ಹೃದಯ ಕುದಿಯುತ್ತಾ ಇದೆ ಎಂದು ದೇವರು ಹೇಳ್ತಾ ಇದೆ. ಹಲ್ಲೆಲೂಯಾ. ಆದರೆ ದೇವರು ಒಂದೇ ನಿಮಿಷಕ್ಕೆ ನಮಗೆ ಹಿಂಸೆ ಕೊಟ್ಟು ಅಂದರೆ ಬೇರೆಯವ್ರನ್ನ ಹಿಂಸೆ ಕೊಟ್ಟು ಹಾಳು ಮಾಡೋದಲ್ಲ, ಸಮಯ ಕೊಟ್ಟು ಕರ್ತನು ನ್ಯಾಯವನ್ನು ವಿಚಾರಿಸುತ್ತಾರೆ. ಭೂಮಿಯಲ್ಲಿರುವ ಅಧಿಪತಿಗಳು ನ್ಯಾಯಾಧಿಪತಿಗಳು ವಿಚಾರಿಸುತ್ತಾರಲ್ಲ, ನ್ಯಾಯಕ್ಕೆ ನ್ಯಾಯ. ಹಲ್ಲೆಲೂಯಾ. ಭೂಮಿಯಲ್ಲಿ ಎಲ್ಲ ಚೇಂಜ್ ಆಗುತ್ತೆ, ಎಲ್ಲವನ್ನು ಕೂಡ ಮನುಷ್ಯನು ಮನಸ್ಸಿನಲ್ಲಿ ಭಾವಿಸಿದ ಹಾಗೆ ಚೇಂಜ್ ಮಾಡ್ಬೋದು. ಆದರೆ ಪ್ರಿಯ ದೇವರ ಮಕ್ಕಳೇ ಗಮನಿಸಿಕೊಳ್ಳಿ, ನನಗೂ ನಿಮಗೂ ಮೇಲೆ ಒಂದು ನ್ಯಾಯಾಧಿಪ ಸಭೆ ಇದೆ. ಹಲ್ಲೆಲೂಯಾ. ಒಂದು ಕೋರ್ಟ್ ಇದೆ. ಹಲ್ಲೆಲೂಯಾ. ಒಂದು ಸುಪ್ರೀಂ ಕೋರ್ಟ್ ಅಲ್ಲ, ಒಂದು ಪರಲೋಕ ಕೋರ್ಟ್ ಇದೆ. ಹಲ್ಲೆಲೂಯಾ. ಆ ಕೋರ್ಟ್ ಅಲ್ಲಿ ತೀರ್ಮಾನ ಆದ ಮೇಲೆ ಅಲ್ಲಿಂದ ಯಾರಿಗೂ ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಭೂಮಿಯಲ್ಲಿ ಏನು ತೀರ್ಮಾನ ಮಾಡಿದ್ರು ಪರಲೋಕ ಕೋರ್ಟ್ ಅಲ್ಲಿ ಆ ತೀರ್ಮಾನ ಬರ್ದಿದೆ ಅಂತ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಈ ಸುಳ್ಳು, ಮೋಸ, ವಂಚನೆ, ಅನ್ಯಾಯಗಳು ಯಾವುದು ಪರಲೋಕದಲ್ಲಿ ನ್ಯಾಯವಾಗುವುದಿಲ್ಲ. ಒಂದು ದಿವಸ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡುವಾಗ ಅಲ್ಲಿ ಕಾಣಿಸಲ್ಪಡುತ್ತದೆ ನಾವು ಮಾಡಿದ ಒಳ್ಳೆ ಕ್ರಿಯೆಗಳು, ತಪ್ಪಾದ ಕಾರ್ಯಗಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಹೇಳಿದ ಹಾಗೆ ನಾಬೋತನ ತೋಟವನ್ನು ಈಗ ಆಹಾಬನು ಸಂತೋಷವಾಗಿ ತೆಗೆದುಕೊಂಡಿದ್ದಾನೆ. ಪ್ರವಾದಿ ಹೇಳುತ್ತಾ ಇದೆ, ನೀನು ಮಾಡಿದ್ದು ತಪ್ಪು, ನೀನು ಅನ್ಯಾಯ ಮಾಡಿದೀಯ, ಯಾಕೆ ಹೀಗೆ ಮಾಡಿದೆ? ಆದರೆ ಆಹಾಬನು ಮಾಡೋದು ಕೆಲಸ ಇದೆ. ಈ ಮಾತು ಕೇಳುವಾಗಲೂ ಪ್ರವಾದಿ ಹೇಳ್ತಾ ಇದೆ, ಅಯ್ಯೋ ನೀನು ನನ್ನನ್ನು ಕಂಡು ಹಿಡಿದಿದೆಯಾ, ನೀನು ನನಗೆ ದೋಷನೇ ಹೇಳುವುದನ್ನು ಹೇಳಿಕೊಂಡಿದ್ರು ಕೂಡ ನಿನಗೆ ಕೇಡು ಬರ್ತಾ ಇದೆ, ನಿನ್ನ ಮಕ್ಕಳು ನೀನೆಲ್ಲ ಹಾಳಾಗಿ ಹೋಗುತ್ತೆ ಅಂತ ಹೇಳುವಾಗ ಆತನು ಹೋಗಿ ತನ್ನ ಆ ರಾಜನ ವಸ್ತ್ರವನ್ನು ತೆಗೆದಿಟ್ಟು ಗೋಣಿ ತಟ್ಟನ್ನು ಕೆಟ್ಟಿಕೊಂಡು ಉಪವಾಸ ಮಾಡ್ತಾ ಇದೆ. ದೇವರೇ ತಪ್ಪಾಯಿತು, ದೇವರೇ ತಪ್ಪಾಯಿತು, ದೇವರೇ ನಾನು ಆ ಮನುಷ್ಯನನ್ನು ಸಾಯಿಸಬಾರ್ದಿತ್ತು, ನನ್ನ ಹೆಂಡತಿ ಹೇಳಿದ ಮಾತಿಗೆ ನಾನು ಎಲ್ಲ ಅನುಸರಿಸಬಾರ್ದಿತ್ತು, ತಪ್ಪಾಗೋಯ್ತು ಸ್ವಾಮಿ ಅಂತೇಳಿ ಒಪ್ಪಿಕೊಂಡು ಅವನು ವಿಧೇಯನಾಗಿ ತಗ್ಗಿಸಿಕೊಡುತ್ತಾನೆ. ಆವಾಗ ಮತ್ತೆ ಪ್ರವಾದಿ ಹೇಳ್ತಾ ಇದೆ, ಆತನ ಜೀವಕಾಲದಲ್ಲಿ ಇದು ಯಾವ ಕಾರ್ಯಗಳು ನಡೆಯುವುದಿಲ್ಲ. ಹಲ್ಲೆಲೂಯಾ. ಅದನ್ನಿರುವ ತನಕ ಅವನಿಗೆ ಏನೂ ಆಗುವುದಿಲ್ಲ ಅಂತೇಳಿ ದೇವರೊಂದು ಮಾತು ಕೊಡ್ತಾ ಇದ್ದಾರೆ. ಯಾಕಂದರೆ ತಗ್ಗಿಸಿಕೊಂಡ ಕಾರಣ. ಎಷ್ಟೇ ದೊಡ್ಡ ತಪ್ಪುಗಳು ಮಾಡಿದರೂ ಕೂಡ ಪ್ರಿಯರೇ, ಯಾರಾದರೂ ಕೂಡ ಒಂದು ಸಲ ಪಶ್ಚಾತ್ತಾಪಪಟ್ಟು ಕ್ಷಮಿಸು ದೇವರಿಂದ ಕೇಳಿಕೊಂಡಿದರೆ ನಮ್ಮ ಪ್ರೀತಿಯುಳ್ಳ ಕರುಣೆಯುಳ್ಳ ದೇವರು ಕ್ಷಮಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇಷ್ಟು ದೊಡ್ಡ ಅನ್ಯಾಯ ಮಾಡಿದರೂ ಕೂಡ ಅವನು ತಗ್ಗಿಸಿಕೊಂಡು ಉಪವಾಸ ಮಾಡಿ ದೇವರೇ ತಪ್ಪಾಯಿತು ಅಂತ ಹೇಳುವಾಗ ದೇವರು ಕ್ಷಮಿಸ್ತಾ ಇದ್ದಾರೆ. ಸರಿ ಆಯಿತು, ನಿನ್ನ ಆ ಉಪವಾಸ, ನಿನ್ನ ತಗ್ಗಿಸಿಕೊಡುವೆ ನಾನು ನೋಡಿದ್ದೀನಿ, ಅದರಿಂದ ನಾನು ನಿನ್ನ ಕಾಲದಲ್ಲಿ ಯಾವ ಕಷ್ಟ ಬರದ ಹಾಗೆ ಕಾಪಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಹಲ್ಲೆಲೂಯಾ. ಆದರೆ ಪಶ್ಚಾತ್ತಾಪ ಪಡೆದ ಇಜಬೇಲಳ ಬಗ್ಗೆ ಬರೆಯಲ್ಪಟ್ಟಿದೆ. 2 ಅರಸುಗಳ ಪುಸ್ತಕ 9ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಇಜಬೇಲಳಿಗೆ ಏನಾಯಿತು ಅಂತ ಬರೆಯಲ್ಪಟ್ಟಿದೆ. 2 ಅರಸುಗಳ ಪುಸ್ತಕ 9ನೇ ಅಧ್ಯಾಯ 36ನೇ ವಾಕ್ಯ. ಅವರು ಹಿಂದಿರುಗಿ ಯೆಹೋವನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ, ನಾಯಿಗಳು ಇಜಬೇಲಳ ದೇಹ ಮಾಂಸವನ್ನು ಇಜ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು,
ಆಕೆಯ ಶವವು ಆ ಹೊಲಕ್ಕೆ ಗೊಬ್ಬರವಾಗುವುದು. ಇದು ಇಜಬೆಲಳ ಶವವೆಂದು ಯಾರಿಗೂ ಗುರುತು ಸಿಕ್ಕದ ಹಾಗಾಗುವುದು ಎಂಬುದಾಗಿ ಯೆಹೋವನು ತಿಷ್ಬೀಯನು ತನ್ನ ಸೇವಕನೂ ಆದ ಎಲಿಯನ ಮುಖಾಂತರವಾಗಿ ಹೇಳಿಸಿದ ಮಾತು ಈಗ ನೆರವೇರಿತು ಅಂದನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಹು ಎಂಬ ಒಂದು ರಾಜನು ಬರುವಾಗ ದೇವರು ಹೇಳ್ತಾರೆ, ಇಜಬೇಲಳನ್ನು ಸಾಯಿಸಲಿಕ್ಕಾಗಿ ಅವರಿಗೆ ಒಂದು ಕೆಟ್ಟ ಕಾರ್ಯಗಳಿಂದ ದೇಶವನ್ನು ಹಾಳು ಮಾಡ್ತಾ ಇತ್ತು. ಆವಾಗ ಯೇಹು ರಾಜನ ಹೇಳ್ತಾ ಇದೆ, ಮೇಲೆಯಿಂದ ಅವರನ್ನು ಕೆಳಗಡೆಗೆ ದೊಬ್ಬಿ ಬಿಡ್ರಿ ಅಂತ ಹೇಳಿದೆ. 30ನೇ ವಾಕ್ಯ ಓದಿ ನೋಡೋಣ. 30ನೇ ವಾಕ್ಯ. ಇಜಬೆಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. ಅನಂತರ ಅರಮನೆಯ ಪ್ರಾಕಾರದೊಳಗೆ ಬಂದ ಯೇಹುವನ್ನು ಕಂಡು ಅವನನ್ನು ಯಜಮಾನನನ್ನು ಕೊಂದ ಜಿಮ್ರಿಗೆ ಸಮಾನನೇ, ಕ್ಷೇಮವೋ ಎಂದು ಕೇಳಿದಳು. ಅವನು ಕಣ್ಣೆತ್ತಿ ಕಿಟಕಿಯ ಕಡೆಗೆ ನೋಡಿ ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು. ಕೂಡಲೇ ಆ ಕಿಟಕಿಯಿಂದ 2-3 ಕಂಚುಕಿಗಳು ಅವನ ಕಡೆಗೆ ನೋಡಿದರು. ಅವನು ಅವರಿಗೆ ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು. ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು. ಅವನು ಆಕೆಯ ಶವವನ್ನು ತುಳಿಸಿಬಿಟ್ಟನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ತಿಳಿದುಕೊಳ್ಳಿರಿ, ಇಜಬೇಲಳಿಗೆ ಏನಾಯಿತು? ಆಕೆ ಕಿಟಕಿಗಳಿಂದ ನೋಡುತ್ತಿರುವಾಗ ಆಕೆಯನ್ನು ಕೆಳಗಡೆಗೆ ದೊಬ್ಬಿಬಿಟ್ಟ ಆ ಶರೀರದಿಂದ ರಕ್ತ ಎಗರಿ ಎಲ್ಲ ಕಡೆ ಬೀಳ್ತಾ ಇದೆ. ಮತ್ತು ಅದನ್ನು ಆ ಶವವನ್ನು ತುಳಿಸಿಬಿಟ್ಟು ಯೇಹು ವಾಪಸ್ ಬರ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಆದರೂ ರಾಜನ ಹೆಂಡತಿ ರಾಣಿಯಲ್ಲವೋ, ಆಕೆಯನ್ನು ತೆಕ್ಕೊಂಡೋಗಿ ಸಮಾಧಿ ಮಾಡಿರಿ ಅಂತ ಹೇಳಿ ಕೆಲವರನ್ನು ಕಳಿಸ್ತಾ ಇದ್ದಾರೆ. ಅವರು ಹೋಗಿ ನೋಡುವಾಗ ಅಲ್ಲಿ ಆ ಹೆಣವಿಲ್ಲ. ಆಕೆಯ ಶರೀರ ಪೂರ್ತಿ ನಾಯಿಗಳು ತಿಂದ್ಬಿಟ್ಟಿತ್ತು. ಮಾಂಸವು ನಾಯಿಗಳು ತಿಂದ್ಬಿಟ್ಟಿತ್ತು. ಬರೀ ಮೂಳೆಗಳು ಬುರುಡೆ ಮಾತ್ರ ಉಳಿದಿದೆ ಎಂದು ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ತಿಷ್ಬೆನಾದ ಎಲಿಯಾವು ಹೇಳಿಬಿಟ್ಟಿದೆ, ನೀನು ನಾಬೋತಿನ ಶರೀರವನ್ನು ಕಲ್ಲೆಸೆದು ಕೊಂದು ನೋವಿಸಿ ಸಾಯಿಸಿದರೆ ಅವನ ರಕ್ತ ಬಿದ್ದ ಹಾಗೆ ನಿನ್ನ ರಕ್ತ ಕೂಡ ಬೀಳುತ್ತೆ, ನಿನ್ನ ಶರೀರ ನಿನ್ನ ಮಾಂಸ ನಾಯಿಗಳು ತಿನ್ನುತ್ತೆಂಬುದಾಗಿ. ಪ್ರಿಯರೇ, ನಮ್ಮ ದೇವರ ಮಕ್ಕಳನ್ನು ಅವಮಾನಪಡಿಸುವಾಗ ದೇವರ ಮನಸ್ಸು, ದೇವರು ಕುದಿಯುತ್ತಾ ಇದೆ ಎಂದ ವಾಕ್ಯ, ದೇವರ ಹೃದಯ ಕುದಿಯುತ್ತಾ ಇದೆ ಎಂದ ವಾಕ್ಯ ಇಲ್ಲಿ ನೀವು ಜೋಡಿಸಿ ಓದಿ ನೋಡಿರಿ. ಹಲ್ಲೆಲೂಯ. ತನ್ನ ಭಕ್ತನು ಉಪವಾಸ ಮಾಡುವ ತನ್ನ ಪ್ರಿಯ ಭಕ್ತನಾಗಿರುವ ನಾಬೋತನನ್ನು ಯಾರೂ ಕೇಳಿಲ್ಲ, ಯಾರೂ ಏನೋ ಒಂದು ಕಂಪ್ಲೇಂಟ್ ಹೇಳ್ಕೊಂಡು ಹೋಗಿಲ್ಲ. ಅವನ ಜಾಗೇನೋ ತೆಗೆದುಕೊಂಡು ಅವನನ್ನು ಅನ್ಯಾಯವಾಗಿ ಸಾಯಿಸಿ ದೇವರ ಹೆಸರಲ್ಲೇ ಸಾಯಿಸಿಬಿಟ್ಟಿದ್ದಾರೆ. ದೇವರಿಗೆ ದೂಷಣ ಮಾಡಿದೆ ಅಂತೇಳಿ ಸಾಯಿಸಿ ಅವನನ್ನು ತೆಗೆದುಕೊಂಡು ಹೋಗಿ ಅವರು ಮಣ್ಣು ಮಾಡಿರಬಹುದು. ಕಲ್ಲೆಸೆದು ಕೊಲ್ಲುವಾಗ ಎಷ್ಟು ಹಿಂಸೆ ಆಗಿರುತ್ತೆ ಪ್ರಿಯರೇ. ದೇವರ ನಾಮದಲ್ಲಿ ಆ ಮಗನನ್ನು ಸಾಯಿಸಿಬಿಟ್ಟು ಈಗ ಇಜಬೇಲಳನ್ನು ಮಾಂಸ ಕೂಡ ನಾಯಿಗಳು ತಿಂದು ನಾಯಿಗಳಿಗೆ ಊಟ ಹಾಕುವಂತೆ ಮಾಡಿದೆ. ಹಲ್ಲೆಲೂಯ. ನಮ್ಮ ದೇವರು ಸರ್ವಶಕ್ತ ಎಂದು ನಂಬುತ್ತೀರಾ? ಯಾರಿಗೂ ಏನು ಮಾಡಲಿಕ್ಕಾಗಲ್ಲ. ಹಲವಾರು ವಿಷಯ ಈಗ ನಡೆಯುತ್ತಾ ಇದೆ, ನಾನೂ ನೋಡ್ತಾ ಇದ್ದೆ. ಆದರೆ ಅವರು ಕೊಡುವ ಹಣಕಾಸಿನಿಂದ ನ್ಯಾಯ ಬೇಕಾದವರಿಗೆ ಅನ್ಯಾಯ ಆಗುತ್ತಾ ಇದೆ, ಅನ್ಯಾಯ ಆಗಬೇಕಾದವರಿಗೆ ನ್ಯಾಯ ಸಿಗ್ತಾ ಇದೆ. ಆದರೆ ಪರಲೋಕದ ಜಡ್ಜು, ಹಲ್ಲೆಲೂಯ, ಪರಲೋಕದ ನ್ಯಾಯಾಧಿಪ ಸಭೆಯಲ್ಲಿ ಒಂದು ನ್ಯಾಯ ವಿಚಾರಣೆಯ ದಿವಸ ಬರುವಾಗ ಅಲ್ಲಿ ಒಂದು ನ್ಯಾಯ ವಿಚಾರಣೆ ಇದೆ. ಹಲ್ಲೆಲೂಯ. ಅದಕ್ಕಿಂತ ಮುಂಚೆ ಈ ಭೂಮಿಯಲ್ಲಿ ಒಂದು ನ್ಯಾಯ ವಿಚಾರಣೆ ಇದೆ ಎಂದು ಇಜಬೇಲಳ ಚರಿತ್ರೆ ನಮಗೆ ಹೇಳುತ್ತಾ ಇದೆ. ಹಲ್ಲೆಲೂಯ. ದೇವರ ಮಕ್ಕಳಿಗೆ ಎಲ್ಲ ಹಿಂಸೆಯನ್ನು ಕೊಟ್ಟು ಹೋಗುವಾಗ ಖುಷಿ ಪಡಬೇಡ, ಸಂತೋಷ ಪಡಬೇಡ. ನಾಳೆ ನೀನು ನಿನ್ನನ್ನು ಹಿಡಿದು ನಿಲ್ಲಿಸುವುದು ದಿವಸ ಬರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಗಳಲ್ಲಿ
ನಮ್ಮ ಮನಸ್ಸು ಹೇಗಿದೆ? ಎಲ್ಲವನ್ನೂ ನೋಡಿ ನಮ್ಮ ದೇವರು ನಮಗೋಸ್ಕರ ಪ್ರೀತಿಯಿಂದ ಇದ್ದಾರೆ, ಕರುಣೆಯಿಂದಿದ್ದಾರೆ. ನಮ್ಮ ವೈರಿಗಳನ್ನು ಅವರು ನೋಡಿಕೊಂಡು ಮಾಡಬೇಕಾದುದು ಮಾಡೋಣ ಅಂತ ನೆನೆಸಿಕೊಂಡು ಇದ್ದಾರೆ. ಆದರೆ ನಾವಾದರೂ ಅಯ್ಯೋ ಕಾಲವೆಲ್ಲ ಮುಗಿದೋಯ್ತು, ಅಲ್ಲಿ ನೋಡಿದ್ರೆ ಆ ರೋಗ ಕಾಯಿಲೆಗಳು ಕಷ್ಟಗಳು, ಆ ಕಷ್ಟ ಈ ಕಷ್ಟ, ಅಯ್ಯೋ ಲಾಕ್ಡೌನ್ ಬೇರೆ ಬರ್ತಾ ಇತ್ತು, ಆ ಆರಾಧನೆಗಳಲ್ಲಿ ಹೋಗಬೇಕಾಗಿಲ್ಲ, ಎಲ್ಲ ಪರಿಸ್ಥಿತಿಗಳು ವಿಪರೀತ ಆಗ್ತಾ ಇದೆಯಲ್ಲ. ಅದರಿಂದ ಯೇಸು ಸ್ವಾಮಿ ಅಂತ ಹೇಳಿದೆಲ್ಲ ಸುಮ್ಮನೆ, ಇದೆಲ್ಲ ಒಂದು ಒಂದು ಲೆಕ್ಕಾಚಾರಕ್ಕೆ ಹೋಗೋಣ ಬರೋಣ ಬೆಲ್ಲದ್ರೆ ಬಿಟ್ಟರು ಏನೂ ಆಗಲ್ಲ ಅಂತ ನೀವು ಏನಾದರೂ ಮನಸ್ಸಲ್ಲಿ ಅಂದುಕೊಂಡಿದ್ದರೆ, ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ಪ್ರೀತಿಸುವುದು ದೇವರಿದ್ದಾರೆ, ನಮಗಾಗಿ ನ್ಯಾಯ ತೀರಿಸುವುದು ದೇವರಿದ್ದಾರೆ. ಈಗೋ ಇದು ಕೊನೆಯ ಕಾಲ ಬಂದಿದೆ. ಹಲ್ಲೆಲೂಯಾ. ಯೇಸು ಬೇಗನೆ ಬರುತ್ತಾರೆ. ಐ ಆಮ್ ಕಮಿಂಗ್ ಸೂನ್ ಅಂತ ದೇವರು ಹೇಳ್ತಾ ಇದ್ದಾರೆ. ನಾನೀಗೋ ಬೇಗನೆ ಬರುತ್ತೇನೆ. ಎಲ್ಲರೂ ದೇವರನ್ನು ನೋಡುವ ಹಾಗೆ ಅದ್ಭುತ ಆಗಲಿಕ್ಕೆ ಹೋಗ್ತಾ ಇದೆ. ಆದರೆ ತನ್ನ ಭಕ್ತರನ್ನು ಬಂದು ಕರೆದುಕೊಂಡು ಹೋಗ್ಲಿಕ್ಕೆ ಯೇಸು ಬರ್ಲಿಕ್ಕಿರುವ ಸಮಯದಲ್ಲಿ ಅವರು ಹೇಳಿರುವ ಒಂದೊಂದು ಗುರುತುಗಳು ನಡೆಯುತ್ತಾ ಇದೆ. ಪ್ರಿಯರೇ, ಈಗ ನಮ್ಮ ಮನಸ್ಸು ಹೇಗಿದೆ? ಹಲ್ಲೆಲೂಯಾ. 10 ಕನ್ಯೆಯರ ಸ್ಟೋರಿ ನಮಗೆಲ್ಲರಿಗೂ ಗೊತ್ತಿರಬಹುದು. 10 ಜನರು ರೆಡಿಯಾಗಿ ಸಿದ್ಧರಾಗಿದೆ. ಆದರೆ 5 ಮಂದಿ ಕನ್ಯೆಯರಲ್ಲಿ ಅವರ ಎಣ್ಣೆ ಆರಿ ಹೋಯಿತು. ಅವರು ಬೆಳಕಣಿಸುವಾಗ ಅವರ ದೀಪದಲ್ಲಿ ಎಣ್ಣೆ ಇಲ್ಲದ ಕಾರಣ ದೀಪ ಆರಿ ಹೋಗುತ್ತಾ ಇದೆ. ಪ್ರಿಯರೇ, ಆ 5 ಕನ್ಯೆಯರು ಬುದ್ಧಿಯುಳ್ಳವರಾಗಿದ್ದರು. ಅವರಲ್ಲಿ ಎಣ್ಣೆ ಇತ್ತು. ಎಣ್ಣೆ ಅವರು ತೆಗೆದುಕೊಂಡು ಬಂದಿದ್ದರು. ಆದರೆ ಬುದ್ಧಿ ಇಲ್ಲದವರು ಎಣ್ಣೆ ತೆಗೆದುಕೊಂಡು ಬಂದಿಲ್ಲ. ಈ ವಾಕ್ಯವನ್ನು ಕೇಳೋ ದೇವರ ಪ್ರಿಯ ಮಕ್ಕಳೇ, ನಾವು ಬುದ್ಧಿಯಿರುವರು ಅಂತ ಹೇಳಿಕೊಂಡು ಎಣ್ಣೆ ಇಲ್ಲದೆ ಬದುಕುತ್ತಾ ಇದ್ದೀರಾ? ಹಲ್ಲೆಲೂಯಾ. ಎಲ್ಲ ಕೇರ್ಲೆಸ್ ಆಗಿ ಹಿಂಗೆಲ್ಲ ನಡೆಯುವಾಗ ಹಿಂಗೆ ಹೋಗುತ್ತೆ, ಇದೆಲ್ಲ ಸುಮ್ಮನೆ ತಿಳುಕೊಂಡು ನಿಮ್ಮ ಮನಸ್ಸನ್ನಾದರೂ ಅಂದುಕೊಂಡಿದರೆ ಇವತ್ತು ಅರ್ಥ ಮಾಡಿಕೊಳ್ಳಿ. ರಾಜಾದಿರಾಜನಾದ ಕರ್ತನಾದ ಯೇಸು ಕ್ರಿಸ್ತನು ಆಕಾಶ ಮೇಘಗಳಲ್ಲಿ ಒಂದು ದಿವಸ ಇಳಿದು ಬರಲಿಕ್ಕೆ ಹತ್ತಿರವಾಗಿದೆ. ಹಲ್ಲೆಲೂಯಾ. ಆ ದಿನ ಹತ್ತಿರವಾಗಿದೆ. ಆ ಹತ್ತಿರವ ದಿನದಲ್ಲಿ ಯೇಸು ಕರ್ತನು ಇಳಿದು ಬರುವಾಗ 5 ಕನ್ಯೆಯರು ಒಯ್ಯಲ್ಪಟ್ಟರು. 5 ಮಂದಿ ಕೂಡ ಸಿದ್ಧರಾಗಿ ರೆಡಿಯಾಗಿದೆ, ಆದರೆ ಒಯ್ಯಲ್ಪಡಲಿಲ್ಲ. ಕಾರಣ ಏನಂದರೆ, ಈ ಲೋಕ, ಈ ಆಸೆ, ಈ ಆಕಾಂಕ್ಷೆಗಳು ಇದರಲ್ಲೆಲ್ಲ ಇರಬಹುದು ಎಂದು ತಿಳಿದುಕೊಂಡಿದೆ. ಪ್ರಿಯರೇ, ಇದು ಭಯಂಕರವಾದ ಒಂದು ಮೋಸದ ಜೀವನ ಅಂತ ಹೇಳಬಹುದು. ಯಾಕೆಂದರೆ ಈ ಭೂಮಿಯಲ್ಲಿರುವ ಸುಂದರತ್ವವನ್ನು ನಮಗೆ ತೋರಿಸಿಕೊಂಡು ನಮ್ಮನ್ನು ನರಕದ ಬೆಂಕಿಗೆ ಎಳಕೊಂಡು ಹೋಗಿದರೆ ಈ ಭೂಮಿಯ ಜೀವನ ಕಠಿಣವಾದ ಒಂದು ಅನ್ಯಾಯವಾದ ಒಂದು ಜೀವನ. ಯಾಕೆಂದರೆ ಈ ಜೀವನ ಮುಗಿದು ಹೋಗುವ ನರಕ ಬೆಂಕಿ ಗಂಧಗಳು ಕೆರೆಯಾಗಿದೆ. ಹಲ್ಲೆಲೂಯಾ. ಹೋದ ದಿನದಲ್ಲಿ ಕೇರಳದಲ್ಲಿ ಒಬ್ಬರಿಗೆ ಒಂದು ಒಂದು ಹಾವು ಕಚ್ಚಿ, ಅವರು ಹಾವನ್ನು ಹಿಡಿಯೋರು, ಹಾವು ಕಚ್ಚಿ ಅವರಲ್ಲಿ ವಿಷ ಏರಿದೆ. ವಿಷ ಏರುವುದಕ್ಕಿಂತ ಮುಂಚಿತವಾಗಿ ಅವರು ತುಂಬ ಸೀರಿಯಸ್ ಆಗಿ ಹೋಗಿದೆ. ಆದರೆ ಅವರು 2 ದಿವಸ ಮುಂಚೆ ಒಂದು ಕನಸು ನೋಡಿದೆ. ಅಂದರೆ ಅವರು ಒಂದು ಮೇಲೆಯಿಂದ ಬಿದ್ದು ಭಯಂಕರವಾದ ಆಳಕ್ಕೆ ಹೋಗ್ತಾ ಇದೆ, ಅಲ್ಲಿ ಕೊನೆ ಕಾಣದಂಥ ಆಳಕ್ಕೆ ಹೋಗೋ ಥರ ಒಂದು ಕನಸು ನೋಡಿದಂತೆ. ಪ್ರಿಯ ದೇವರ ಮಕ್ಕಳೇ, ಏನದಕ್ಕೆ ಅರ್ಥ? ನಾನು ಒಂದು ಯೋಜನೆ ಮಾಡಿದೆ, ಒಂದು ಫೋನ್ ನಂಬರ್ ಆಗಿದ್ದರೆ ಅವರಿಗೆ ಫೋನ್ ಮಾಡಿ ತಿಳಿಸ್ಬೋದಿತ್ತು. ಏನು ಅವರಿಗೆ ತಿಳಿಸಿದ್ದು? ನೀನು ಮರಣ ಬಂದರೆ ನೀನು ಕೊನೆಯಿಲ್ಲದ ಕತ್ತಲೆಗೆ ಹೋಗಿ ಸೇರುತ್ತದೆ, ಅಲ್ಲಿ ಬೆಂಕಿ ಗಂಧಗಳು ಕೆರೆ ಎಂಬುದೇ ಅವರಿಗೆ ಕನಸು ತೋರಿಸಿರೋದು. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ನೀವು ಅರ್ಥ ಮಾಡಿಕೊಳ್ಳಿ. ಈ ಭೂಲೋಕ ಜೀವನದಲ್ಲಿರೋ ಕಷ್ಟ ನೋಡಿಕೊಂಡು, ದೇವರ ವಿರುದ್ಧವಾಗಿ ಯಾರಾದರೂ ಮಾತಾಡೋದು ನೋಡಿಕೊಂಡು ನೀವು ಕುಗ್ಗಿ ಹೋಗಬೇಕಾದವರಲ್ಲ. ನಾವು ಆರಾಧಿಸೋ ದೇವರು ಯಾರನ್ನು ನಾವು ಅರ್ಥ ಮಾಡಿಕೊಳ್ಳಿ. ಎಷ್ಟು ಮಂತ್ರವಾದಿಗಳು ಬಂದು ಕೂತ್ಕೊಂಡಿದ್ರು ಕೂಡ ದೇವರ ನಾಮದಲ್ಲಿ ನಿಲ್ಲುವ ಒಂದು ಸ್ತೋತ್ರ ಹೇಳುವ ಒಂದು ಹಾಲಲ್ಲಿ ಹೇಳುವಾಗ ಆ ಮಂತ್ರವಾದಿಗಳ ಶಕ್ತಿ ಎಲ್ಲ ಹೊರಟು ಹೋಗುತ್ತದೆ. ಒಂದು ಪೊಲೀಸು ಸಾಕ್ಷಿ ಇತ್ತು, ಅವರು ಕೂಡ ಹೇಳಿದ್ರು, ಅವರ ಜೊತೆಯಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ದುರಾತ್ಮಗಳಿತ್ತು. ಅದನ್ನು ಇಟ್ಟುಕೊಂಡು ಅವರು ಸಂತೋಷವಾಗಿ ಇರುವಾಗ ಒಂದು ದಿವಸ ಬೈಬಲ್ ಕೊಟ್ಟು ಓದು ಅಂತ ಹೇಳಿದೆ. ಅವರ ಬೈಬಲ್ ಓದಲಿಕ್ಕೆ ಶುರುವಾಗಿದೆ. ಅವರ ಜೊತೆಯಲ್ಲಿರುವ 4 ದುರಾತ್ಮಗಳು ಕೂಡ ದೂರ ದೂರ ನಡೆಯೋಕ್ಕೆ ಶುರುವಾಯಿತು. ಅವರು ಎಷ್ಟೋ ದಿವಸ ಈ ದುರಾತ್ಮಗಳನ್ನು ಬಿಟ್ಟು ಬಿಡೋಣ, ಅವರಿಗೆ ಮಕ್ಕಳಾಗಲೇ ದುರಾತ್ಮನೇ ಮಕ್ಕಳನ್ನು ತಿನ್ನುತ್ತೆ ಅಂತ ಹೇಳುವಾಗ ಈ ಮಂತ್ರವಾದಿ ತಿಳ್ಕೊಂಡು ಈ ದುರಾತ್ಮನ ಬಿಟ್ಟು ಬಿಡೋಣ ಅಂದ. ಆ ಮಂತ್ರವಾದಿಯಿಂದ ದುರಾತ್ಮ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ನೀನು ಸಾಯುವಾಗ ದುರಾತ್ಮ ಹೋಗುತ್ತೆ ಅಂತ ಅವರಿಗೆ ಕೊಟ್ಟ ಆ ಮಂತ್ರವಾದಿ ಹೇಳಿದರು. ಅವರ
ಆವಾಗ ಈತನು ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನ ಜೀವನ ಹೀಗಾಗೋಯ್ತಲ್ಲ ಅಂತೇಳಿ ಒಂದು ಬೇಜಾರಲ್ಲಿರುವಾಗ ಒಬ್ಬರು ಹೋಗಿ, ಒಂದು ಸೇವಕರು ಹೋಗಿ ಒಂದು ಬೈಬಲ್ ಕೊಟ್ಟು, ಓದಪ್ಪ ನೀನು ಓದು, ಇದರಲ್ಲಿ ಎಲ್ಲ ಇದೆ ಅಂತ ಹೇಳಿದ್ರು. ಆದರೆ ಅವರು ಓದುತ್ತಾ ಓದುತ್ತಾ ಅವರ ಜೊತೆಯಲ್ಲಿದ್ದ ಆ ದುರ್ಭೂತಗಳೆಲ್ಲ ದೂರ ದೂರ ನಿಲ್ಲಕ್ಕೆ ಶುರುವಾಯಿತು. ಆವಾಗ ಆ ಮನುಷ್ಯನಿಗೆ ಅರ್ಥ ಆಯಿತು, ಓ ನಾನು ಯಾರಿಂದಲೂ ಬಿಡಿಸಲಿಕ್ಕಾಗಲ್ಲ ಅಂತ ಹೇಳಿದ ಈ ದುರ್ಭೂತಗಳು ಬೈಬಲ್ ಓದುತ್ತಾ ಇರುವಾಗ ಹೋಗುವುದಾದರೆ ಈ ದೇವರೇ ಸರ್ವಶಕ್ತನು, ಹಲ್ಲೆಲೂಯಾ, ಈ ದೇವರೇ ರಾಜಾಧಿರಾಜನು, ಈ ದೇವರ ಮುಂದೆ ನಿಲ್ಲುವ ಒಂದು ಶಕ್ತಿನೂ ಇಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಯಾಕೆ ಇದೆಲ್ಲ ಹೇಳಿದಂದರೆ ನಾವು ಆರಾಧಿಸುವ ದೇವರ ಮಹಿಮೆಯನ್ನು ತಿಳಿದುಕೊಳ್ಳಿರಿ. ಕರ್ತನು ಬರುವ ಸಮಯ ಹತ್ತಿರವಾಗಿದೆ ಅಂದರೆ ಹೋದ ದಿನಗಳಲ್ಲಿ ನೋಡಿದ್ರಲ್ಲ, ಸುನಾಮಿ ಬಂದಿದೆ, ಎಷ್ಟು ಜಾಗಗಳಲ್ಲಿ ನೀರು ನಿಂತ ಸಮಯದಲ್ಲಿ ಮೇಲೆ ಬಂದು ಹೋಗಿದೆ. ಹಲ್ಲೆಲೂಯಾ. ಮೊದಲನೇ ಪ್ರಳಯ ಬಂದಿದೆ, ಸುಂದರವಾದ ಮನೆಗಳೆಲ್ಲ ಹಾಗೆ ತೆಗೆದುಕೊಂಡು ಹೋಗಿದೆ. ಎಷ್ಟೋ ಮಕ್ಕಳ ಮನೆಗಳಲ್ಲಿ ವಾಸ ಮಾಡಲಿಕ್ಕೆ ತಿಂಗಳುಗಳ ಗಂಡ ಆಗದೆ ಹೋಯಿತು. ಮನೆಯಲ್ಲೆಲ್ಲ ಮಣ್ಣು ತುಂಬಿದೆ. ಮನೆಯಲ್ಲಿರುವ ಎಲ್ಲ ಐಟಮ್ಸ್ ನೀರು ಎತ್ಕೊಂಡು ಹೋಗಿದೆ, ಮಣ್ಣಲ್ಲಿ ಮುಚ್ಚಿ ಹೋಗಿದೆ. ಬಟ್ಟೆ ಕೂಡ ಸಿಕ್ಕದ ಹಾಗೆ ಅನೇಕ ದೊಡ್ಡ ದೊಡ್ಡ ಮನೆಯಲ್ಲಿರುವವರಿಗೆ ಒಂದು ಬಟ್ಟೆ ಕೂಡ ಇಲ್ಲದ ಹಾಗೆ ಎಲ್ಲವೂ ನೀರಲ್ಲಿ ಹೋಯಿತು, ಎಲ್ಲ ಕೊಳೆ ತುಂಬಿ ಹೋಯಿತು. ಅವರು ಮತ್ತೆ ಹೋಗುವಾಗ ಆ ಮನೆಯೊಳಗಡೆ ಎಲ್ಲ ಹಾವುಗಳು, ಬೇರೆ ಬೇರೆ ಏನೇನೋ ಪ್ರಾಣಿಗಳು ಚಿಕ್ಕದೆಲ್ಲ ನೀರಲ್ಲಿರೋದು ತುಂಬಿಕೊಂಡಿತ್ತು ಅಂತ ಬರೆಯಲ್ಪಟ್ಟಿದ್ದು ಓದಿದ್ದೀವಿ. ಮೊನ್ನೆಲ್ಲ ಪೇಪರಲ್ಲಿ ಓದಿದ್ದೀರಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಜೀವನ ಒಂದು ನಿಮಿಷಕ್ಕೆ ಒಡೆದು ಹೋಗುವ ಒಂದು ಮಣ್ಣಿನ ಮಡಿಕೆ ಥರ ಇದೆ. ಹಲ್ಲೆಲೂಯಾ. ಒಂದು ಏಟು ಸಿಕ್ಕಿದರೆ ಪುಡಿಯಾಗಿ ಹೋಗುತ್ತೆ. ಆದರೆ ನಿಜವಾದ ಒಂದಿದೆ ಅಂತ ಹೇಳಿದ್ರೆ ಅದು ಪರಲೋಕ ರಾಜ್ಯ, ಅದು ಸ್ವರ್ಗ ರಾಜ್ಯ. ಆ ಸ್ವರ್ಗ ರಾಜ್ಯ ನಮ್ಮ ಹತ್ತಿರನೇ ಇದೆ. ಆದರೆ 5 ಕನ್ಯೆಯರು ಲೋಕವೆಲ್ಲ ಆಸ್ವಾದನೆ ಮಾಡಿಕೊಂಡು ನಾನು ಆಮೇಲೆ ಎಲ್ಲ ಸರಿ ಮಾಡೋಣ ಅಂತೇಳಿ ಯೋಚನೆ ಮಾಡಿಕೊಂಡಿರುವಾಗ ಅವರಲ್ಲಿರುವ ಆ ದೀಪ ಆರಿ ಹೋಯಿತು. ಆದರೆ ರಾಜನು ಬರುವಾಗ ಸಿದ್ಧರಾಗಿದ್ದವರು, ಬುದ್ಧಿಯುಳ್ಳವರು ಪರಲೋಕ ಒಯ್ಯಲ್ಪಟ್ಟರು. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೇ, ನೀನು ಸಿದ್ಧರಾಗಿದೆಯಾ? ಈ ದಿನಗಳಲ್ಲಿ ಈ ಕಠಿಣ ಪರಿಸ್ಥಿತಿಗಳನ್ನು ನೋಡಿ ಇದಿನ್ನೂ ಆಗುತ್ತೆ, ಇದು ಏನೋ ಆಗುತ್ತೆ ಅಂತ ತಿಳಿದುಕೊಂಡಿರುವುದಲ್ಲ. ನಿನ್ನ ಜೀವನ ಮುಗಿದರೆ ಪರಲೋಕ ರಾಜ್ಯದಲ್ಲಿ ಸೇರುತ್ತೀರಾ? ನಾವು ಸಿದ್ಧರಾಗಿದ್ದೀರಾ? ದೇವರ ವಾಕ್ಯ ಹೇಳುತ್ತಾ ಇದೆ, ನಮಗಾಗಿ ಪರಲೋಕ ರಾಜ್ಯವನ್ನು ಸಿದ್ಧ ಮಾಡಿ ದೇವರು ಕಾಯುತ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಬಾಗಿಲಲ್ಲಿ ಬಂದು ಯೇಸು ಸ್ವಾಮಿ ಮುಟ್ಟುತ್ತಾ ಇದೆ, ಮಗನೇ ಮಗಳೇ ನಾನು ನಿನ್ನ ಜೊತೆ ಇರುತ್ತೀನಿ, ನಮಗೊಟ್ಟಿಗೆ ಸ್ವರ್ಗರಾಜ್ಯಕ್ಕೆ ಹೋಗೋಣ ಅಂತ ಹೇಳುವ ಒಂದು ಕರ್ತನ ಪ್ರೀತಿಯುಳ್ಳ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಪ್ರಿಯರೇ, ನೀವು ಅರ್ಥ ಮಾಡಿಕೊಂಡು ನೋಡಿರಿ. ಈ ದಿನಗಳಲ್ಲಿ ಬಂದಿರುವ ಕೋವಿಡ್-19 ಅಂತ ಬಂದು ಅದು ಈಗ ಒಂದೊಂದು ಹೆಸರು ಹೇಳಿಕೊಂಡು ಇದುವರೆಗೂ ಬಂದಿದೆ. ಹೀಗೆ ಹೇಳ್ತಾ ಇದೆ, ಇನ್ನೊಂದು ಸ್ವಲ್ಪ ಕಾಲ ನಂತರ ಭಯಂಕರವಾದ ಒಂದು ವ್ಯಾಧಿ ಬರ್ತಾ ಇದೆ, ರೋಗ ಬರ್ತಾ ಇದೆ, ಒಂದು ವೈರಸ್ ಬರ್ತಾ ಇದೆ, ಅದು ಇದಕ್ಕಿಂತ ಕಠಿಣವಾಗಿದೆ ಎಂದು ಹೇಳ್ತಾ ಇದೆ. ಹಾಗಾದರೆ ಪ್ರಿಯರೇ, ನಮಗಿನ್ನೆಷ್ಟು ಕಾಲ ದೇವರನ್ನು ನಂಬಿರುವ ಮಕ್ಕಳಿಗೆ ಈ ಭೂಮಿಯಲ್ಲಿದೆ? ಎಷ್ಟು ವರ್ಷ ಈ ಭೂಮಿಯಲ್ಲಿ ನಾವು ಬದುಕ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ನಾವು ಕರ್ತನ ಬರುವಾಗ ಒಯ್ಯಲ್ಪಡಬೇಕಾದರೆ ಸಿದ್ಧರಾಗೋಣ. ಕರ್ತನ ಬರುವಾಗ ನಾನು ದೇವರ ಜೊತೆಲಿ ಹೋಗಬೇಕು ಅಂತ ಎನಿಸ್ಕೊಂಡಿದ್ರೆ ಇದೆಲ್ಲವೂ ನೋಡಿ ಬೇಜಾರು ಮಾಡಿಕೊಳ್ಬೇಡ. ನಮ್ಮ ದೇವರು ಅದಕ್ಕೆಲ್ಲ ಮೊಯ್ ತೀರಿಸ್ತಾನೆ. ಬಿತ್ತುವನಿಗೆ ದೇವರು ಕುಯ್ಯುವ ಹಾಗೆ ಮಾಡುತ್ತಾರೆ. ಹಲ್ಲೆಲೂಯಾ. ಒಳ್ಳೆಯದನ್ನು ಬಿತ್ತುವರು ಒಳ್ಳೆಯದು 100ರಷ್ಟಾಗಿ ಕುಯ್ಯುತ್ತಾರೆ, ಕೆಟ್ಟದನ್ನು ಬಿತ್ತುವರು ಕೆಟ್ಟದು 100ರಷ್ಟಾಗಿ ಕುಯ್ಯುತ್ತಾರೆ. ನಾವು ಅದರೊಳಗೆ ಹೋಗಿ ಸೇರಬೇಡ. ನಮಗೊಂದೇ ಕೆಲಸ ಇರೋದು, ದೇವರೇ ಇವರು ಮಾಡೋ ತಪ್ಪು ಇವರಿಗೆ ಗೊತ್ತಿಲ್ಲದ ಕಾರಣ ಇವರನ್ನು ಕ್ಷಮಿಸಿರಿ ಅಂತ ಹೇಳುವ ಮಾತೊಂದೇ ನಮ್ಮಲ್ಲಿರೋದು. ಆದರೆ ಕಾರ್ಯ ಮಾಡಬೇಕಾದವನು ಪರಲೋಕದಲ್ಲಿ ನಿಂತುಕೊಂಡು ಕಾರ್ಯ ಮಾಡ್ತಾರೆ. ನಾವು ಹೇಳಿದ ಎಲ್ಲ ವಾಕ್ಯಗಳಲ್ಲಿ ತಿಳಿದುಕೊಂಡಿದ್ದೀರಲ್ಲ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಬರುವ ಒಂದೊಂದು ಕಾರ್ಯಗಳನ್ನು ನೋಡಿಕೊಳ್ಳುವ ದೇವರು ಬೆನ್ಹದದು ಬಂದು ಅಹಂಕಾರದಿಂದ ಮಾತಾಡುವಾಗಲೂ ದೇವರ ಮಗನು ಏನು ಮಾತಾಡಿಲ್ಲ. ಹಿಸ್ಕಿಯ ರಾಜನು ಏನು ಮಾತಾಡಬೇಡ ಅಂತ ಹೇಳಿಕೊಂಡು ಅವರು ದೇವರಿಗೆ ಪ್ರಾರ್ಥನೆ ಮಾಡಿದೆ. ದೇವರಲ್ಲಿ ನನಗೆ ಅವಮಾನವಾಯಿತು, ಅದರಿಂದ ಇನ್ನು ನೀವೇನು ಕೆಲಸ ಮಾಡಲಿಕ್ಕೆ ಹೋಗಬೇಡ, ನೀವು ಯುದ್ಧಕ್ಕೆ ಇಳಿಬೇಡ ಅಂತೇಳಿ ಒಂದೇ ಒಂದು ದೂತನ್ನು ಕಳಿಸಿಕೊಟ್ಟು ರಾತ್ರಿಯಲ್ಲೇ ಪಾಳೆಯದಲ್ಲಿರೋದೆಲ್ಲ ಹೆಣಗಳಾಗಿ ಬಿದ್ದಿದೆ. ಹಲ್ಲೆಲೂಯಾ. ಅವನು ಹೇಳಿದ ಮಾತಿನ ಮೇಲೆ ಅವನೇನು ದೇವರ ವಿರುದ್ಧವಾಗಿ ಮಾತಾಡಿದೆಯೋ ಅದೇ ಮಾತು 100ರಷ್ಟಾಗಿ ಅವನ ಜೀವನದಲ್ಲಿ ಬಂದಿಲ್ಲವೋ ಅವನ ಗುಡಿಯಲ್ಲೇ ಸಂಹಾರವಾಗುವಂತೆ ಆಯಿತು. ಪ್ರಿಯರೇ, ಹಾಗಾದರೆ ನಮ್ಮನ್ನು ನೋಡುವುದು ದೇವರಿದ್ದಾರೆ, ನಮಗೋಸ್ಕರ ಚಿಂತಿಸೋದು ದೇವರಿದ್ದಾರೆ. ಈ ವಿಷಯಕ್ಕೆ ನಾನೇ ಪರಿಹಾರ ಮಾಡಬೇಕು, ನಾನೇ ಇದಕ್ಕೆ ಬದಲು ಹೇಳಬೇಕು, ನಾನೇ ಇದಕ್ಕೆ ಹೋಗಬೇಕು, ಏನು ಮಾಡಬೇಡ. ನಾವು ಸ್ತೋತ್ರ ಮಾಡಿ ದೇವರ ತಗ್ಗಿಸಿಕೊಡೋದಾದರೆ ದೇವರು ಕಾರ್ಯ ಮಾಡ್ತಾರೆ. ಇಜಬೇಲಳ ವಿಷಯ ಬಗ್ಗೆ ದೇವರನ್ನು ನಾವು ನೋಡಿದ್ರಲ್ಲ, ನಾಬೋತಿಗೆ ಅಷ್ಟೊಂದು ಹಿಂಸೆ ಬರುವಾಗ ನಾಬೋತನ್ನು ಸಾಯಿಸಿ ಬಿಟ್ಟಿದೆ. ಪ್ರಿಯರೇ, ಅವನಿಗೆ ಇನ್ನು ಯಾವುದೋ ಒಂದು ಹೇಳಲಿಕ್ಕಿಲ್ಲ.
ಆದರೆ ಯಾರೂ ನ್ಯಾಯ ಕೊಡಲಿಕ್ಕಿಲ್ಲ. ರಾಜನೂ ಮಾಡಿದ್ದಾರೆ, ಇನ್ನು ರಾಣಿನೂ ಮಾಡಿದ್ದಾರೆ, ಯಾರು ನ್ಯಾಯ ಕೊಡ್ತಾರೆ? ಆದರೆ ನೀವು ಅರ್ಥ ಮಾಡಿಕೊಳ್ಳಿ, ಈ ಭೂಮಿಯಲ್ಲಿರುವ ನ್ಯಾಯಾಧಿಪ ಸಭೆಯಾಗಲಿ, ಈ ಭೂಮಿಯಲ್ಲಿರುವ ಡಾಕ್ಟ್ರುಗಳಾಗಲಿ, ಭೂಮಿಯಲ್ಲಿರುವ ಹಾಸ್ಪಿಟ್ಲ್ಗಳಾಗಲಿ ನಿಮ್ಮ ಮುಂದೆ ಮುಚ್ಚಿದರು, ನಿಮಗೆ ಆ ನ್ಯಾಯ ಕೊಟ್ಟಿಲ್ಲದ್ರು, ನಿಮಗೆ ಸೌಖ್ಯ ಬಂದಿಲ್ಲದ್ರು, ಒಂದು ತಿಳಿದುಕೊಳ್ಳಿ, ಪರಲೋಕದಲ್ಲಿ ನಮಗೋಸ್ಕರ ಒಂದು ಅದ್ಭುತವಾದ ಜಾಗ ಇದೆ. ಹಲ್ಲೆಲೂಯಾ. ನಮಗೆ ನ್ಯಾಯ ಕೊಡುವ ಜಾಗೆ, ನಮಗೆ ಸೌಖ್ಯ ಕೊಡುವ ಜಾಗೆ, ನಮಗೆ ಬಿಡುಗಡೆ ಕೊಡುವ ಜಾಗೆ. ಹಲ್ಲೆಲೂಯಾ. ನಿಮ್ಮ ದೃಷ್ಟಿ ಪರಲೋಕದ ಕಡೆಗೆ ಇರಲಿ. ದೇವರನ್ನು ದೃಷ್ಟಿಸು, ನಿಮ್ಮ ಮುಖ ಲಜ್ಜೆಯಿಂದ ಕೆಡೋದಿಲ್ಲ. ನೀವು ರೋಗಿಯಾಗಿದ್ದೀರಾ, ಯೇಸುವನ್ನು ದೃಷ್ಟಿಸು, ನಿಮ್ಮ ಮುಖ ಲಜ್ಜೆಯಿಂದ ಕೆಡೋದಿಲ್ಲ. ನೀವು ಭಯಪಟ್ಟಿದ್ದೀರಾ, ನಿಮ್ಮ ಮುಖ ಲಜ್ಜೆಯಿಂದ ಕೆಡೋದಕ್ಕೋಸ್ಕರ ಯೇಸುವನ್ನು ದೃಷ್ಟಿಸು, ನಿಮ್ಮ ಮುಖ ಲಜ್ಜೆಯಿಂದ ಕೆಡೋದಿಲ್ಲ. ನೀವು ಈ ಶಾಲೆಯಲ್ಲಿದ್ದೀರಾ, ನಿಮ್ಮ ಮುಖ ಲಜ್ಜೆಯಿಂದ ಕೆಡದಿರೋದಕ್ಕೋಸ್ಕರ ಯೇಸುವನ್ನು ದೃಷ್ಟಿಸು. ಆ ಟ್ರಿಕ್ ಮಾಡೋಣ, ಈ ದಾರಿಯಲ್ಲಿ ನೋಡೋಣ, ಆ ದಾರಿಯಲ್ಲಿ ನೋಡೋಣ, ಏನೂ ಆಗಲ್ಲ ದೇವರೇ. ಮಂಡಿ ಊರಿ ಕಣ್ಣೀರು ಸುರಿಸು, ನಿಮಗೋಸ್ಕರ ದೇವರು ಅದ್ಭುತ ಮಾಡ್ತಾರೆ. ಒಂದು ಮಾತಿನಿಂದ ಆಕಾಶದಿಂದ ಮನ್ನ ಸುರಿದ ದೇವರು ಇವತ್ತು ನಿಮಗೆ ಅದ್ಭುತ ಮಾಡಲ್ವೋ? ಒಂದು ಮಾತಾಡುವಾಗ ಒಂದು ಗಾಳಿಯನ್ನು ಬೀಸ ಮಾಡಿ ದೇವರು, ಆ ಒಂದು ಗಾಳಿ ಬರುವಾಗ ಲಾವಕ್ಕಿಗಳು ಬಂದು ದೇಶವೆಲ್ಲ ತುಂಬಿಕೊಳ್ಳುವಂತೆ ಮಾಡಿದ ದೇವರು ನಿಮ್ಮ ದೇವರಲ್ವೋ? 5 ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡುವಾಗ 5,000 ಜನದಿಂದ ತೃಪ್ತಿಯಾಗಿ ಬಾಕಿ ಬರುವಂತೆ ಮಾಡಿದ ದೇವರು ನಿನ್ನ ದೇವರಲ್ಲವೋ? ಆ ದೇವರನ್ನು ದೃಷ್ಟಿಸು. ನಿಮ್ಮ ಕೊರತೆ ನೀಗುತ್ತೆ, ನಿಮ್ಮ ಕಷ್ಟ ನೀಗುತ್ತೆ. ನಮ್ಮ ಸ್ವಂತ ಬುದ್ಧಿಯಲ್ಲಿ ತಿಳಿದುಕೊಂಡು ಏನು ಮಾಡಬೇಡಿ, ದೇವರನ್ನು ತಿಳಿದುಕೊಳ್ಳಿ, ದೇವರಿಗೆ ಮುಖ್ಯ ಸ್ಥಾನ ಕೊಡಿ, ದೇವರಿಗೆ ಕೇಳಿಕೊಂಡು ಮಾಡು. ಏನೇ ಮಾಡು, ದೇವರೇ ನಾನಿದನ್ನು ಮಾಡಲ್ಲ, ನಾನು ಈ ಥರ ದಾರಿಯಲ್ಲಿ ಹೋಗಲ್ಲ, ನಾನಿದನ್ನು ಈ ಥರ ಮಾಡಿದರೆ ಸರಿಯಾಗುತ್ತಾ ಅಂತ ದೇವರನ್ನು ಕೇಳಿಕೊಳ್ಳಿರಿ. ನಿಮ್ಮ ಮುಖ ಲಜ್ಜಿ ಆಗಲಿಕ್ಕೆ ಕರ್ತನು ಯಾವತ್ತೂ ಬಿಡುವುದಿಲ್ಲದ ದೇವರ ವಾಕ್ಯ ಹೇಳುತ್ತಾ ಇದೆ. ನಾಬೋತನಿಗೂ ಕೂಡ ನ್ಯಾಯ ಸಿಕ್ಕಿದೆಯಾ? ನಾಬೋತನಿಗೆ ನ್ಯಾಯ ಆವಾಗ ಏನೂ ಕಾಣಿಸ್ತಿಲ್ಲದ್ರು ಆ ದೇವರ ಕೋಪದಿಂದ ಆಕೆಯ ಮಾಂಸ ನಾಯಿಯನ್ನು ತಿನ್ನುವ ಹಾಗೆ ಬಿಟ್ಟಿದ್ದು ದೇವರು. ಹಾಗಾದರೆ ಪ್ರಿಯರೇ, ನಾನು ನೀನು ಮೊಯ್ ತೀರಿಸಕ್ಕೆ ಹೋಗಬೇಡ, ಮೊಯ್ ತೀರಿಸುವರು ದೇವರಿದ್ದಾರೆ. ಹಲ್ಲೆಲೂಯಾ. ನಾವು ಪ್ರೀತಿಸೋಣ, ನಾವು ಸಮಾಧಾನವನ್ನು ಹಾರೈಸೋಣ, ನಾವು ನೀತಿಯನ್ನು ನಡೆಸೋಣ, ನಾವು ಒಬ್ಬರೊಬ್ಬರಿಗೆ ಪ್ರೀತಿಯನ್ನು ತೋರಿಸೋಣ. ಸುಳ್ಳು ಆಡೋದು ಅದರಲ್ಲಿದೆ, ಸುಳ್ಳು ಆಡೋದು ಬಿಟ್ಟುಬಿಡೋಣ, ಸುಳ್ಳು ಸಾಕ್ಷಿ ಹಿಡಿದು ಬಿಟ್ಟು ಬಿಡೋಣ. ಆ ಥರ ಎಲ್ಲ ಬಿಟ್ಟು ದೇವರ ಕಡೆ ತಿರುಗಿಕೊಳ್ಳೋದಾದರೆ ನಿಶ್ಚಯವಾಗಿ ಕರ್ತನು ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತಾರೆ. ನಮ್ಮ ಜೀವನ ಈ ಭೂಮಿಯಲ್ಲಿ ಮುಗಿದು ಹೋಗುವುದಲ್ಲ ಪ್ರಿಯರೇ. ಈ ಭೂಮಿ ಎಲ್ಲ ನಮ್ಮ ಜೀವನ. ಈ ಭೂಮಿಯಲ್ಲಿರೋ ಕಲ್ಲು ಮಣ್ಣು ಮುಳ್ಳು ತುಂಬಿದಲ್ಲ ನಮ್ಮ ಜೀವನ. ಸೋಸಿದ ಬಂಗಾರದಲ್ಲಿರುವ ಸ್ವರ್ಗರಾಜ್ಯನೇ ನಮ್ಮ ಆಸ್ತಿಯಾಗಿರೋದು, ನಮ್ಮ ತಾಯಿ ಮನೆಯಾಗಿರೋದು. ಅದೇ ನಮ್ಮ ಸ್ವಂತ. ಒಂದು ದಿವಸ ನಾವು ಟ್ರಾನ್ಸ್ಫಾರ್ಮೇಷನ್ ಆಗೋ ಥರ ಮಗು ಹೊಟ್ಟೆಯಿಂದ ಯಾವ ರೀತಿ ಭೂಮಿಗೆ ಬಂದಿದೆಯೋ ಅದೇ ರೀತಿ ಈ ಭೂಮಿಯ ಹೊಟ್ಟೆಯಿಂದ ನಾವು ಪರಲೋಕ ರಾಜ್ಯಕ್ಕೆ ಸೇರ್ತೀರಾ. ಹಲ್ಲೆಲೂಯಾ. ಆದರೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕಾಗಿ ನಾವು ಸಿದ್ಧರಾಗಿದ್ದೀರಾ? ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಹೇಳಕ್ಕಾಗೋದಿಲ್ಲ. ಕಾಯಿಲೆಗಳು ಬರುತ್ತೋ, ಸುನಾಮಿಗಳು ಬರುತ್ತೋ, ಭೂಕಂಪ ಆಗುತ್ತದೋ, ಆಕಾಶದಿಂದ ಉಲ್ಕಾಪಾದಗಳು ಬರುತ್ತದೋ, ಯಾವುದೂ ಕೂಡ ನಡೆಯಬಹುದು. ಆದರೆ ಅದರ ಮಧ್ಯದಲ್ಲಿ ನಮ್ಮ ಕರ್ತನ ಬರುವಿಕೆಯೂ ಆಗಬಹುದು. ಹಲ್ಲೆಲೂಯಾ. ಸಿದ್ಧರಾಗಿದ್ದೀರಾ? ಅದು ಎಲ್ಲವೂ ನೋಡಿಕೊಂಡು ಕೋಪಗೊಂಡು ವಿಚಾರ ಮಾಡಿಕೊಂಡು ಅಯ್ಯೋ ದೇವರೇನು ಮಾಡ್ತಾ ಇಲ್ಲ, ದೇವರು ಸ್ವಲ್ಪ ಎದ್ದೇಳಬೇಕಲ್ಲ, ದೇವರು ಸ್ವಲ್ಪ ಮಾಡಬೇಕಲ್ಲ, ಇಲ್ಲದ್ರೆ ದೇವರು ಮಾಡಿಲ್ಲದ್ರೆ ನಾನಾದರೂ ಹೋಗಿ ಫೈಟ್ ಮಾಡ್ತೀನಿ, ಇದೆಲ್ಲ ನಮಗೆ ಬೇಡ ಪ್ರಿಯರೇ. ನಮ್ಮ ಕರ್ತನ ಬರೆದಿಕ್ಕಿರೋ ಗುರುತುಗಳನ್ನು ತಿಳಿದುಕೊಂಡು ದೇವರ ಕಡೆ ತಿರುಗಿಕೊಳ್ಳೋಣ, ದೇವರನ್ನು ಭಯಪಡೋಣ. ದೇವರೇ ನಿನ್ನ ಭಯಭಕ್ತಿಯಲ್ಲಿ ಇದ್ದುಕೊಂಡು ನಿನ್ನ ಪರಲೋಕ ರಾಜ್ಯದಲ್ಲಿ ಸೇರಬೇಕು. ನನಗೆ ಹಿಂಸೆ ಕೊಡುವರು, ನಮಗೆ ಅನ್ಯಾಯ ಮಾಡುವರು ಎಲ್ಲರೂ ಕೂಡ ನಿನ್ನ ಕಡೆ ತಿರುಗಿಕೊಳ್ಳುವಂತೆ ಸಹಾಯ ಮಾಡುವಂತೆ ಕೇಳಿಕೊಳ್ಳೋಣ. ನಾವು ಕಣ್ಣುಗಳನ್ನು ಮುಚ್ಚೋಣ, 1 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಆ ದಿನವು ಯೇಸು ಬರುವಾಗಳಿದೆಯೋ ತಿಳಿಯದೆ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ತಿಳಿಯದೆ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ನಮ್ಮನ್ನೇ ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರು ನಮಗಾಗಿ ಕಾರ್ಯ ಮಾಡಲಿಕ್ಕಿದ್ದಾರೆ, ನಮಗೋಸ್ಕರ ಚಿಂತಿಸಲಿಕ್ಕಿದ್ದಾರೆ.
ನಮಗೆ ಅನ್ಯಾಯ ಮಾಡುವವರಿಗೆ, ನಮಗೆ ಆಗಿ ವಿರುದ್ಧವಾಗಿ ನಿಲ್ಲುವವರಿಗೆ ಪ್ರಾರ್ಥನೆ ಮಾಡಿ ದೇವರ ಕೈಗಳಲ್ಲಿ ಸಮರ್ಪಿಸುವುದು ನಮ್ಮ ಕರ್ತವ್ಯ. ಆದರೆ ಅವರಿಗಾಗ ನಾವು ಯಾವುದು ಜಗಳಿಗಾಗಿ ಹೋಗಬೇಕಾಗಿಲ್ಲ, ನಾವು ಅವರಿಗೋಸ್ಕರ ಏನೂ ಮಾಡಬೇಕಾಗಿಲ್ಲ. ಮೊಯ್ಯಿಗೆ ಮೊಯ್ಯಿ ತೀರಿಸಿದು ನನಗೆ ಬಿಡಿರಿ ಎಂದು ದೇವರು ಹೇಳ್ತಾ ಇದೆಯಲ್ಲ. ದೇವರೇ, ಈ ದೇಶವನ್ನು, ಈ ಜನಾಂಗಗಳನ್ನು ರಕ್ಷಿಸುವುದು ಕೇಳೋದು ನಮ್ಮ ಕೆಲಸ ಆಗಿದೆ. ನಮ್ಮನ್ನೇ ಸಮರ್ಪಿಸಿಕೊಡೋಣ. ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರು ಸರ್ವಶಕ್ತಿಯಿಂದ ಅರಿತುಕೊಳ್ಳಿ. ಯಾವ ಮನಸ್ಸೊಳಗಡೆ ಯಾವತ್ತಾದರೂ ಅಂದುಕೊಂಡಿದ್ದೀರಾ ನಮ್ಮ ದೇವರಿಗೆ ಶಕ್ತಿ ಇಲ್ಲವೋ, ನಮ್ಮ ದೇವರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಯಾಕೆ ಕೆಲಸ ಮಾಡ್ತಾ ಇಲ್ಲ, ಯಾಕೆ ನಮಗೆ ಸೌಖ್ಯ ಆಗಿಲ್ಲ, ಯಾಕೆ ನಮಗೆ ಬಿಡುಗಡೆ ಆಗಿಲ್ಲ, ಯಾಕೆ ನಮಗೆ ಪರಿಹಾರ ಆಗಿಲ್ಲ, ನಮ್ಮ ದೇವರಿಗೆ ಏನಾದರೂ ಶಕ್ತಿ ಇಲ್ಲವೋ ಅಂತ ನೀವು ಯಾವತ್ತಾದರೂ ತಿಳಿದುಕೊಂಡಿದ್ರೆ ದೇವರು ಹೇಳ್ತಾ ಇದ್ದಾರೆ, ನೀವು ಮಾಡಿದ, ನಿಮ್ಮ ಪಿತೃಗಳು ಮಾಡಿದ, ನೀವು ಮಾಡಿದ ಕೆಟ್ಟತನದಿಂದ ನಾನು ನಿಮ್ಮನ್ನು ಸ್ವಲ್ಪ ಸಮಯದಲ್ಲಿ ಬಿಟ್ಟಿದೆ, ಆದರೆ ಮತ್ತೆ ನಿಮಗೆ ಮೇಲು ಮಾಡುವೆನೆಂದ ಒಂದು ಹೊಸ ಆಲೋಚನೆಯನ್ನು ನಿಮಗೆ ಹೇಳುತ್ತೇನೆ ಎಂದು ದೇವರು ಹೇಳುತ್ತಾ ಇದೆ. ನಿನಗೆ ಮೇಲು ಮಾಡುತ್ತೇನೆ, ನಿನಗೆ ಸೌಖ್ಯ ಕೊಡುತ್ತೇನೆ, ನಿನ್ನ ವಿಷಯ ಪರಿಹಾರ ಮಾಡುತ್ತೇನೆ, ನಿನ್ನ ಸಮಸ್ಯೆಗೆ ಪರಿಹಾರ ಆಗುತ್ತೆ, ನಿನಗೆ ಸಂತೋಷ ಬರುತ್ತದೆ, ನಿನಗೆ ಶಾಂತಿ ಉಂಟಾಗುತ್ತೆ ಎಂದು ದೇವರು ಹೇಳ್ತಾ ಇದೆ. ಭಯಪಟ್ಟು ಹೋಗಬೇಡ, ಕುಗ್ಗಿ ಹೋಗಬೇಡ, ಸೋತು ಹೋಗಬೇಡ, ಅಯ್ಯೋ ನಷ್ಟವಾಯಿತೆಂದೇಳಿ ಏನು ಮಾಡಲಿ ಅಂತ ಕೇಳಬೇಡ. ಕರ್ತನು ನಿಮಗೋಸ್ಕರ ಚಿಂತಿಸ್ತಾ ಇದ್ದಾರೆ. ಕರ್ತನು ನಿಮಗೋಸ್ಕರ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮಂತ್ರವಾದಿ ಹೇಳಿದೆಯಲ್ಲ, ನಾನು ಎಲ್ಲದಕ್ಕಿಂತ ದೊಡ್ಡವನಾಗಬೇಕೆಂದು ಹೇಳುವಾಗಲೂ ಆ ಮಂತ್ರವಾದಿಯನ್ನು ಒಂದು ದೇವಸೇವಕರು, ಬರೀ ಒಂದು ದೇವಸೇವಕರು ಹೋಗಿ ಭೂಮಿಯಲ್ಲಿ ಕೆಟ್ಟುವುದು ಪರಲೋಕದಲ್ಲಿ ಕೆಟ್ಟಲ್ಪಡುವ ಹಾಗೆ ಈ ದುರಾತ್ಮನೆಗಳೆಲ್ಲ ಬಂಧಿಸಲ್ಪಡಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದೆ. ಆ ಮಂತ್ರವಾದಿ ಕೈಯಲ್ಲಿ ಒಂದು ದುರಾತ್ಮನೆ ಕೂಡ ಕೆಲಸ ಆಗದ ಹಾಗೆ ಅದೆಲ್ಲ ಕೆಟ್ಟಲ್ಪಟ್ಟಿದೆ, ಅದರ ಬಾಯಿಗಳೆಲ್ಲ ಕೆಟ್ಟಲ್ಪಟ್ಟಿದೆ, ಅದರದ ಶಕ್ತಿ ಎಲ್ಲ ನಿಷ್ಫಲವಾಗಿ ಹೋಯಿತು. ಹಾಗಾದರೆ ಪ್ರಿಯರೇ, ನಾವು ಆರಾಧಿಸುವ ದೇವರು ಎಷ್ಟು ದೊಡ್ಡವನು. ಆ ಆರಾಧಿಸುವ ದೇವರ ಹೆಸರಲ್ಲಿ ನಾವು ಹೇಳುವಾಗ ಎಷ್ಟು ದೊಡ್ಡ ಕಾರ್ಯ ನಡೆಯುತ್ತೆ. ಆ ಮನುಷ್ಯನು, ದೇವ ಸೇವಕರು ನಮ್ಮ ಥರ ಇದ್ರೂ ಕೂಡ ಅವರೊಂದು ಮಾತಾಡುವಾಗ ಯಾಕಂಗಾಯಿತು, ದೇವರ ವಾಕ್ಯ ಬಾಯಲ್ಲಿ ತೆಗೆದುಕೊಳ್ಳುವಾಗ ಅದು ಜೀವವುಳ್ಳದಾಗಿ ಮಾರ್ಪಡ್ತಾ ಇದೆ, ಅದು ಅದ್ಭುತವಾಗಿ ಮಾರ್ಪಡ್ತಾ ಇದೆ, ಅದು ಸತ್ಯವಾಗಿ ಮಾರ್ಪಡ್ತಾ ಇದೆ. ದುರಾತ್ಮಗಳಿಗೆ ಅಧಿಕಾರವಿಲ್ಲ. ನೀವು ಮಾಡಿದೆಲ್ಲ ದುರಾತ್ಮಗಳು ನಾನು ಹೇಳಿದ ಸತ್ಯ ದೇವರ ಮುಂದೆ ಅದು ಯಾವುದು ನಿಲ್ಲುವುದಿಲ್ಲ ಅಂತ ಹೇಳುವಾಗ ಆ ಮಂತ್ರವಾದಿ ಕೂಡ ದೇವರನ್ನು ನಂಬಿ, ಎಲ್ಲದಕ್ಕಿಂತಲೂ ಶಕ್ತನಾದ ಒಂದು ದೇವರಿದ್ರೆ, ನಾನು ಮಂತ್ರ ಮಾಡೋದಕ್ಕಿಂತಲೂ ಮೇಲೆ ಒಂದು ದೇವರಿದ್ರೆ ಆ ದೇವರೇ ನನಗೆ ಸಾಕು ಅಂತೇಳಿ ಅವರು ದೇವರ ಸೇವೆ ಮಾಡ್ತಾ ಇದ್ದಾರಲ್ಲ. ಹಾಗಾದರೆ ಪ್ರಿಯರೇ, ನಾವು ಆರಾಧಿಸುವ ದೇವರು ಸರ್ವಶಕ್ತನ ತಿಳಿದುಕೊಳ್ಳಿ. ದೇವರು ಹೇಳುತ್ತಾ ಇದ್ದಾರೆ, ನಿಮ್ಮ ಮೇಲೆ ಮಹಾ ಕರುಣೆ ಇಟ್ಟು ಮಹಾ ಪ್ರೀತಿಯಿಂದ, ತುಂಬ ಪ್ರೀತಿಯಿಂದ ನಿಮ್ಮನ್ನು ನಾನು ಕರುಣಿಸುತ್ತೇನೆ, ನಿಮ್ಮ ಕಡೆಗೆ ತಿರುಗಿ ಬರುತ್ತೇನೆ, ನಿಮಗೆ ಮೇಲನ್ನು ಉಂಟು ಮಾಡುತ್ತೇನೆ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕಷ್ಟ ಬಂದಿದೆ ಅಂತ ಹೇಳಿ ಸೋತು ಹೋಗಬೇಡ. ಸನ್ಹರೀಬನು ಬಂದು ಎಷ್ಟು ಮಾತು ಹೇಳಿದ್ರು ಕೂಡ ದೇವರ ಮಗನನ್ನು ಅದರೇನು ಮುಟ್ಲಿಕ್ಕಾಗಲಿಲ್ಲ. ಆದರೂ ದೇವರಿಗೆ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ ಹೊರತು ಅದನ್ನು ಏನು ಮಾಡಲಿಕ್ಕೆ ಹೋಗಿಲ್ಲ. ಆದರೆ ದೇವರಿಗೆ ಸಿಕ್ಕಿದ ಮಾತು, ದೇವರು ಕೋಪಗೊಂಡು ಒಂದು ದೂತನಿಗೆ ಅಪ್ಪಣೆ ಕೊಡುವಾಗ ಎಷ್ಟು ದೊಡ್ಡ ಕಾರ್ಯ ನಡೆದಿತ್ತು ಪ್ರಿಯರೇ. ಹಾಗಾದರೆ ನಮಗೋಸ್ಕರ ದೇವರು ಒಂದು ದೂತನು ಕೂಡ ಬೇಕಾಗಿಲ್ಲ ನಮಗಾಗಿ ಮಾಡಲಿಕ್ಕೆ. ನಮ್ಮ ದೇಶಕ್ಕಾಗಿ ಮಾಡಿ ಒಂದು ದೂತನು ಕೂಡ ದೇವರಿಗೆ ಬೇಕಾಗಿಲ್ಲಲ್ಲ. ಅಷ್ಟು ದೊಡ್ಡ ಕಾರ್ಯ ದೇವರಿಗೆ ಮಾಡಲಿಕ್ಕಾಗುತ್ತೆ. ನಮ್ಮ ದೇವರನ್ನು ಭರವಸೆ ಇಡೋಣ, ದೇವರಲ್ಲಿ ಆಶ್ರಯಿಸಿಕೊಳ್ಳೋಣ. ದೇವರೇ, ನೀವೇ ನನ್ನ ದೇವರು, ನೀವೇ ನನಗೆ ಸರ್ವಶಕ್ತನು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ನಾವು ಮತ್ತು ನಮ್ಮ ಬಾಯಿಂದ ಅರಿಕೆ ಮಾಡೋಣ. ನಮಗಾಗಿ ನ್ಯಾಯ ತೀರಿಸುವ ದೇವರಿದ್ದಾರೆ. ನಾಬೋತನಿಗೆ ಭೂಮಿಯಲ್ಲಿ ನ್ಯಾಯ ಇಲ್ಲ ಅಂತ ಹೇಳಿದ್ರು ಕೂಡ ಸ್ವಲ್ಪ ದಿನಗಳ ನಂತರ ನಾಬೋತರು ತೀರಿ ಹೋಯಿತು, ಜಾಗ ಕೂಡ ಅವರು ತೆಗೆದುಕೊಂಡರು. ಆದರೆ ಅದೇ ಮಾತು ನಾಬೋತನೇ ಏನಾಯಿತು, ಆ ದೇವರು ಹೇಳಿದ ಮಾತು ಅವರಿಗೆ ಮಾಡಿದವರಿಗೆ ನೆರವೇರಿದೆಯಲ್ಲ. ಹಾಗಾದರೆ ಪ್ರಿಯರೇ, ನಮ್ಮಲ್ಲಿ ಪಾಪಗಳಿದ್ರೆ ದೇವರಿಗೆ ಒಪ್ಪಿಕೊಂಡು ಅರಿಕೆ ಮಾಡೋಣ. ದೇವರೇ, ತಪ್ಪಾಯಿತು ಎಂದು ಉಪವಾಸದ ಪ್ರಾರ್ಥಿಸೋಣ. ಅಹಾಬ ರಾಜನು ಉಪವಾಸದಿಂದ ಪ್ರಾರ್ಥಿಸುವಾಗ ತನ್ನ ಬಟ್ಟೆಯನ್ನು ತೆಗೆದಿಟ್ಟು ಗೋಣಿತಟ್ಟನ್ನು ಕಟ್ಟಿ ಪ್ರಾರ್ಥನೆ ಮಾಡುವಾಗ ತಗ್ಗಿಸುವಿಕೆಯನ್ನು ನೋಡಿಕೊಂಡು ನಿನಗೆ ನಾನು ಕೇಡು ಮಾಡಲ್ಲ ಅಂತ ಹೇಳಿದರೆ ಅದೇ ಥರ ನಮ್ಮನ್ನು ಕೂಡ ಕ್ಷಮಿಸಿ ಕರುಣಿಸುತ್ತಾರೆ. ಆದರೆ ಪಶ್ಚಾತ್ತಾಪ ಪಡೆದ ಆ ರಾಣಿಗೆ ಆ ಥರ ಹಿಂಸೆ ಆಯಿತು. ಪ್ರಿಯರೇ, ನಾವು ದೇವರ ನಮ್ಮನ್ನೇ ಸಮರ್ಪಿಸಿಕೊಡೋಣ. ದೇವರು ಬರುವ ಸಮಯ, ಯೇಸು ಸ್ವಾಮಿ ಆಕಾಶದಲ್ಲಿ ಕಾಣಿಸಿಕೊಳ್ಳಿಕ್ಕಾಗಿ ಸಮಯ ಹತ್ತಿರವಾಗಿದೆ. ನಾವು ಉಯ್ಯಲ್ಪಡ್ತೀರಾ, ಮೇಘವಾಗರಾಗಿ ದೇವರು ಬರುವಾಗ ರೆಪ್ಪೆ ಬಡಿಯಷ್ಟಾಗಿ ಪಕ್ಕನೆ ನಾವು ಉಯ್ಯಲ್ಪಡಬೇಕಲ್ಲ. ಆ ಉಯ್ಯಲ್ಪಡ್ಲಿಕ್ಕಾಗಿ ನಾವು ಸಿದ್ಧರಾಗಿದ್ದೀರಾ? 5 ಮಂದಿ ಕನ್ಯರ ಥರ ಬುದ್ಧಿಯುಳ್ಳ ಕನ್ಯೆಯರಂತೆ ನಾವಿದ್ದೀರಾ?
ಅದು ಬುದ್ಧಿ ಇಲ್ದವ್ರ ಥರ ಬರ್ಲಿಕ್ಕೆ ಇನ್ನೂ ಸಮಯ ಇದೆ, ಏನೇನೋ ನಡೀತಾ ಇದೆ, ಏನೇನೋ ಆಗುತ್ತಾ ಇದೆ. ಹಾಗಾದರೆ ನಾವು ನಮ್ಮ ಕೆಲಸ ನೋಡಿಕೊಳ್ಳೋಣ ಅಂತ ತಿಳ್ಕೊಳ್ಳೋದಾದರೆ, ನಿಮಗೆ ಗೊತ್ತಿಲ್ಲದ ಸಮಯದಲ್ಲಿ, ನಾವು ನೆನೆಸದ ಸಮಯದಲ್ಲಿ, ಗಳಿಗೆಯಲ್ಲಿ ದೇವಕುಮಾರನು ಪ್ರತ್ಯಕ್ಷನಾಗುತ್ತಾರೆ. ನಾವು ಸಿದ್ಧರಾಗಿರುವರು ಒಯ್ಯಲ್ಪಡ್ತೀವಿ, ಸಿದ್ಧರಾಗಿಲ್ಲದರೆ ನಾವಿಲ್ಲಿ ಉಳುಕೊಂಡಿದ್ದೀವಿ. ಉಳುಕೊಂಡಿದರೆ ಎಷ್ಟು ಕಠಿಣ ಕಾಲಗಳು ಬರುತ್ತವೆ, ಎಷ್ಟು ರೋಗಬಾಧಗಳು ಬರುತ್ತದೆ, ದೇಶದಲ್ಲಿ ಅನ್ಯಾಯಗಳು ಸಂಭವಿಸುತ್ತದೆ, ದೇಶದಲ್ಲಿ ಮುದ್ರೆ ಹಾಕಲ್ಪಡಬೇಕಾಗುತ್ತದೆ. ಮುದ್ರೆ ಹಾಕಿದರೆ ಪರಲೋಕ ಇಲ್ಲ, ನರಕದಲ್ಲಿ ಬೀಳಬೇಕಾಗುತ್ತದೆ. ಭಯಂಕರವಾದ ಕಠಿಣ ಕಾಲ ಬರುವುದಕ್ಕಿಂತ ಮುಂಚಿತವಾಗಿ ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ. ಯೇಸುವೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳೋಣ. ಕರ್ತನೇ, ನಾನು ನಿನ್ನನ್ನು ಬಿಟ್ಟು ದೂರ ಹೋದರೆ ಕ್ಷಮಿಸು, ಇವತ್ತಿಂದ ನಾನು ನಿನ್ನ ಹತ್ತಿರನೇ ಇರ್ತೀನಿ, ನಿನ್ನ ಜೊತೆಯಲ್ಲೇ ನಡೀತೀನಿ, ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನಾನು ನಿನ್ನನ್ನು ಬೇಡದ ಹಾಗೆ ಮಾತಾಡುವುದಿಲ್ಲ, ಅಪನಂಬಿಕೆಯನ್ನು ಇಟ್ಟುಕೊಂಡು ನಾನು ಮಾತಾಡುವುದಿಲ್ಲ ಅಂತ ತೀರ್ಮಾನ ಮಾಡಿಕೊಳ್ಳೋಣ. ದೇವರ ಸಹ ನಮ್ಮನ್ನೇ ಸಮರ್ಪಿಸಿಕೊಟ್ಟು ಪ್ರಾರ್ಥನಾ ಮಾಡೋಣ. ಓ ಸ್ತೋತ್ರ ದೇವರೇ, ವಂದನೆಗಳು ಕರ್ತನೆ. ನೀವೆಷ್ಟು ದೊಡ್ಡ ಮಹತ್ ಕಾರ್ಯ ಮಾಡಲಿಕ್ಕೂ ಸರ್ವಶಕ್ತನಾಗಿರುವಾಗ ನಾವು ಅನೇಕ ಸಮಯಗಳಲ್ಲಿ ನಾವು ಸೋತು ಹೋಗ್ತೀವಿ, ಅನೇಕ ಸಮಯಗಳಲ್ಲಿ ನಾವು ಕುಗ್ಗಿ ಹೋಗುತ್ತೇವೆ. ಅಯ್ಯೋ, ನಮ್ಮ ದೇವರು ಏನು ಮಾಡ್ತಾ ಇಲ್ಲಲ್ಲ ಅಂತ ನಾವು ನೆನೆಸ್ಕೊಳ್ತೇವೆ. ದೇವರೇ, ನಿನ್ನ ನಾಮದಲ್ಲಿ ದೇವರೇ ವಾಕ್ಯ ಕೇಳುವ ಮಕ್ಕಳಲ್ಲಿ ಒಂದು ಹೊಸ ಬಲ ಬಂದು ತುಂಬಲಿ, ಹೊಸ ಶಕ್ತಿ ಬಂದು ತುಂಬಲಿ. ಎಲ್ಲ ಕೇಡಿನಾತ್ಮನು, ಕೆಡುಕನಾತ್ಮನು, ಅಂಧಕಾರಾತ್ಮನು, ವಂಚನಾತ್ಮನು, ಕುದಂಬರಾತ್ಮನು, ಕುಯುಕ್ತಿ ಆತ್ಮನು ಮಕ್ಕಳ ಮನಸ್ಸಿಂದಲೂ ದೇವರೇ ಜೀವನದಿಂದಲೂ ಬಿಟ್ಟು ತೊಲಗಿ ಹೋಗಲಿ, ಸಮಾಧಾನ ಉಂಟಾಗಲಿ, ಮಕ್ಕಳಲ್ಲಿ ಆಶೀರ್ವಾದಗಳು ಬಂದು ತುಂಬಲಿ. ಕರ್ತನೆ, ಮನಸ್ಸನ್ನು ಕೆಡಿಸುವ ಅಂಧಕಾರ ಶಕ್ತಿಗಳು ನಿಷ್ಫಲವಾಗಿ ಹೋಗಲಿ. ಈ ಭೂಲೋಕಕ್ಕಿಂತಲೂ ದೊಡ್ಡವನು ನಮ್ಮ ಕರ್ತನು, ನಾನು ಆರಾಧಿಸುವ ದೇವರು ಭೂಮಿಗಿಂತಲೂ ದೊಡ್ಡನು, ಸರ್ವಶಕ್ತನು, ಆರಾಧನೆಗೆ ಯೋಗ್ಯನು, ಒಂದು ಮಾತಿನಲ್ಲಿ ಎಲ್ಲವನ್ನು ಚೇಂಜ್ ಮಾಡಲಿಕ್ಕೆ ಶಕ್ತನು ಎಂದ ಧೈರ್ಯವನ್ನು ವಾಕ್ಯಗಳು ಪ್ರತಿಯೊಂದು ಮಕ್ಕಳಲ್ಲೂ ಉಂಟಾಗಲಿ. ಕರ್ತನೆ, ಮಕ್ಕಳು ಯಾವುದಾದ್ರೂ ವಿಷಯದಲ್ಲಿ ಸೋತು ಹೋಗಿದರೆ, ಕುಗ್ಗಿ ಹೋಗುತ್ತಾ ಇದ್ರೆ, ಈಗ ಬಲ ಹೊಂದಲಿ, ಮಕ್ಕಳು ಬಲ ಹೊಂದಲಿ. ನನ್ನ ದೇವರು ಆರಾಧನೆಗೆ ಯೋಗ್ಯನು, ನನ್ನ ದೇವರು ಜೀವಸ್ವರೂಪನ ದೇವರು. ಆ ಸಾವಿರಾರು ಮಾಟಮಂತ್ರವಾದಿಗಳು ಮಾಟಮಂತ್ರ ಮಾಡಿದರೂ ಕೂಡ ಅದಕ್ಕೆ ಮೇಲೆ ಶಕ್ತಿ ಕೊಡು, ಒಂದು ನಿಮಿಷದಲ್ಲಿ ನಿಷ್ಫಲ ಮಾಡಲಿಕ್ಕಾಗಿ ನನ್ನ ದೇವರಿಗೆ ಶಕ್ತಿ ಉಂಟು ಒಂದು ಧೈರ್ಯ ತುಂಬಿ ಬರಲಿ ಕರ್ತನೆ, ತುಂಬಲ್ಪಡಲಿ ಕರ್ತನೆ. ಅಂಧಕಾರ ಶಕ್ತಿಯ ಕ್ರಿಯೆಗಳು, ದುರಾತ್ಮನ ಕ್ರಿಯೆಗಳು ಒಂದೊಂದು ಮನೆಗಳನ್ನು ಬಿಟ್ಟು ತೊಲಗಿ ಹೋಗಲಿ. ನಿನ್ನ ಮಕ್ಕಳ ಮನೆಗಳಲ್ಲಿ ದೇವರ ಆತ್ಮನು ಚಲಿಸಲಿ ಕರ್ತನೆ. ಪವಿತ್ರಾತ್ಮನು, ಪವಿತ್ರಾತ್ಮನ ಬೆಳಕು ದೇವರೇ, ಆ ದೀಪ ಉರಿಯುತ್ತಾ ಇದ್ರೇನೆ ದೇವರೇ ನೀವು ಬರುವಾಗ ನಾವು ಉಯ್ಯಲ್ಪಡಲಿಕ್ಕಾಗುವುದು. ಆ ಪವಿತ್ರಾತ್ಮನು ನಮ್ಮಲ್ಲಿ ಉರಿಯಲಿ. ಈ ವಾಕ್ಯಗಳು ಪ್ರತಿಯೊಂದು ಮನೆಗಳಲ್ಲೂ ಪವಿತ್ರಾತ್ಮನು ಇಳಿದು ಬರಲಿ, ಪವಿತ್ರಾತ್ಮನು ತುಂಬಲ್ಪಡಲಿ, ಬಂಧನಗಳನ್ನು ಬಿಚ್ಚಿ ಹೋಗಲಿ, ಕೇಡುಗಳು ಗಂಡಾಂತರಗಳು ನಿಷ್ಫಲವಾಗಲಿ. ಒಂದೊಂದು ಮನೆಗಳು ದೇವರಾತ್ಮನು ಇಳಿಯಲಿ, ಪವಿತ್ರಾತ್ಮನು ತುಂಬಲಿ, ಅಗ್ನಿ ಆತ್ಮನು ತುಂಬಲಿ, ಅಭಿಷೇಕ ಬೆಂಕಿ ಇಳಿದು ಬರಲಿ, ದೇವರ ಸಹಾಯ ಉಂಟಾಗಲಿ, ಮಕ್ಕಳ ಮನಸ್ಸಲ್ಲಿ ಸಮಾಧಾನ ಉಂಟಾಗಲಿ, ಮಕ್ಕಳ ಮನಸ್ಸಲ್ಲಿ ಆಶೀರ್ವಾದದ ಬಾಗಿಲುಗಳನ್ನು ತೆರೆದ ಹಾಗೆ ಧೈರ್ಯ ಉಂಟಾಗಲಿ. ಮೇಲನ್ನು ಮಾಡುವರಿಂದ ಮಾತು ನಿನ್ನ ಮಕ್ಕಳಿಗೆ ದೇವರೇ ನೆರವೇರಲಿ. ಇವತ್ತಿನ ಜೀವನದಲ್ಲಿ ಮೇಲು ಕಾಣಲಿ, ಆಶೀರ್ವಾದ ಕಾಣಲಿ, ಶುಭಗಳು ಕಾಣಲಿ. ಕರ್ತನೆ, ನೀ ಬರುವ ಸಮಯ ಹತ್ತಿರವಾಗಿರುವಾಗ ಪವಿತ್ರಾತ್ಮನಿಂದ ತುಂಬಿಸು, ಅಗ್ನಿ ಆತ್ಮನಿಂದ ತುಂಬಿಸು. ಇದು ತಪ್ಪು, ಇದು ಸರಿ ಎಂದು ತಿಳಿದುಕೊಳ್ಳುವ ಹಾಗೆ ದೇವರಾತ್ಮನು ತುಂಬಲಿ, ದೇವರಾತ್ಮನು ತುಂಬಲಿ, ದೇವರಾತ್ಮನು ತುಂಬಲಿ, ಪವಿತ್ರಾತ್ಮನು ತುಂಬಲಿ. ತಗ್ಗಿಸಿಕೊಳ್ಳಿಕ್ಕಾಗಿ ಪವಿತ್ರಾತ್ಮನು ತುಂಬಲಿ, ಪವಿತ್ರಾತ್ಮನು ತುಂಬಲಿ. ಪವಿತ್ರವಾಗಿ ಬದುಕಲಿಕ್ಕಾಗಿ ದೇವರಾತ್ಮನು ತುಂಬಲಿ, ಅಗ್ನಿ ಆತ್ಮನು ತುಂಬಲಿ. ಪ್ರತಿಯೊಬ್ಬರನ್ನು ಅಭಿಷೇಕ ಮಾಡಿ ನಡೆಸು ಬರ್ತೇನೆ, ಅಗ್ನಿ ತುಂಬಿಸಿ ನಡೆಸು ಬರ್ತೇನೆ. ದೇವರೇ, ನೀವು ಬರುವ ಸಮಯ ಬಹು ಹತ್ತಿರ ಅಂದ ದೇವರೇ, ಲೋಕ ಸಂಭವಗಳು ನಡೆಯುತ್ತಾ ಇರುವ ಕಾರ್ಯಗಳು, ಘಟನೆಗಳು ನಮಗೆ ಹೇಳುತ್ತಾ ಇರುವಾಗಲೂ ನಾವು ಯಾರು ಮಿಸ್ ಮಾಡಲಿಕ್ಕೆ ಹೋಗಬೇಡಪ್ಪ, ನಾವು ಯಾರು ಮಿಸ್ ಆಗಲಿಕ್ಕೆ ಬಿಡಬೇಡ ಕರ್ತನೆ. ನಮಗೆಲ್ಲರಿಗೂ ಎಚ್ಚರಿಕೆಯನ್ನು ಕೊಡು, ಎಲ್ಲರಿಗೂ ಸಿದ್ಧತೆಯನ್ನು ಕೊಡು. ಎಲ್ಲರೂ ಕೂಡ ನೀವು ಬರುವಾಗ ನಾವು ಕೂಡ ನಿಮ್ಮ ದೇವರೇ ನಮಗೋಸ್ಕರ ಸಿದ್ಧಪಡಿಸಿದ ಸುಂದರವಾದ ರಾಜ್ಯದಲ್ಲಿ ಸೇರುವ ಹಾಗೆ ದಯ ತೋರು ಕರ್ತನೆ, ಸಹಾಯ ಮಾಡು ಕರ್ತನೆ, ತಿದ್ದುಪಾಡುಗಳು ಕೊಡು ಕರ್ತನೆ, ತಿಳುವಳಿಕೆ ಕೊಡು ಕರ್ತನೆ. ಪವಿತ್ರಾತ್ಮನ ಹೆಚ್ಚಾಗಿ ಕೊಡಪ್ಪ. ಯಾರಿಗೆಲ್ಲ ಪವಿತ್ರಾತ್ಮ ವರವನ್ನು ಕಡಿಮೆಯಾಗಿದೆಯೋ ಹೆಚ್ಚಿಸಿಕೊಟ್ಟು, ತಿದ್ದುಪಾಡುಗಳನ್ನು ಕೊಟ್ಟು ನಿಮ್ಮ ದಾರಿಯಲ್ಲೇ ನಡೆಯಲು, ನೀವು ಬರುವಾಗ ನಿಮ್ಮ ಜೊತೆ ಒಯ್ಯಲ್ಪಡಲು ನಮಗೆಲ್ಲರಿಗೂ ಸಹಾಯ ಮಾಡಿ. ಯಾವ ವಿಷಯ ಬಗ್ಗೆ ಚಿಂತೆ ಮಾಡದೆ ಎಲ್ಲದಕ್ಕಾಗಿ ಸ್ತೋತ್ರ ಮಾಡಿಕೊಂಡು ನಿಮ್ಮ ಬರುಣಿಗಾಗಿ ಸಿದ್ಧಪಡುವಂತೆ, ನೀವು ಬರುವುದಕ್ಕೋಸ್ಕರ ನಾವೆಲ್ಲರೂ ಸಿದ್ಧ ಮಾಡುವಂತೆ, ಸಿದ್ಧವಾಗುವಂತೆ ಸಹಾಯ ಮಾಡಿ ಎಂದು ಪ್ರಾರ್ಥಿಸುತ್ತೇನೆ. ಕರ್ತನೆ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮನೆಗಳಲ್ಲೂ ನಿಮ್ಮ ಸಾನ್ನಿಧ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಸಮಾಧಾನದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ನನ್ನ ಮಕ್ಕಳನ್ನು ಕಂಟ್ರೋಲ್ ಮಾಡಿ ನಡೆಸುವುದಕ್ಕಾಗಿ ವಂದನೆ. ಸ್ತುತಿಯು, ಘನವು, ಮಹಿಮೆಯು ನಿಮಗೊಬ್ಬರಿಗೇ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆಯಾಗಲಿ. ವಾಕ್ಯವನ್ನು ವಿವರಿಸಿದಿರಲ್ಲ, ವಾಕ್ಯದಲ್ಲಿ ಹೇಳಿದ ಹಾಗೆ
ಧೈರ್ಯವಾಗಿ ಕರ್ತನಿಗೋಸ್ಕರ ನಿಲ್ಲೋಣ. ದೇವರು ನಮಗೋಸ್ಕರ ದೊಡ್ಡ ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತಾರೆ. ಈ ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯರೇ, ಕೇಳಿದ ವಾಕ್ಯ ನಿಮ್ಮ ಜೀವನಗಳಲ್ಲಿ ಅದ್ಭುತವಾದ ಬಿಡುಗಡೆಯು, ಅದ್ಭುತವಾದ ಸೌಖ್ಯವು, ಅದ್ಭುತವಾದ ಆಶೀರ್ವಾದಗಳು ಕೊಟ್ಟಿದೆ ಎಂದು ನಂಬುತ್ತೇನೆ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯ ಆಶೀರ್ವಾದ, ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾ ಕಾಲ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.